ಶರಣರ ಬರವೆಮೆಗೆ ಪ್ರಾಣ ಜೀವಾಳವಯ್ಯ ಶ್ರೀ ತರಳಬಾಳು ಮಠದ ಸದ್ಧರ್ಮ ಸಿಂಹಾಸನಾಧೀಶ ತರಳಬಾಳು ಜಗದ್ಗುರು ಪರಮಪೂಜ್ಯ ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ ವಿನ್ನರ್ಸ್ IAS KAS ತರಬೇತಿ ಕೇಂದ್ರ ಹಾಗೂ ಪ್ರಥಮ ದರ್ಜೆ ಕಾಲೇಜಿನ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಪ್ರಾರ್ಥನೆಗೈಯಲ್ಲಿದ್ದಾರೆ BT ಪ್ರಕಾಶ್, ಸಾಂಸ್ಕೃತಿಕ ಕಾರ್ಯದರ್ಶಿಗಳು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಇವರಿಂದ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಹಾಲ ತೋರೆಗೆ ಬೆಲ್ಲದ ಕೆಸರು, ಹಾಲ ತೋರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು ಓ ಸಕ್ಕರೆಯ ಮಳಲು. ಹಾಲ ತೋರೆಗೆ ಬೆಲ್ಲದ ಕೆಸರು, ಹಾಲ ತೋರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು. ತವರಾಜದ ನೊರೆ ತೆರೆಯಂತೆ, ತವರಾಜದ ನೊರೆ ತೆರೆಯಂತೆ, ಆದ್ಯರ ವಚನವಿರಲು, ಆದ್ಯರ ವಚನವಿರಲು, ಬೇರೆ ಬಾವಿಯ ತೋಡಿ ಉಪ್ಪ ನೀರ ನುಂಬುವನ, ಬೇರೆ ಬಾವಿಯ ತೋಡಿ ಉಪ್ಪ ನೀರ ನುಂಬುವನ, ವಿಧಿಯಂತಾಯಿತು ಎನ್ನಾಮತಿ, ವಿಧಿಯಂತಾಯಿತು ಎನ್ನಾಮತಿ. ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ. ಹಾಲ ತೋರೆಗೆ ಬೆಲ್ಲದ ಕೆಸರು, ಹಾಲ ತೋರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು. ಶರಣಾರ್ಥಿಗಳು. ಸುಶ್ರಾವ್ಯವಾಗಿ ಪ್ರಾರ್ಥನೆಗೈದಂಥ ಶ್ರೀಯುತರಿಗೆ ತುಂಬು ಹೃದಯದ ಜ್ಞಾನ ಮಂದಿರದ ಈ ಪವಿತ್ರ ವೇದಿಕೆ ಇಂದು ಹಬ್ಬದವನ್ನಲು ಚೆಲ್ಲುತ್ತಿದೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅತಿಥಿಗಳನ್ನು ಮನಪೂರ್ವಕವಾಗಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಲಿದ್ದಾರೆ ವಿನ್ನರ್ಸ್ ಸಮೂಹ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಶಿವರಾಜ್ ಕಬ್ಬೂರ್ ಇವರಿಂದ. ಕಬ್ಬೂರ್ ಎಜುಕೇಶನ್ ಸೊಸೈಟಿ ವಿನ್ನರ್ಸ್ ಸಮೂಹ ಸಂಸ್ಥೆಗಳು ವತಿಯಿಂದ ಈ ದಿನ
ವಿನ್ನರ್ಸ್ IAS KS ತರಬೇತಿ ಕೇಂದ್ರ ಹಾಗೂ ಪ್ರಥಮ ದರ್ಜೆ ಕಾಲೇಜಿನ ನೂತನ ಉದ್ಘಾಟನಾ ಸಮಾರಂಭದಲ್ಲಿ ನಾವು ನೀವೆಲ್ಲ ಉಪಸ್ಥಿತರಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮತ್ತು ಈ ನೂತನ ಕಟ್ಟಡವನ್ನ ಪರಮ ಪೂಜ್ಯರು ಕೆಲವೇ ಕ್ಷಣಗಳಲ್ಲಿ ಬಂದು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಅವರ ಸೂಚನೆಯ ಮೇರೆಗೆ ನನಗೆ ಈಗ ತಾನೇ ಅವ್ರು ಫೋನ್ ಮಾಡಿ ಹೇಳಿದ್ರು, ನಾನು ಬರ್ತಾ ಇದ್ದೀನಪ್ಪ, ನೀವು ಸ್ಟಾರ್ಟ್ ಮಾಡ್ಬೋದು ಅಂತ. ಆ ನಿಟ್ಟಿನಲ್ಲಿ ಅವರ ಸೂಚನೆ ಮೇರೆಗೆ ನಾವು ಇವತ್ತು ಕಾರ್ಯಕ್ರಮವನ್ನ ಶುರು ಮಾಡಿದ್ದೇವೆ. ಮತ್ತೆ ನಾವು ಈ ಕಾರ್ಯಕ್ರಮ ಶುರು ಮಾಡಿದ್ರಿಂದ ಮತ್ತೆ ಎಲ್ರಿಗೂ ಮಾತನಾಡ್ಲಿಕ್ಕೆ ಹೆಚ್ಚು ಅವಕಾಶ ಸಿಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವ್ರು ನಮ್ಮ ಡಾಕ್ಟರ್ HV ವಾಮದೇವಪ್ಪ ಸರ್ ಅವರು ನನ್ನ ವಿದ್ಯಾಗುರುಗಳು, ನಮ್ಮ ಸಂಸ್ಥೆಯ ಶೈಕ್ಷಣಿಕ ಸಲಹೆಗಾರರು. ವಿನ್ನರ್ ಸಮೂಹ ಸಂಸ್ಥೆಗಳಲ್ಲಿ ಯಾವುದೇ ಒಂದು ಚಟುವಟಿಕೆ ನಡೆದ್ರೆ ಅವ್ರು ಯಾವಾಗಲೂ ಇಲ್ಲಿ ಉಪಸ್ಥಿತರಿರ್ತಾರೆ. ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದಂತ ಹುಡುಗರು ನನಗೆ ಹೇಳ್ತಾ ಇರ್ತಾರೆ, ನಿಮ್ ಗುರುಗಳು ಯಾವಾಗಲೂ ನಿಮ್ ಜೊತೆ ಇರ್ತಾರೆ. ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬ ಗುರು ಮತ್ತು ಗುರಿ ಇರಬೇಕು. ಆ ನಿಟ್ಟಿನಲ್ಲಿ ನಮ್ಗೆ ನಾನೇನಾದ್ರು ಸಾಧಿಸ್ಬೇಕು ಅಂತ ಹೊರಟಾಗ ನಮ್ಮ ಗುರಿಗೆ ಹಿಂದೆ ಗುರುವಾಗಿರ್ತಕ್ಕಂಥವ್ರು ಡಾಕ್ಟರ್ HV ವಾಮದೇವಪ್ಪನವರು. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಕ್ಕಂಥವ್ರು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆಯ ಪರವಾಗಿ ತುಂಬುವ ಸ್ವಾಗತವನ್ನ ನಾನು ಬಯಸ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥವ್ರು, ನಾನು ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಡಾಕ್ಟರ್ C ಸೋಮಶೇಖರ್ ಸರ್ ಅವರನ್ನ ಕೇಳ್ಕೊಂಡಾಗ, ನಿವೃತ್ತ IAS ಅಧಿಕಾರಿಗಳು, ಅಧ್ಯಕ್ಷರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ಅವರನ್ನ ನಾವು ಕೇಳ್ಕೊಂಡಾಗ ಅವರು ಬಹಳ ಸರಳದಿಂದ ಒಪ್ಪಿ, ನೀವ್ ಯಾವ ತರ ಕಾರ್ಯಕ್ರಮ ಮಾಡಿ ನಾನು ಈ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತಕ್ಕಂಥ ಮಾತುಗಳು ಹೇಳ್ತಾ, ನಾವು ಕಂಡ ತಕ್ಷಣ ನಮ್ಗೆ ಗುರುತಿಸಿ ಮಾತಾಡಿಸ್ತಕ್ಕಂಥವ್ರು. ಮತ್ತೆ ಯಾವುದೇ ವೇದಿಕೆಗಳಿದ್ರೆ ಯೂತ್ಸ್ ಅನ್ನ ಎನ್ಕರೇಜ್ ಮಾಡ್ತಕ್ಕಂಥವ್ರು. ನನಗೆ ಯಾವಾಗ್ಲೂ ನಾನು ಯುವ ಘಟಕಕ್ಕೆ ನನ್ನ ಅಪಾಯಿಂಟ್ ಮಾಡಿದಾಗಿಂದ ನಾನು ನೋಡ್ತಾ ಇದ್ದೀನಿ, ಪ್ರತಿ ಬಾರಿ ಬಂದಾಗ ನಮ್ಮ ಹೆಸರು ಕರೆದು ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಯುವಕರು ಮುಂದೆ ಬರ್ಲಿಕ್ಕೆ ಏನೆಲ್ಲ ಸಹಾಯಗಳು ಬೇಕು, ಮತ್ತೆ ಯುವಕರು ಕಾಯಕದಲ್ಲಿ ತೊಡಗಲಿಕ್ಕೆ ಏನೆಲ್ಲ ಅವಕಾಶಗಳಿದೆ ಅನ್ನೋದನ್ನ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ನಮ್ಮ ಡಾಕ್ಟರ್ C ಸೋಮಶೇಖರ್ ಸರ್ ಅವರು ಇಂದು ನಮ್ಮ ಜೊತೆ ಇದ್ದಾರೆ, ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದಾರೆ. ಅವರಿಗೆ ವೇದಿಕೆ ಪರವಾಗಿ, ಕಾರ್ಯಕ್ರಮದ ಪರವಾಗಿ, ಎಲ್ಲರ ಪರವಾಗಿ ತುಂಬುವುದದ ಸ್ವಾಗತವನ್ನ ಬಯಸ್ತೇನೆ. ಈ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಗಳು PV ಭೈರಪ್ಪನವರು, IRS ಉಪ ಆಯುಕ್ತರು, ಕೇಂದ್ರ ತೆರಿಗೆ ಇಲಾಖೆ ಬೆಂಗಳೂರು. ಇವರು ನಮ್ಮ ಸ್ನೇಹಿತರು ಕೂಡ ಹೌದು. ಇವರು ನಮ್ಮ ಎಲ್ಲ ಕಾರ್ಯಕ್ರಮಗಳ ಹಿಂದಿನ ದೊಡ್ಡ ಕಾರ್ಯಕ್ರಮದಲ್ಲಿ, ನಮ್ಮ ಅಕಾಡೆಮಿದ ಮಾಡುವಂತ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ರು. ನಾವು ಅವರು ಬಹಳಷ್ಟು ವಿಚಾರಗಳನ್ನ ಬೆಂಗಳೂರಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಧ್ಯಯನ ನಡೆಸ್ತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ, ಅವರ ಮನಸ್ಥಿತಿಗಳ ಬಗ್ಗೆ, ಇವತ್ತು ವಿದ್ಯಾರ್ಥಿಗಳಿಗೆ ಏನೆಲ್ಲ ಬೇಕಾಗ್ತದೆ, ಏನ್ ನಾವು ಕೊಟ್ರೆ ಸರಿ ಹೋಗ್ತದೆ ಅಂತ ಅವರ ಮಾರ್ಗದರ್ಶನದಲ್ಲಿ ಒಂದು ಪತ್ರಿಕೆ ನಡೆಯುತ್ತೆ, ಸ್ಪರ್ಧಾ ಅರಿವು ಅಂತಕ್ಕಂಥ ಪತ್ರಿಕೆ. ಆ ಪತ್ರಿಕೆ ಓದ್ರೆ ಗೊತ್ತಾಗತ್ತೆ ಅವರ ಆಳವಾದಂತಹ ಜ್ಞಾನ ಎಷ್ಟಿದೆ ಅಂತಕ್ಕಂಥದ್ದನ್ನ. ಈ ನಿಟ್ಟಲ್ಲಿ ಅವರು ಪ್ರತಿ ಬಾರಿ ಓದ್ಲಿಕ್ಕೆ ಇರ್ಬೋದು, ಅವರು ಸಹ ಬಹಳ ಮಧ್ಯಮ ವರ್ಗದಿಂದ, ಬಡ ಕುಟುಂಬದಿಂದ ಬಂದಂತವ್ರು. ಕೋಲಾರ ಜಿಲ್ಲೆಯವರು ಆ ಭಾಗದಿಂದ ಬಂದು KS ಅಧಿಕಾರಿಯಾಗಿ, IAS ಅಧಿಕಾರಿಯಾಗಿ, IRS ಅಧಿಕಾರಿಯಾಗಿ ಈಗ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗಿನ್ನೂ ಕೆಲವರೆಲ್ಲ ಅಧಿಕಾರಿ ಆದ ತಕ್ಷಣ ಓದೋದ್ ಬಿಟ್ಬಿಡ್ತಾರೆ, ಅವ್ರಿಗಿನ್ನೂ ಓದುವ ಹುಚ್ಚು ಕಡಿಮೆ ಆಗಿಲ್ಲ. ಹಾಗಾಗಿ ಇನ್ನು ಹೆಚ್ಚು ಓದ್ಬೇಕು ಅಂತ, ಮತ್ತೆ ಹೆಚ್ಚು ಪುಸ್ತಕಗಳನ್ನ ಬರೀಬೇಕು ಅಂತಕ್ಕಂಥದ್ದು ಅವರ ಮಾರ್ಗದರ್ಶನ. ಅನೇಕ ವಿದ್ಯಾರ್ಥಿಗಳು ಇವತ್ತು ಅಧಿಕಾರಿಗಳು ಟ್ರೈನ್ ಆಗ್ತಾರೆ, ನಾಟ್ ಓನ್ಲಿ ಸ್ಟೂಡೆಂಟ್ಸ್ as well as an officers ಟ್ರೈನ್ ಆಗ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಈ ಕಾರ್ಯಕ್ರಮದ ಮೆರಗು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ಮತ್ತೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಒಂದು ಮಾರ್ಗದರ್ಶನ ಸಿಗುತ್ತೆ ಅಂತಕ್ಕಂಥದ್ದು. ಯಾವತ್ತೇ ಕಾರ್ಯಕ್ರಮಕ್ಕೆ ಒಂದ್ಸರಿ ಕರೆದ್ರೆ ಮತ್ತೆ ಫೋನ್ ಮಾಡೋ ಅವಶ್ಯಕತೆ ಇಲ್ಲ ಅವ್ರಿಗೆ. ಯಾವಾಗ್ಲೂ ನಮ್ಗೆ ಕಾಯಂ ಅತಿಥಿ ಕಬ್ಬೂರ್ ಸರ್ ಒಂದು ಫೋನ್ ಮಾಡಿದಾರೆ ಅಂದ್ರೆ, ನಮ್ಮ ಶಿಷ್ಯ ಅಂತ ಹೇಳಿದ್ರೆ ಸಾಕು, ಅವ್ರು ಕಾರ್ಯಕ್ರಮಕ್ಕೆ ಬರ್ತಿರ್ತಾರೆ. ಬರೆದ ನನಗೇನೋ ಒಂದ್ ಸಣ್ಣ ಫೋನ್ ಮಾಡಿಲ್ಲ ಅವ್ರು, ನಾನು ಬರ್ತಾ ಇದ್ದೀನಿ, ಓದೆ, ಎಲ್ಲಿದ್ದೀನಿ, ಎಲ್ಲಿಗೆ ಬರ್ಬೇಕು, ನೇರವಾಗಿ ಅವ್ರು ಬಂದಿರೋ ಅಂತ ಸರಳರು, ಸಜ್ಜನರು ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥದ್ದು ನನಗೆ ಹೆಮ್ಮೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಇರ್ತಾ, ಈ ಕಾರ್ಯಕ್ರಮದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಅವರಿಗೆ ತುಂಬುವುದಿದ್ದ ಸ್ವಾಗತವನ್ನ ಬಯಸ್ತೇನೆ. ಉಪಸ್ಥಿತರಿರ್ತಕ್ಕಂಥವ್ರು ನನ್ನ ಜನ್ಮದಾತರು. ಅವರು ಏನ್ ಪದ ಇಲ್ಲ ಹೇಳಕ್ಕೆ, ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್. ಫಾದರ್ ಬಗ್ಗೆ ಹೇಳ ತುಂಬಾ ಕಷ್ಟ. ಹಾಗಾಗಿ ಅವ್ರಿಗೂ ಸಹ ಈ ಸಂದರ್ಭದ ಸ್ವಾಗತವನ್ನು ಕೋರ್ತೇನೆ. ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದಾರೆ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದ B ವಾಮದೇವಪ್ಪನವರು, ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಪರಮೇಶಪ್ಪ ಸರ್ ಅವರು, ನಮ್ಮ ಗುರುಗಳಾಗಿರ್ತಕ್ಕಂಥ ಶಾಂತಪ್ಪ ಸರ್ ಅವರು, ಪಟ್ಟಣ್ ಶೆಟ್ಟಿ ಸರ್ ಅವರು, ಅನೇಕ ಶರಣ ಸಾಹಿತ್ಯ ಬಳಗದ ಸ್ನೇಹಿತರು, ಕನ್ನಡ ಸಾಹಿತ್ಯ ಬಳಗದ ಸ್ನೇಹಿತರು, ಮತ್ತೆ ನಮ್ಮ ಚಿಕ್ಕಮಗಳೂರಿನ M&M ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ನಮ್ಮ ಗಣೇಶ್ ಸರ್ ಅವರು, ಮತ್ತೆ ನನ್ನ ಬಹಳ ಜನ ಹೆಸರು ನಮ್ಮ ಈಶ್ವರಪ್ಪ ಸರ್ ಅವರು,
ಶರಣ ಸಾಹಿತ್ಯ ಪರಿಷತ್ತಿನ ಅನೇಕ ಎಲ್ಲ ರಾಜ್ಯದ ಗಾಂಜಿ ಸರ್ ಅವರು ಮತ್ತೆ ನನ್ನ ಬಂಧುಗಳು ಎಲ್ಲರೂ ಇದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನ ನಾನು ಕೋರ್ತೇನೆ. ಕದಳಿ ವೇದಿಕೆ ಎಲ್ಲ ಮಹಿಳೆಯರಿಗೆ, ನನ್ನ ಸೋದರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತೇನೆ. ಸರ್ವರನ್ನು ಇವತ್ತು ಸ್ವಾಗತಿಸಿದಂತೆ ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಡಾಕ್ಟರ್ ಶಿವರಾಜ್ ಕಪೂರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಪಿ.ವಿ. ಭೈರಪ್ಪನವರು IRS ಉಪ ಆಯುಕ್ತರು, ಕೇಂದ್ರ ತೆರಿಗೆ ಇಲಾಖೆ, ಬೆಂಗಳೂರು. ಕಬ್ಬೂರ್ ಅವರ ತಂದೆಯವರೇ ಹಾಗೂ ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರೇ, ನಾನು ನೋಡೋದಕ್ಕೆ ತುಂಬ ಚಿಕ್ಕದಾಗಿ ಕಾಣಿಸ್ತೀನಿ, ಬಟ್ ಐ ಆಮ್ 38 years old. ಮತ್ತು ಸುಮಾರು ಒಂದು 36 ಗೌರ್ಮೆಂಟ್ ಜಾಬ್ ಸೆಲೆಕ್ಷನ್ ಆಗಿರ್ತಕ್ಕಂಥದ್ದು ನಂದು. ಅದರಲ್ಲಿ 8 ಗೌರ್ಮೆಂಟ್ ಜಾಬನ್ನು ವರ್ಕ್ ಮಾಡಿದ್ದೀನಿ ನಾನು. ಪ್ರೆಸೆಂಟ್ಲಿ ಈ ಜಾಬಿಗೆ ಜಾಯಿನ್ ಆಗಿ ನಾನು 10 years ಆಯಿತು. ಇದೇ ಮೋಸ್ಟ್ಲಿ ನನ್ನ ಹೈಯೆಸ್ಟ್ ವರ್ಕಿಂಗ್ ಜಾಬ್ ಅಂತಂದರೆ. ಫಸ್ಟಲ್ಲಿ ನಾನು ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದಂಥವನು. ಸೊ ಆಮೇಲೆ ಹೈಸ್ಕೂಲ್ ಟೀಚರು, ಆಮೇಲೆ ಕಾಲೇಜ್ ಲೆಕ್ಚರರು, ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್, ಇವೆಲ್ಲ ಗೌರ್ಮೆಂಟ್ ಜಾಬೇ ಮಾಡಿದ್ದೀನಿ ನಾನು. ಸೊ ಆಮೇಲೆ KSಗೆ IASಗೆ ಕೋಚಿಂಗ್ ಮಾಡ್ತಾಯಿದ್ದೆ. KSಗೆ IAS ಕೋಚಿಂಗ್ ಮಾಡಬೇಕಾದ್ರೆ 2014 ಬ್ಯಾಚಲ್ಲಿ ಕರ್ನಾಟಕದಲ್ಲಿ ಸೆಲೆಕ್ಟ್ ಆದಂಥ 360 ಜನ KS ಸ್ಟೂಡೆಂಟ್ಸಲ್ಲಿ 144 ಜನ ನನ್ನ ಸ್ಟೂಡೆಂಟ್ಸ್ ಒಂದು ಬ್ಯಾಚಲ್ಲಿ. ಸೊ ದೇರ್ ಸ್ಟಾರ್ಟೆಡ್ ನಮ್ಮದು ಮತ್ತು ಕಬ್ಬೂರ್ ಅವ್ರದ್ದು ಸ್ನೇಹ. ಆ್ಯಕ್ಚುಲಿ ಇವತ್ತು ನನಗೆ ಏನಂತಂದರೆ ಇಲ್ಲಿ ಬಂದು ಒಂದು ಖುಷಿಯಾದ ಒಂದು ವಿಚಾರ ಏನಂತಂದರೆ, ದಾವಣಗೆರೆ ಎಜುಕೇಷನ್ಗೆ ಹಬ್ ಅಂತ ಕೇಳಿದ್ದೆ ನಾನು. ಮತ್ತು 1-2-3 ಸರಿ ವಿಸಿಟ್ ಮಾಡಿದ್ದೆ. ಎಲ್ಲಿ ನೋಡಿದ್ರು ಕೂಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು. ಸೊ ನಮಗೂ ಕೂಡ ಏನಂತಂದರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನೋಡಿದಾಗ ನಮಗೊಂಥರ ಅದು, ಈಗ ಒಬ್ಬ ವ್ಯಾಪಾರಿಗೆ ಒಂದು ಅಂಗಡಿ ಕಾಣಿಸಿದ್ರೆ ಹೇಗೆ ಅನಿಸುತ್ತೆ, ನಮಗೆ ಒಂದು ಟೀಚಿಂಗ್ ಫೀಲ್ಡಲ್ಲಿರೋರಿಗೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕಾಣಿಸಿದ ತಕ್ಷಣ ನಮಗೊಂಥರ ಅದು ಟೆಂಪಲ್ ಥರ ಫೀಲ್ ಆಗ್ತೀವಿ ನಾವು. ಇವತ್ತು ಕಬ್ಬೂರ್ ಅವರು ಈ ರೀತಿ ನಾನು ಒಂದು KS IAS ಇನ್ಸ್ಟಿಟ್ಯೂಷನ್ನು ಪ್ಲಸ್ ಇಂಟಿಗ್ರೇಟೆಡ್ ಕೋಚಿಂಗು. ಇವತ್ತು ಕಾಂಪಿಟೇಷನ್ ಯಾವ ಲೆವೆಲ್ ಇದೆ ಅಂತ ನಿಮಗೊಂದು ಸ್ಟೋರಿ ಹೇಳ್ತೀನಿ. ನಾನು ಜಾಸ್ತಿ ಹೊತ್ತು ಮಾತಾಡಲ್ಲ, ಯಾಕಂದರೆ ಬೆಳಗ್ಗೆ 6ರಿಂದ ರಾತ್ರಿ 12 ಗಂಟೆವರೆಗೂ ನೀವು ಪಾಠ ಮಾಡಿ ಅಂದರೆ ಮಾಡ್ತೀವಿ ನಾವು. ಸೊ ನಾನೊಂದು 4 ಬುಕ್ ಬರೆದಿದ್ದೀನಿ. ಅದರಲ್ಲಿ ಈಗ ಜಸ್ಟ್ ಈ ಮಂತಲ್ಲಿ ಒಂದು ಬುಕ್ ರಿಲೀಸ್ ಆಯಿತು. ಅದರಲ್ಲಿ ಈಗ ಸ್ಟೇಟಲ್ಲಿ ನಂಬರ್ 1 ಬುಕ್ಸ್ ಅವು ಆ್ಯಕ್ಚುಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಹಾಗಾಗಿ ನಮಗೇನಂತಂದರೆ ಮಾತಾಡಬೇಕು ಅಂತಂತಂದರೆ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಕ್ಲಾಸು ರಾತ್ರಿ 12 ಗಂಟೆವರೆಗೂ ಮಾಡಿ ಅಂದರೂ ಮಾಡ್ತೀವಿ. ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಲಿಮಿಟೆಡ್ ಇದಕ್ಕೆ 10 minutes ಕೊಟ್ಟಿದ್ದಾರೆ. 10 minutesಲ್ಲಿ ಏನು ಈ ಕಾಂಪಿಟೇಟಿವ್ ಎಕ್ಸಾಮ್ಸು ಅನ್ನೋದ್ರ ಬಗ್ಗೆ ಒಂದು ಗ್ಲಿಮ್ಸ್ ಹೇಳ್ತೀನಿ. ನಮಗೆ ಆ್ಯಕ್ಚುಲಿ ಈಗ ಕೋಚಿಂಗ್ ಮಾಡಿ ಇವತ್ತು ಕೋಚಿಂಗ್ ಇಂಡಸ್ಟ್ರಿ ಏನಾಗಿದೆ ಅಂತಂದರೆ, ಇಂಡಿಯಾದಲ್ಲಿ ವಿ ಹ್ಯಾವ್ ನೋನ್ ಎವರಿ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ. ಈಗ ನಂದು ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ನಲ್ಲಿ 2 ಬುಕ್ ಬಂದಿದೆ ನಂದು. ಅಂದರೆ ಆಲ್ ಓವರ್ ಇಂಡಿಯಾ ಓದ್ತಾರೆ ಅದನ್ನು, UPSC KPSC ಎಕ್ಸಾಮ್ಸ್ಗೆ. ಯಾವುದೇ ಇನ್ಸ್ಟಿಟ್ಯೂಷನ್ ಆಗಿರಲಿ ಇಂಡಿಯಾದಲ್ಲಿ. ಸೊ ನಮ್ಗೆ ಯಾವ ಇನ್ಸ್ಟಿಟ್ಯೂಷನ್ನಲ್ಲಿ ಈ ಸರಿ ಹುಡುಗ ಸೇರಿದ್ರೆ ಅವನು ಇದೇನಾಗ್ಬೋದು, ಮತ್ತು ಈ ಒಬ್ಬ ಹುಡುಗನ ಜೊತೆ ಮಾತಾಡಿದೀವಿ ಅಂತಂತಂದರೆ ಇವನಿಗೆ ಎಷ್ಟು ಒಂದು ಮೋಟಿವೇಶನ್ ಇಲ್ಲಾಂದರೆ ಎಷ್ಟು ಒಂಥರ ನಾಲೆಡ್ಜ್ ಬ್ಯಾಕಪ್ ನೀಡಿದೆ. ವಿ ಹ್ಯಾವ್ ನೋನ್ ಒನ್ ಥಿಂಗ್, ನಾನು ಪ್ರೈಮರಿ ಸ್ಕೂಲ್ ಟೀಚರಿಂದ ಬಂದಿರತಕ್ಕಂಥವನು. ಇಲ್ಲಿ ಯಾರು ದಡ್ರಲ್ಲ, ಯಾರು ಬುದ್ಧಿವಂತರಲ್ಲ. ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ ಅಂತೇಳಿ. ಸೊ ನಮಗೆ ಕೆಲವೊಂದು ಸ್ಟೇಜಲ್ಲಿದ್ದಾಗ ಗಾದೆಗಳ ಥರ ಅನಿಸ್ತಾ ಇದ್ವು. ಬಟ್ ಈಗೇನಾಗುತ್ತೆ ಅಂತಂದರೆ ಅವು ಅನುಭವಗಳ ಥರ ಅನಿಸುತ್ತೆ. ನಾನು 16 ವರ್ಷಕ್ಕೆ ಮನೆ ಬಿಟ್ಟು ಅಂತವನು. ಸೊ ಈಗ 38 ವರ್ಷ ಅಂದರೆ ನಾನು ಬೆಳೆದಿರೋದಕ್ಕಿಂತ ಜಾಸ್ತಿ ಸಮಾಜದಲ್ಲೇ ಬೆಳೆದಿದ್ದೀನಿ. ಸೊ ನಾನು ಅವಾಗ ಪ್ರೈಮರಿ ಸ್ಕೂಲ್ ಟೀಚರಿಂದ ಹುಡುಗರನ್ನ ನೋಡ್ಕೊಂಡು ಬರ್ತಾ ಸ್ಟಡಿ ಮಾಡಿದಾಗ ನನ್ನ ಹುಡುಗರಿಗೆ ಒಂದೇ ಅನಿಸಿದ್ದು ನನಗೆ, ಏನಿಲ್ಲ, ವೆರಿ ಸಿಂಪಲ್. ಅವರೇನೋ ಒಂದು ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ ಅಂದರೆ ಅದಕ್ಕೆ ಸ್ಪೆಸಿಫಿಕ್ ರೀಸನ್ಸ್ ಇರುತ್ತೆ. ಅವರು ಒಂದು ಸ್ವಲ್ಪ ವೀಕ್ ಇದ್ದಾರೆ ಸ್ಟಡೀಸಲ್ಲಿ ಅಂದರೆ ಅದಕ್ಕೊಂದು ಸ್ಪೆಸಿಫಿಕ್ ರೀಸನ್ ಇರುತ್ತೆ. ಅದು ಬಿಟ್ಟರೆ ಒಂದು ಕ್ಲಾರಿಟಿ ಹೇಳ್ತೀನಿ, ನನ್ನ ಅನುಭವ. ಯಾಕಂತಂತಂದರೆ ನಾನು 22 ವರ್ಷಗಳ ಕಾಲ ಹುಡುಗರ ಜೊತೆ ಸಹವಾಸ ಮಾಡಿದ್ದೀನಿ. ಯಾವ ಹುಡುಗನೂ ದಡ್ಡ ಅಲ್ಲ, ಯಾವ ಹುಡುಗನೂ ಬುದ್ಧಿವಂತ ಅಲ್ಲ. ಇದು ನಾನು ಕಂಡುಕೊಂಡಿರ್ತಕ್ಕಂಥ ಸತ್ಯ. ಸೊ ಇದರಲ್ಲಿ ನಾವು ಹುಡುಗರನ್ನ ಒಂದು ಟ್ರೈನ್ ಅಪ್ ಮಾಡಬೇಕಾದ್ರೆ ನಮ್ಗೆ ಗೊತ್ತಾಗ್ತಿತ್ತು, ಇವನಿಗೆ ಇಷ್ಟು ಬ್ಯಾಕಪ್ ನೀಡಿದೆ, ಇವನಿಗೆ ಎಜುಕೇಷನಲ್ಲಿ ಇಂಟ್ರೆಸ್ಟ್ ಕಳ್ಕೊಂಡಿದ್ದಾನೆ, ಅವನಿಗೆ ಬೇಸಿಕ್ಸ್ ಹೇಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವೆಲ್ಲ ಡಿಸ್ಕಸ್ ಮಾಡಬೇಕಾದ್ರೆ ಇವರು ನಾವೇ ಹೇಳ್ತಾ ಇದ್ವಿ ಏನಂತಂದರೆ, ಈಗ ಕಾಂಪಿಟೇಟಿವ್ ಫೀಲ್ಡ್ ತುಂಬ ಟಫ್ ಆಗಿದೆ.
ಈಗ 2014 ಒಬ್ಬರು ಆಲ್ ಇಂಡಿಯಾ ರ್ಯಾಂಕ್ ಬರ್ತಾರೆ, UPSC ಫಸ್ಟ್ ರ್ಯಾಂಕ್ ಬರ್ತಾರೆ. ಅವ್ರಿಗೆ ಯಾವಾಗ ಅವ್ರ ಪೇರೆಂಟ್ಸ್ ಅವ್ರನ್ನ UPSC ಕಡೆ ಕೋಚಿಂಗ್ ಕಡೆಗೆ ಟ್ರೈನ್ ಅಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ PUCಗೆ ಸೇರಿಸ್ತಾರೆ ಅವ್ರನ್ನ. PUCಯಲ್ಲೇ ದೇ ಪ್ಲ್ಯಾಂಡ್ ಅವ್ರದ್ದು ಆಪ್ಷನಲ್ ಸಬ್ಜೆಕ್ಟ್ ಯಾವ್ದು ತಗೋಬೇಕು, ಪೊಲಿಟಿಕಲ್ ಸೈನ್ಸ್ ತಗೋಬೇಕು. ಸೊ ಇವ್ರನ್ನ ಯಾವುದಕ್ಕೆ ಸೇರಿಸ್ಬೇಕು, PUCನಲ್ಲಿ ಆರ್ಟ್ಸ್ಗೆ ಸೇರಿಸ್ಬೇಕು. ಪೊಲಿಟಿಕಲ್ ಸೈನ್ಸ್ ಇರ್ತಕ್ಕಂಥದ್ದು ಈಗ HEP ಇರುತ್ತೆ, HES ಇರುತ್ತೆ. ಈಗ ನಾರ್ತ್ ಕರ್ನಾಟಕ ಬಂದುಬಿಟ್ರೆ ಎಜುಕೇಷನ್ ಅಂತ ಹೇಳ್ಬಿಟ್ಟು ಒಂದು ಸಬ್ಜೆಕ್ಟ್ ಸೇರಿಸಿರ್ತಾರೆ. ಈಗ ಅವ್ರಿಗೇನು ಮಾಡ್ತಾರೆ ಅಂದರೆ HEPನೇ ತೆಗೆದುಕೊಡ್ತಾರೆ. HEP ತೆಗೆದುಕೊಟ್ಟು PUCಯಿಂದನೇ ಟ್ರೈನ್ ಅಪ್ ಮಾಡಿ ಮತ್ತೆ ಡಿಗ್ರಿಗೂ ಕೂಡ ಅದರಿಂದನೇ ಮೂವ್ ಅಪ್ ಆಗೋಂಗೆ ಮಾಡಿ ಮತ್ತೆ ಡಿಗ್ರಿಯಿಂದಾನೇ ಏನು ಮಾಡ್ತಾರೆ ಅಂತಂದರೆ ಒಂದು ಬೆಸ್ಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಯಾವುದಂತ ಹೇಳ್ಬಿಟ್ಟು ಅನಲೈಸ್ ಮಾಡ್ತಾರೆ. ಆ ಟೈಮ್ಗೆ ಅನಲೈಸ್ ಮಾಡಿ ಅಲ್ಲೇ ಕೋಚಿಂಗ್ ಕೊಡಿಸ್ತಾರೆ. ಕೋಚಿಂಗ್ ಕೊಡಿಸಿ ನೀಟಾಗಿ ಏನು ಮಾಡ್ತಾರೆ ಅಂತಂದರೆ ಫಸ್ಟ್ ಅಟೆಂಪ್ಟಲ್ಲೇ ಇದು ಮಾಡ್ತಾರೆ. ಫಸ್ಟ್ ಅಟೆಂಪ್ಟಲ್ಲಿ 0.5 ಏನಾಗುತ್ತೆ ಪ್ರಿಲಿಮ್ಸ್ ಆಗುತ್ತೆ. ಬಟ್ ಮೇನ್ಸ್ಗೆ ಅವಾಗ್ಲಿಂದನೇ ಸ್ಟ್ರಾಟಜಿ ಮಾಡಿರೋದ್ರಿಂದ ಮೇನ್ಸ್ ಈಸಿಯಾಗಿ ರ್ಯಾಂಕ್ ಬರುತ್ತೆ. ಈವನ್ ಈಗ ನಮ್ಮದೆಲ್ಲ ಏನಾಗಿದೆ ಅಂತಂದರೆ ಈಗ ಫಸ್ಟ್ ರ್ಯಾಂಕ್ ಬಂದಂಥ ಹುಡುಗಿದು 80.5 ಪ್ರಿಲಿಮ್ ಸ್ಕೋರು. ನಮ್ಮದು ಆವ್ರೇಜ್ ಸ್ಕೋರೇ 130. ಅಲ್ಲಿ 2 ಮಾರ್ಕ್ಸ್ ವೇರಿಯೇಷನ್ ಮಾಡಬೇಕಂದ್ರೆ ತುಂಬ ಟಫ್ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಆಕೆ ಮೇನ್ಸಲ್ಲಿ ಏನು ಮಾಡ್ತಾಳೆ ಅಂತಂದರೆ ಹೈಯೆಸ್ಟ್ ಸ್ಕೋರ್ ತಗೊಂಡು ಫಸ್ಟ್ ರ್ಯಾಂಕ್ ಬರ್ತಾಳೆ. ದಟ್ಸ್ ಹೌ ದೇ ಯೂಸ್ ಟು ಪ್ಲಾನ್. ಹಾಗಾಗಿ ನಾವು ಇಂಥವನ್ನೆಲ್ಲ ಡಿಸ್ಕಸ್ ಮಾಡಬೇಕಾದ್ರೆ ಇಂಟಿಗ್ರೇಟೆಡ್ ಕಾಲೇಜ್ ಮಾಡಿದ್ರೆ ಅವ್ರಿಗೆ ಏನಂತಂದರೆ ಅಲ್ಲಿಂದನೇ ಸ್ವಲ್ಪ ಟ್ರೈನ್ ಅಪ್ ಮಾಡಿಕೊಂಡ್ರೆ ಹೀಗಿರೋ ಕಾಂಪಿಟೇಷನ್ಗೆ ಸುಲಭ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾತಾಡಬೇಕಾದ್ರೆ ಸೊ ಇವರು ಕಬ್ಬೂರವರು ಏನು ಮಾಡಿದ್ರು ಅಂತಂದರೆ ಐ ಥಿಂಕ್ 2 years ಬ್ಯಾಕ್ ಅವಾಗ ನಮ್ಮ ಇದರಲ್ಲಿ ಎಜುಕೇಷನ್ ಕಮಿಷನರು ನಮ್ಮ ಬ್ರದರ್ ಇದ್ರು. ಆ್ಯಕ್ಚುಲಿ ಈ ವಾಸ್ ಎಜುಕೇಷನ್ ಕಮಿಷನರ್ ಫಾರ್ ಕರ್ನಾಟಕ. ಅವಾಗ ಸರ್ ನನ್ನ ಕಾಲೇಜ್ಗೆ ಈಗ ಇಂಟಿಗ್ರೇಟೆಡ್ ಮಾಡಬೇಕಂತ ಇದು ಮಾಡಿದ್ದೀವಿ ಅಂತಂದರು. ಐ ಫೆಲ್ಟ್ ವೆರಿ ಹ್ಯಾಪಿ. ನವ್ ಇಟ್ ಹ್ಯಾಸ್ ಬಿನ್ ರಿಯಲೈಸ್ಡ್ ಆ್ಯಕ್ಚುಲಿ ವಿತ್ ಓನ್ ಬಿಲ್ಡಿಂಗ್. ಸೊ ಈ ರೀತಿಯಾಗಿ ಏನಂತಂತಂದರೆ ಇವರು ಇದನ್ನು ಏನು ಬೇಕನ್ನೋದಕ್ಕೆ ಒಂದು ಸೆಟಪ್ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ಬೆಸ್ಟಾಗಿ ಮಾಡಿದ್ದಾರೆ. ಈ ಒಂದು ರೀಸನ್ಗೆ ಇದು ಇವರ ಕೊಡುಗೆ. ಸೊ ಅದಕ್ಕೆ ಐ ಫೆಲ್ಟ್ ವೆರಿ ಹ್ಯಾಪಿ ಬಿಕಾಸ್ ಐ ನೋ ಹಿಮ್ ವೆರಿ ವೆಲ್ ಸಿನ್ಸ್ 2-3 years. ಅಂದರೆ 3-4 ವರ್ಷದಿಂದ ನಾವು ತುಂಬ ಜಾಸ್ತಿ ಮಾತಾಡ್ತೀವಿ ಏನೋ ಇದ್ರ ಬಗ್ಗೆ, ಕೋಚಿಂಗ್ ಬಗ್ಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ. ಇದರಲ್ಲಿ ಒಂದು ಈಗ ಬೆಂಗಳೂರು ಲೆವೆಲಲ್ಲಿ ಏನಾಗುತ್ತೆ ಅಂದರೆ 1.5 ಲಕ್ಷ, 1.70 ಈ ರೀತಿ ಇರುತ್ತೆ ಬರೀ ಕೋಚಿಂಗಿಗೆ. ಇಲ್ಲಿಂದ ಬಂದು ಅಲ್ಲಿ ತಿಂಗಳಿಗೆ 5,000 ರೂಪಾಯಿ ರೂಮ್ ರೆಂಟ್ ಕಟ್ಕೊಂಡು ಮತ್ತೆ ಇವ್ರು ಕಾಲ್ ಫಾರ್ ಮಾಡಲ್ಲ ಸರಿಯಾಗಿ. ಎಲ್ಲ ಒಂದು ಇದರಲ್ಲಿ ಇದು ಇರೋದಕ್ಕಿಂತ ಈ ಸ್ಥಳೀಯವಾಗಿ ಒಂದು ಇನ್ಸ್ಟಿಟ್ಯೂಟ್, ಬೆಸ್ಟ್ ಇನ್ಸ್ಟಿಟ್ಯೂಟ್ ಇದ್ದು ಅವರಿಗೆ ಎಲ್ಲ ರೀತಿಯಲ್ಲೂ ಅಕ್ಸೆಸ್ ಇದ್ದು ಒಳ್ಳೆ ಕೋಚಿಂಗ್ ಕೊಡೋಕ್ಕಾಗೋಂಥದ್ದಿದ್ದರೆ ಅದು ಕೂಡ ಒಂದು ಎಜುಕೇಷನ್ಗೆ ಒಂದು ಫೀಲ್ಡ್ಗೆ ಅವ್ರು ಕೊಡ್ತಕ್ಕಂಥ ಕೊಡುಗೆನೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಇನ್ಸ್ಟಿಟ್ಯೂಟ್ ಆಗಿರ್ತಕ್ಕಂಥದ್ದು ಆಗಿರೋದಕ್ಕೆ ನನಗೆ ತುಂಬ ಖುಷಿ ಇದೆ. ಸೊ ಇದು ಈ ಒಂದು ರೀಸನ್ಗೆ ಇವರ ಕೊಡುಗೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ಸೊ ಲೆಟ್ ಇಟ್ ಬಿ. ಒಂದು ಕಡೆಗೆ ನಾನು ಹೇಳಿದೆ ನಿಮಗೆ, ನಮಗೇನಂತಂತಂದರೆ ಇವಳ ಬಗ್ಗೆ ಮಾತಾಡೋದಕ್ಕಿಂತ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಹೇಗಿರುತ್ತೆ. ಈಗ ನೀವೆಲ್ಲ ಇಲ್ಲಿ ಪೇರೆಂಟ್ಸ್ ಇದ್ದೀರಾ, ನಿಮ್ಮ ಹುಡುಗರನ್ನ ನೀವೇ ಕೆಲವ್ರು ಎಷ್ಟೋ ಜನ ಪೇರೆಂಟ್ಸ್ ನನ್ನ ಹತ್ರ ಬರಬೇಕಾದ್ರೆ ಸುಮಾರು ಎವ್ರಿ ಡೇ ನನಗೆ ಮಿನಿಮಮ್ ಅಂತಂದರೆ 1 or 2 ಪೇರೆಂಟ್ಸ್ ಪೇಮೆಂಟ್ ಇದು ಫೋನ್ ಮಾಡೇ ಮಾಡ್ತಾರೆ. ಅದರಲ್ಲಿ ಮೋಸ್ಟ್ ನನಗೆ ಒಂದು ಕಡೆ ಬೇಜಾರಿದೆ, ಒಂದು ಕಡೆ ಓಕೆ. ನನಗೆ ಫೋನ್ ಮಾಡ್ತಕ್ಕಂಥವ್ರು ಮೋಸ್ಟ್ ಆಫ್ ದೆಮ್ ಯಾರು ಇರ್ತಾರೆ ಅಂತಂದರೆ ಒಳ್ಳೊಳ್ಳೆ ಆಫೀಸರ್ಸ್ ಇರ್ತಾರೆ. ಸರ್ ನಮ್ಮ ಮಕ್ಕಳನ್ನ ಕಳಿಸ್ತಾ ಇದ್ದೀವಿ ಇವತ್ತು, DIGಗಳು, SP-ಗಳು, ಇಲ್ಲ ಅಂತಂತಂದರೆ ಒಳ್ಳೆ ಡೈರೆಕ್ಟರ್ಗಳು, ರಿಟೈರ್ಡ್ IAS ಇವು ಬರೀ ಇವರೇ ಕಳಿಸ್ತಾರೆ ಜಾಸ್ತಿ. ಅಂದರೆ ಅವ್ರಿಗೆ ಬಂದಿರೋಷ್ಟು ಅವೇರ್ನೆಸ್ಸು ಮತ್ತು ಅವ್ರಿಗಿರೋಷ್ಟು ಲಿಂಕೇಜಸ್ಸು ನಿಮ್ಗೆ ಇರಲ್ಲ. ಆದರೆ ನಮ್ಮಲ್ಲಿ ಕೆಲವ್ರು ಪೇರೆಂಟ್ಸು ಇನ್ನೂ ಒಂದು ತಪ್ಪು ಮಾಡ್ತಾರೆ. ಏನಂದರೆ ನನ್ನ ಮಗ ಅಷ್ಟು ಕೇಪಬಿಲಿಟಿ ಇಲ್ಲ ಬಿಡು, ಫಸ್ಟ್ ನನಗೂ ಕೂಡ ಇದು ಮಾಡಬೇಕಾದ್ರೆ ಇವ್ನಿಗೆ ಏನು ಮಾಡ್ಬೋದು ನೋಡಿ, ಇವನಿಗೆ ಅಷ್ಟು ಕೆಪಾಸಿಟಿ ಇಲ್ಲ ಅಂತಾರೆ. ಸೊ ಅದು ಅಬ್ಸಲ್ಯೂಟ್ಲಿ ರಾಂಗ್. ಏನಂತಂದರೆ ಅವ್ರಿಗೆ ಯಾವುದೋ ಒಂದು ಸ್ಟೇಜಲ್ಲಿ ಸಿಗಬೇಕಾದಂಥ ಮೋಟಿವೇಶನ್ನು, ಸಿಗಬೇಕಾದಂಥ ರುಚಿ ಎಜುಕೇಷನಲ್ಲಿ ಸಿಕ್ಕಿರಲ್ಲ ಅಷ್ಟೇ. ಈಗ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಂದಾಗ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಹೇಗಿರುತ್ತೆ ಅನ್ನೋದಕ್ಕೆ ಒಬ್ಬ SLC ಫೇಲ್ ಆದೋನು IAS ಮಾಡ್ಬೋದು, ಒಬ್ಬ IIT ಪಾಸ್ ಮಾಡ್ದಕ್ಕ IITಯಲ್ಲಿ ಟಾಪ್ ರ್ಯಾಂಕರ್ ಕೂಡ ಫೇಲ್ ಆಗ್ಬೋದು. ಸೊ ಅದಕ್ಕೆ ನಿಮಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನು. ಏನಂದರೆ ಒಬ್ಬ ಇಸ್ರೋಗೆ ಸೈಂಟಿಸ್ಟ್ ಆಗಿ ಸೆಲೆಕ್ಟ್ ಆಗಿರ್ತಾನೆ. ಇಸ್ರೋಗೆ ಸೈಂಟಿಸ್ಟ್, ಇದು ರಿಯಲ್ ಸ್ಟೋರಿ ನಾನು ಹೇಳ್ತಕ್ಕಂಥದ್ದು. ಇಸ್ರೋಗೆ ಸೈಂಟಿಸ್ಟಾಗಿ ಸೆಲೆಕ್ಟ್ ಆಗಿದ್ದಾನೆ ಅಂತಂತಂದರೆ ಸೊ ಈ ಹಿಮ್ಸೆಲ್ಫ್ ವಿಲ್ ಬಿ ಹ್ಯಾವಿಂಗ್ ಸಮಥಿಂಗ್ ಇನ್ ಈಸ್ ಮೈಂಡ್. ಅಂದರೆ ಅವನಿಗೂ ಕೂಡ ಅವನ ಮೈಂಡಲ್ಲಿ ನಾನು ಓದೋದ್ರಲ್ಲಿ ಸಖತ್ ಪಂಟ ಇದ್ದೀನಿ, ನನಗೆ ಯಾರು ಇದು ಯಾವ ಎಕ್ಸಾಮ್ ಇವೆಲ್ಲ ಅನ್ನೋ ರೀತಿ ಒಂದು ಇದಿರುತ್ತೆ.
ಮತ್ತು ಅವ್ರ ಪೇರೆಂಟ್ಸ್ಗೂ ಕೂಡ ಒಂದು ಬೇರೆ ಲೆವೆಲ್ ಕಾನ್ಫಿಡೆನ್ಸ್ ಇರುತ್ತೆ ಅವ್ರ ಮೇಲೆ. ನನ್ನ ಮಗ ಇಸ್ರೋಗೆ ಸೈಂಟಿಸ್ಟಾಗಿ ಸೆಲೆಕ್ಟ್ ಆಗಿದ್ದಾನೆ, UPSC ಇನ್ನೊಂದು ಎಕ್ಸಾಮ್ ಏನಿದು ಅಂತ. ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಅಪ್ಲಿಕೇಶನ್ ಆಗಿದ ತಕ್ಷಣ, ಈಗ ಒಂದು PSI ಕಾಲ್ಫರ್ ಆದಾಗ ಅಪ್ಲಿಕೇಶನ್ ಆಗಿದ ತಕ್ಷಣ ಪಾಪ ಪೇರೆಂಟ್ಸ್ ಗೊತ್ತಿರಲ್ಲ, ಪೇರೆಂಟ್ಸ್ ಏನು ಹೇಳ್ಕೊಡ್ತಾರೆ, ನನ್ನ ಮಗ SIಗೆ ಓದ್ತವನೆ ಅಂತ ಹೇಳ್ತಾರೆ. ಅದೇ ರೀತಿ ಇವರು ಏನು ಮಾಡ್ತಾರೆ ಅಂತಂತಂದರೆ, ನನ್ನ ಮಗ IAS ಮಾಡ್ತವನೆ. ನೀವು ಸೇರಿದ ತಕ್ಷಣ ಪಾಪ ನಿಮ್ಗೇನು ಗೊತ್ತಿರುತ್ತೆ, IAS ಮಾಡ್ತಾವನೆ, KS ಮಾಡ್ತಾವನೆ ಅಂತ ಹೇಳ್ತಾರೆ. ಇಲ್ಲ, IAS KS ಮಾಮೂಲಿ ಡಿಗ್ರಿಗಳ ಥರ ಎಕ್ಸಾಮ್ ಅಲ್ಲ. ವರ್ಷಕ್ಕೆ 1000 ಪೋಸ್ಟು, 500 ಪೋಸ್ಟು, ಇಲ್ಲ 100 ಪೋಸ್ಟು ಅಂತ ಹೇಳ್ಬಿಟ್ಟು ಫ್ರೀ ಫಿಕ್ಸ್ ಆಗಿ ಏನು ಮಾಡ್ತಾರೆ, ಕಾಲ್ ಮಾಡ್ತಾರೆ. ನೀವು ಪಾಸ್ ಆಗೋದು ಕೌಂಟ್ ಇಲ್ಲ, ಮೆರಿಟಲ್ಲಿ ವಿತಿನ್ 1000 ಜನದೊಳಗಡೆ ಇರಬೇಕು. ಅದರಲ್ಲೂ ರಿಸರ್ವೇಷನ್ನು ಹಂಗೆ ಹಿಂಗೆ ತಗೊಂಡ್ಮೇಲೆ ಜನರಲ್ ಮೆರಿಟ್ ಅವರ ಆದರೆ ಈ ಸಾರಿ 960 ಪೋಸ್ಟ್ ಇದೆ ಅಂದರೆ ಇಡೀ ಇಂಡಿಯಾಗೆ, ಅದರಲ್ಲಿ 400 ಜನ ಮಾತ್ರ ತಗೊತಾರೆ. ಅಂದರೆ ಆಲ್ ಇಂಡಿಯಾಗೆ 400 ಜನದಲ್ಲೇ ಇರಬೇಕು ಅವರು, ಇಲ್ಲಾಂದರೆ ಹಾಗಲ್ಲ. ಸೊ ಹೀಗಿರುತ್ತೆ. ಈಗ ಇಸ್ರೋಗೆ ಸೈಂಟಿಸ್ಟ್ ಆಗಿ ಸೆಲೆಕ್ಟ್ ಆಗಿರ್ತಾನಲ್ವಾ, ಮತ್ತೆ ಆಯಿತು ಎಕ್ಸಾಮ್ ಕಾಲ್ ಮಾಡುತ್ತೆ, UPSC ಅಪ್ಲಿಕೇಶನ್ ಹಾಕ್ತಾರೆ. ಇವ್ರ ಮನೆ ಕಡೆನೂ ಎಲ್ಲ UPSCಗೆ ಓದ್ತಾ ಇದ್ದಾನೆ ಅನ್ನೋ ರೀತಿ ಮಾಮೂಲಿ ಪ್ರಿಪ್ರೇಷನ್ ಆಗ್ತಿದ್ದಾರೆ ಅಂತ ಹೇಳ್ಕೊತಾರೆ. ಆಯಿತು, ಈ ಸರಿ ಪ್ರಿಲಿಮ್ಸು ಆಯಿತು, ಪ್ರಿಲಿಮ್ಸ್ ಎಕ್ಸಾಮ್ ಬರೀತಾನೆ, ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಆಗಿಬಿಡುತ್ತೆ. ಮೇನ್ಸ್ ಎಕ್ಸಾಮ್ ಬರೀತಾನೆ, ಮೇನ್ಸ್ ಎಕ್ಸಾಮ್ ಕೂಡ ಏನಾಗ್ಬಿಡುತ್ತೆ, ಪಾಸ್ ಆಗಿಬಿಡುತ್ತೆ. ಫುಲ್ಲು ನನ್ನ ಮಗ ಇನ್ನೇನು UPSC ಆದ ಅನ್ನೋ ಅಷ್ಟೊತ್ತಿಗೆ ಇಂಟ್ರೂ ಸೆಲೆಕ್ಟ್ ಆಗ್ತಾರೆ, ಇಂಟ್ರೂಗೆ ಹೋಗ್ತಾರೆ. ಇಂಟ್ರೂ ಆದಮೇಲೆ ಏನಾಗುತ್ತೆ ಅಂತಂದರೆ ಮಾಮೂಲಿ ಫೈನಲ್ ರಿಸಲ್ಟ್ ಬಿಡ್ತಾರೆ. ಫೈನಲ್ ರಿಸಲ್ಟ್ ಬಿಟ್ಟಿದ್ದ ದಿನ ಲಿಸ್ಟಲ್ಲಿ ನೋಡ್ತಾರೆ, ಮೇಲಿನಿಂದ ನೋಡ್ಕೊಂಡು ಬರ್ತಾನೆ. 200 ಹೆಸರು ಆಗೋ ತನಕ ನೋಡೋಷ್ಟೊತ್ತಿಗೆ ಭಯ ಸ್ಟಾರ್ಟ್ ಆಗುತ್ತೆ. 300 ಹೆಸರು, 400 ಹೆಸರು ಹೋಯ್ತು. ಸೊ ಮುಗೀತು. 500, 600 ಅಷ್ಟೇ. ಈ ಟೈಮ್ ಒಂದು 700 ಪೋಸ್ಟಿನ ಕಾಲ್ ಮಾಡಿರ್ತಾರೆ, ಹೆಸರಿಲ್ಲ. ಅವಾಗ ಸ್ವಲ್ಪ ಭಯ ಆಗುತ್ತೆ. ಸಿಕ್ಕಾಪಟ್ಟೆ. ಎರಡನೇ ಅಟೆಂಪ್ಟ್ ಅಪ್ಲಿಕೇಶನ್, 3ನೇ ಸರಿ ಅಪ್ಲಿಕೇಶನ್ ಹಾಕಿದಾಗ ಮನೆಯವರು ಯಾರ ಜೊತೆನೂ ಅದ್ರ ಬಗ್ಗೆ ಮಾತಾಡಲ್ಲ. ಇಲ್ಲ ಅಲ್ಲೇ ಮಾಡ್ತಾವನೆ, ಹಂಗೆ ಏನೋ ಓದ್ತಾವನೆ. ಈ ಸಾರಿ ಇವನಿಗೂ ಕೂಡ ಯಾವ ಲೆವೆಲ್ ಭಯ ಆಗುತ್ತೆ ಅಂತಂದ್ರೆ UPSC ಎಕ್ಸಾಮ್ಗೆ. ಸೊ ಆದ್ಮೇಲೆ ನೋಡ್ಕೊಳ್ಳೋಣ ಅಂತ. ಈ ಸಾರಿ ಪ್ರಿಲಿಮ್ಸ್ ಆಗುತ್ತೆ, ಮೇನ್ಸ್ ಆಗಲ್ಲ. 3ನೇ ಸಾರಿ 3 ಹಂತದಲ್ಲಿ ಇರುತ್ತೆ ಎಕ್ಸಾಮ್. 4 ನಾಗರಾಜ ಅದು ಆನ್ ಮಾಡಿ ಕೇಳಿದ್ರೆ ಅದು ಆಫ್ ಆಗಿದೆ. ಇದು ಫ್ಯಾನ್ ಆಫ್ ಆಗಿದೆ, ಫ್ಯಾನ್ ಆಫ್ ಆಗಿದೆ. ಮೂರನೇ ಅಟೆಂಪ್ಟ್ ಕ್ಲಿಯರ್, 3ನೇ ಅಟೆಂಪ್ಟ್ ಆಯ್ತು. 4ನೇ ಅಟೆಂಪ್ಟ್ ಅಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ. ಅಪ್ಲಿಕೇಶನ್ ಹಾಕಿದ್ಮೇಲೆ ಪ್ರಿಲಿಮ್ಸ್ ಆಗುತ್ತೆ. ಪ್ರಿಲಿಮ್ಸ್ ಅಂದ್ರೆ ಫಸ್ಟ್ ಎಕ್ಸಾಮ್, ಮತ್ತೆ ಮೇನ್ಸ್ ಆಗುತ್ತೆ, 2ನೇ ಎಕ್ಸಾಮ್. 400 ತನಕ ಬಂದಿದ್ದಾನೆ, ಕೆಳಗಡೆಯಿಂದ ನೋಡ್ಕೊಂತ ರ್ಯಾಂಕ್ ಲಿಸ್ಟ್ ಅಲ್ಲಿ. ಹೆಸರಿಲ್ಲ. 300ಕ್ಕೆ ಬರ್ತಾನೆ, ಹೆಸರಿಲ್ಲ. 200ಕ್ಕೆ ಬರ್ತಾನೆ, ಇಲ್ಲ. ಸೊ ಇಲ್ಲ ಬಿಡು, ಹೋಗೇ ಇದು ಮುಗೀತು ನನ್ನ ಲೈಫು, ಯಾರ ಹತ್ರ ಹೆಂಗಪ್ಪ ತಲೆ ಎತ್ಕೊಳ್ಳೋದು ಅಂತ ಹೇಳ್ಬಿಟ್ಟು 100ಕ್ಕೆ ಬರ್ತಾನೆ, ಆಗಲೇ ನೋಡೋಣ ಅಂತ. ಇರಲ್ಲ, ಹೋಯ್ತು ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಏನಾದರೂ ಮಿಸ್ ಮಾಡಿದ್ದೀನೇನೋ ತಾಳು ಅಂತ ಹೇಳ್ಬಿಟ್ಟು ಅಜಯ್ ಅಂತಿರುತ್ತಲ್ವಾ, ಅಜಯ್ ಅಂತ ಹೊಡಿತಾನೆ. 1-2 ಬಂದ್ಬಿಡುತ್ತೆ ಹೆಸರು ಅಜಯ್ ಅಂತ. ಯಾರ್ಯಾರೋ ಇರ್ತಾರೆ ಬಿಡು, ನಂದೇ ಇರುತ್ತಾ ಅಂತ ಹೇಳ್ಬಿಟ್ಟು ರಿಜಿಸ್ಟರ್ ನಂಬರ್ ನೋಡ್ತಾನೆ. ಒಂದು 100 ರ್ಯಾಂಕ್ ಸಮಥಿಂಗ್ ಅಲ್ಲಿ ಇರುತ್ತೆ. ನೋಡಿದ್ರೆ ಅದು ಒಂದಲ್ಲ, ನಾನು ಅಂದ್ಕೊಂಡೆ ನಂದಲ್ಲ ಬಿಡು ಇದು. ಸೊ ಆಮೇಲೆ ಇನ್ನೊಂದು 12ನೇ ರ್ಯಾಂಕಲ್ಲಿ ಇರುತ್ತೆ. ಇದಂತೂ ಆಗಿರೋಕ್ಕೆ ಚಾನ್ಸ್ ಇಲ್ಲ. ನೋಡಿದ್ರೆ ಎನ್ಶಿಯಲ್ ಸೇಮೇ ಇರುತ್ತೆ. ಟಿ ಆರ್ ಕರೆಕ್ಟ್ ಇದೆ. ನಂದೇನಾ ತಾಳು ಅಂತ ಹೇಳ್ಬಿಟ್ಟು ರಿಜಿಸ್ಟರ್ ನಂಬರ್ ನೋಡ್ತಾನೆ. ಸೊ ನಂದೇ ರಿಜಿಸ್ಟರ್ ನಂಬರ್ ಅಂದರೆ ಈ ಸಾರಿ ಎಷ್ಟನೇ ರ್ಯಾಂಕ್ ಬಂದಿದೆ? ಇಡೀ ಇಂಡಿಯಾಗೆ 12ನೇ ರ್ಯಾಂಕ್ ಬಂದಿದೆ. ಫುಲ್ ಖುಷಿ ಆಗ್ಬಿಡುತ್ತೆ. ಈಗೇನಂತಂತಂದರೆ 12ನೇ ರ್ಯಾಂಕು UPSCಯಲ್ಲಿ ಅಂತಂತಂದರೆ ಅವರು ಒಂಥರ ಯಾವ ರೀತಿ ಫೀಲ್ ಆಗಿಬಿಡುತ್ತೆ ಅಂದರೆ ಆ ತಕ್ಷಣಕ್ಕೆ ಸ್ವಲ್ಪ ಎಲ್ಲರೂ ಸ್ವಲ್ಪ ಹೇಳ್ತಾನೆ, ಮನೆಗೆ ಫೋನ್ ಮಾಡಿ ಹೇಳ್ತಾನೆ, ಹಿಂಗೆ 12ನೇ ರ್ಯಾಂಕ್ ಆಗಿದೆ ಅಂತ. ಅವ್ರು ನಂಬಿಕೆ ಬಿಟ್ಟಿರ್ತಾರೆ. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಎಷ್ಟೋ ಜನ ನಮ್ಮ ಹತ್ರ ಪೇರೆಂಟ್ಸ್ ಬರೋರು ಏನು ಹೇಳ್ತಾರೆ ಅಂತಂದರೆ, ಇವನಿಗೆ ಅಷ್ಟಿಲ್ಲ ಕೆಪಾಸಿಟಿ ನೋಡಿ, ಬೇರೆ UPSC ಎಲ್ಲ ಬೇಡ, KS ಆದರೆ ಸಾಕು, ಅಷ್ಟು ಕೆಪಾಸಿಟಿ ಇಲ್ಲ. ಇವ್ರಿಗೂ ಕೂಡ ಇಸ್ರೋ ಸೈಂಟಿಸ್ಟೇ ಬೇರೆ,
UPSC ಎಕ್ಸಾಮೇ ಬೇರೆ, ಇವನ್ ಕಡೆ ಹಾಗಲ್ಲ ಅನ್ನೋ ಒಂದು ಸ್ಥಿತಿಗೆ ಬಂದ್ಬಿಟ್ಟಿರ್ತಾರೆ. 4 ವರ್ಷ ಆಯ್ತಲ್ವ. ಸೊ ಈಗ 12ನೇ ರ್ಯಾಂಕ್ ಅಂದಿದ ತಕ್ಷಣ ತುಂಬ ಖುಷಿ ಆಗ್ಬಿಡುತ್ತೆ. ಸೊ ಈಗ ಎಲ್ಲ ಕಡೆ ಇದಾಗ್ತಾರೆ. ಆಮೇಲೆ ಅವತ್ತು ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಇಸ್ರೋದಲ್ಲೂ ಕೂಡ ಏನು ಮಾಡ್ತಾರೆ ಅಂತಂದರೆ ಎಲ್ಲರೂ ಸ್ವಲ್ಪ ಇದು ಮಾಡಿ, ಇಸ್ರೋ ಚೇರ್ಮನ್ನು ಅವರೆಲ್ಲ ಇದು ಮಾಡಿ ಒಂದು ಸ್ವಲ್ಪ ಅಂದರೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ ಮತ್ತು ಅವರಿಗೆ ಸೆಲೆಬ್ರೇಟ್ ಮಾಡಿ ಒಂದು ಸ್ವೀಟ್ ಕೇಕ್ ಎಲ್ಲ ಅರೇಂಜ್ ಮಾಡಿ ಸ್ವಲ್ಪ ಎಲ್ಲರೂ ಸ್ವಲ್ಪ ಇದು ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ಸೆಲೆಕ್ಟ್ ಆದಾಗ ಏನಾಯಿತು ಅಂತಂದರೆ ಒಂದು 20-30 ಕಾರುಗಳು ಬಂದಿತ್ತು ನಮ್ಮೂರಿಗೆ. ಸೊ ಅವಾಗ ಬೇರೆ ರೀತಿಯೇ ನೋಡ್ತಾ ಇದ್ರು UPSC ಸೆಲೆಕ್ಷನ್ನು ಅಂತಂತಂದರೆ. ಮತ್ತು ಟಿ ವಿನಲ್ಲಿ ಪ್ರೋಗ್ರಾಮು ಅವತ್ತೆಲ್ಲ, ಸೊ ಕರ್ನಾಟಕದಿಂದ ಇಷ್ಟು ರ್ಯಾಂಕ್ಸ್ ಬಂದಿದ್ದಾರೆ, ಇವರೇ ಕರ್ನಾಟಕಕ್ಕೆ ನಂಬರ್ 1. ಸೊ ಇವೆಲ್ಲ ಆಯಿತು. ಈ ಒಂದು ಸಡಗರ ಸಂಭ್ರಮ ಎಲ್ಲ ಆದಮೇಲೆ ಸೊ ರಾತ್ರಿ ಮಲಗುತ್ತಾನೆ. ಮಲಗಿ ಬೆಳಗ್ಗೆ ಎದ್ದು ಕನಸು ಎಷ್ಟು ಚೆನ್ನಾಗಿತ್ತಲ್ಲ ಅನ್ಕೊತಾನೆ. ಸೊ ಅಂದರೆ ಕನಸು ಎಷ್ಟು ಚೆನ್ನಾಗಿತ್ತಲ್ಲ ಅಂದ್ಕೊಂಡು ಆಮೇಲೆ ನಾನು ರಿಸಲ್ಟ್ ಶೀಟು ಪ್ರಿಂಟ್ ತಂದಲ್ಲ, ಇದೇ ಇಲ್ಲ ತಾಳು ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾನೆ. ನೋಡಿದ್ರೆ ಕರೆಕ್ಟು ಕನಸಲ್ಲ ಇದು, ನಂದೇ, ನಾನು ಆಗಿದ್ದೀನಿ, ಸೆಲೆಕ್ಟ್ ಆಗಿದ್ದೀನಿ. ಇದು ಒಬ್ಬ ವಿದ್ಯಾರ್ಥಿಯ ನಿಜ ಜೀವನದಲ್ಲಿ ನಡೆದಿರ್ತಕ್ಕಂಥ ನಿಜ ಘಟನೆ ಇದು. ಅಂದರೆ ಅವನಿಗೆ ಆಗಿದ್ದೀನಿ ಅನ್ನೋದನ್ನು ಕೂಡ ಅದು ಕನಸಿರ್ಬೋದು ಅನ್ಕೊತಾನೆ ಅಂತಂತಂದರೆ ಇಲ್ಲಿರ್ತಕ್ಕಂಥದ್ದು ಒಂದೇ ವಿಚಾರ, ಇನ್ವಾಲ್ವ್ಮೆಂಟ್. ಅವನು ಅದರಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದಾನೆ ಅನ್ನೋದಷ್ಟೇ ಇಂಪಾರ್ಟೆಂಟ್. ಅದರಲ್ಲಿ ಅವನು ಬೇರೆ ಎಲ್ಲ ಬಿಟ್ಟಿದ್ದಾನೆ. ಇಲ್ಲಿ ನಾನು ಹುಡುಗರಿಗೂ ಅಷ್ಟೇ ನಾ ಹೇಳಬೇಕಂತಂದರೆ, ಈಗ ನನ್ನ ಆಡಿಯನ್ಸ್ ಬೇರೆ ಇದ್ದಾರೆ. ನನ್ನ ಹುಡುಗರಿಗೆ ಹೇಳ್ಬೇಕಂತಂದರೆ, ನೀವು ಎಂಥ ಹುಡುಗನ್ನಾದರೂ ಕೊಡಿ, ನಾನು ಚಾಲೆಂಜ್ ಮಾಡ್ತೀನಿ. 100% KS, ಅವ್ರು KS ಆಗಬೇಕಾ KS ಮಾಡಿಸ್ಬಲ್ಲೆ, UPSC ಬೇಕಾ UPSC ಮಾಡಿಸ್ಬಲ್ಲೆ. ಒನ್ ಆ್ಯಂಡ್ ಓನ್ಲಿ ಥಿಂಗ್, ಅವನಿಗೆ ಬೇಕಾದಂಥ ಸಪೋರ್ಟಿವ್ ಸಿಸ್ಟಮನ್ನು ಪ್ರೊವೈಡ್ ಮಾಡಬೇಕಷ್ಟೆ. ಐ ಆಮ್ ಒನ್ಸ್ ಅಗೇನ್ ಸ್ಟಿಕ್ ಆನ್ ಮೈ ಸ್ಟೇಟ್ಮೆಂಟ್. ಏನಂತಂದರೆ ಇಲ್ಲಿ ಯಾರು ದಡ್ರಲ್ಲ, ಯಾರು ಬುದ್ಧಿವಂತರಲ್ಲ. ಒನ್ ಆ್ಯಂಡ್ ಓನ್ಲಿ ಥಿಂಗ್, ಅವ್ರಿಗೆ ಬೇಕಾದಂಥ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿಕೊಡ್ಬೇಕು. ಆ ಎನ್ವಿರಾನ್ಮೆಂಟ್ ಹೇಗಿರ್ಬೇಕಂದ್ರೆ ಪ್ರತಿ ಕ್ಷಣ ಅವರು ಅದ್ರ ಬಗ್ಗೆ ಯೋಚನೆ ಮಾಡೋಂಗಿರಬೇಕು, ಪ್ರತಿ ಕ್ಷಣ ಅದರಲ್ಲಿ ತಲ್ಲೀನರಾಗಿರ್ಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಇಲ್ಲಿ ಸಕ್ಸಸ್ಗೆ ಬೇರೆ ಏನು ಯಾವುದೇ ರೀತಿ ಗುಟ್ಟಿಲ್ಲ. ಅಂಥ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿಕೊಡೋ ದೃಷ್ಟಿಯಲ್ಲಿ ದಾವಣಗೆರೆಯಲ್ಲಿ ಕಬ್ಬೂರವರು ಈ ಇನ್ಸ್ಟಿಟ್ಯೂಷನ್ ಓಪನ್ ಮಾಡಿರ್ತಕ್ಕಂಥದ್ದು ವೆರಿ ವೆರಿ ಮಚ್ ಒಂದು ಹರ್ಷದಾಯಕ ಸಂಗತಿ ಅಂತ ಹೇಳ್ಬೋದು. ಅದಕ್ಕೆ ಒನ್ಸ್ ಅಗೈನ್ ಐ ಆಮ್ ಕಂಗ್ರ್ಯಾಚುಲೇಟಿಂಗ್ ಆ್ಯಂಡ್ ಸೇಯಿಂಗ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ PV ಭೈರಪ್ಪ ಸರ್, ಉಪ ಆಯುಕ್ತರು, ಕೇಂದ್ರ ತೆರಿಗೆ ಇಲಾಖೆ ಬೆಂಗಳೂರು, ಇವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಯುತರು ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ. ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ತರಳಬಾಳು ಜಗದ್ಗುರು ಪರಮ ಪೂಜ್ಯ ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆಯಲ್ಲಿನ ಎಲ್ಲ ಗಣ್ಯರು ಉದ್ಘಾಟನೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಕಬ್ಬೂರ್ ಎಜುಕೇಷನ್ ಸೊಸೈಟಿ ವಿನ್ನರ್ಸ್ IAS KAS ತರಬೇತಿ ಕೇಂದ್ರವು ದಾವಣಗೆರೆ ನಗರದಲ್ಲಿ 2008ರಲ್ಲಿ ಪ್ರಾರಂಭವಾಗಿ IAS KAS ಬ್ಯಾಂಕಿಂಗ್, ಪೊಲೀಸ್, ಶಿಕ್ಷಕ ಹುದ್ದೆಗಳು ಸೇರಿದಂತೆ ಎಲ್ಲ ಪರೀಕ್ಷೆಗಳಿಗೂ ತರಬೇತಿ ನೀಡುತ್ತಾ ಬಂದಿದೆ. ಸರ್ಕಾರದ ವಿವಿಧ ಇಲಾಖೆಗಳಿಂದ ನಿಯೋಜಿಸುವ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿ ಮಧ್ಯ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಸರ್ಕಾರದ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಕೀರ್ತಿ ಸಂಸ್ಥೆಯದು. ಇಲ್ಲಿ ತರಬೇತಿ ಪಡೆದ 1124 ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿ ಪಡೆದು ಉತ್ತಮ ಸಮಾಜದ ನಿರ್ಮಾಣದಲ್ಲಿ ಕೊಡುಗೆ ನೀಡುತ್ತಾ ತಮ್ಮ ಬದುಕು ಕಟ್ಟಿಕೊಂಡು ರಾಜ್ಯ ಹಾಗೂ ರಾಷ್ಟ್ರದ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಸಂಸ್ಥೆಗೆ ಹೆಮ್ಮೆಯ ವಿಷಯವಾಗಿದೆ. 2020ರಲ್ಲಿ 24x7 ವಿನ್ನರ್ಸ್ ಡಿಜಿಟಲ್ ಲೈಬ್ರರಿ, ವಿನ್ನರ್ಸ್ ಬುಕ್ ಹೌಸ್, 2023ರಲ್ಲಿ ವಿನ್ನರ್ಸ್ ಪ್ರಥಮ ದರ್ಜೆ ಕಾಲೇಜನ್ನು ಪ್ರಾರಂಭಿಸಿ BCA, BA, BCom ಪದವಿಯೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವ ವಿಶೇಷ ಕಾಲೇಜನ್ನು ದಾವಣಗೆರೆ ನಗರದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭಿಸಿದೆ.
ವಿನ್ನರ್ಸ್ ಸಂಸ್ಥೆ 18 ವರ್ಷಗಳನ್ನ ಪೂರೈಸಿದ್ದು ವಿನ್ನರ್ಸ್ ಸಂಸ್ಥೆ 18 ವರ್ಷಗಳನ್ನ ಪೂರೈಸಿದ್ದು ಇಂದು ನೂತನವಾಗಿ ನಿರ್ಮಾಣಗೊಂಡಿರುವ ಈ ಕಟ್ಟಡವನ್ನು ತರಳಬಾಳು ಜಗದ್ಗುರು ಪರಮ ಪೂಜ್ಯ ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಉದ್ಘಾಟಿಸಿರುವುದು ನಮ್ಮೆಲ್ಲರ ಸುದೈವ. ಈ ಸಂಸ್ಥೆಯು ಪರಮ ಪೂಜ್ಯರ ಗುರು ಹಿರಿಯರ ಆಶೀರ್ವಾದದಿಂದ ಉತ್ತರೋತ್ತರವಾಗಿ ಬೆಳೆಯಲಿ ಎಂಬುದು ನಮ್ಮೆಲ್ಲರ ಆಶಯ. ಈಗ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಗಳು ಆಗಿರುವಂತಹ ನಿವೃತ್ತ IAS ಅಧಿಕಾರಿಗಳು, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೂ ಆಗಿರುವ ಡಾಕ್ಟರ್ ಸಿ ಸೋಮಶೇಖರ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿಯೂ ನಿನ್ನವಳಲ್ಲ, ಅವೆಲ್ಲವೂ ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನರತ್ನ, ಅಂತಪ್ಪ ಜ್ಞಾನರತ್ನವ ಕೆಡಗೊಡದೆ ಅಲಂಕರಿಸಿದೆಯಾದೊಡೆ, ನಿನಗಿಂತಲೂ ಸಿರಿವಂತರಿಲ್ಲ ಕಾಣ ಗುಹೇಶ್ವರ ಅನ್ನುವ ಅಲ್ಲಮ ಪ್ರಭುಗಳ ಮಾತನ್ನು ಸ್ಮರಿಸಿಕೊಳ್ತಾ, ಜ್ಞಾನಕ್ಕೆ ಸಂಬಂಧಿಸಿದಂತಹ ಒಂದು ವಿಶಿಷ್ಟ ಕಾರ್ಯಕ್ರಮದ ನಡುವೆ ನಾವೆಲ್ಲ ಸಮಾವೇಶಗೊಂಡಿದ್ದೇವೆ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯರು ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶರು ಶ್ರೀ ತರಳಬಾಳು ಜಗದ್ಗುರು ಶ್ರೀ 1108 ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ವಿನ್ನರ್ಸ್ ಅನ್ನುವಂತಹ ಈ ಸಂಸ್ಥೆಯ ಒಂದು ಸಂಕೇತವೇ ನಮ್ಮ ಪೂಜ್ಯ ಜಗದ್ಗುರುಗಳು ಅಂದರೆ ಅತಿಶಯೋಕ್ತಿಯಲ್ಲ. ನಮ್ಮ ಪೂಜ್ಯ ಜಗದ್ಗುರುಗಳ ಬದುಕೆ ಒಂದು ಸಾಧನೆಯ ಸಾಹಸದ ಬದುಕು. ಅದು ಕೇವಲ ಆಧ್ಯಾತ್ಮಿಕ ಸಾಧನೆ ಅಷ್ಟೇ ಅಲ್ಲ, ಸಮಾಜದ ಲೋಕ ಕಲ್ಯಾಣಕ್ಕಾಗಿ ತಮ್ಮನ್ನು ತಾವೇ ಸಮರ್ಪಿಸಿಕೊಂಡಂತಹ ಒಂದು ಸಾರ್ಥಕ ಬದುಕು ಪರಮ ಪೂಜ್ಯಗಳು. ಶ್ರೀಗಳವರ ವಿಜಯ ಕರ್ನಾಟಕದ ಬಿಸಿಲು ಬೆಳದಿಂಗಳನ್ನು ಅಂಕಣವನ್ನು ನೋಡ್ತಾ ಇದ್ದರೆ ಅವರ ಅಂತರಂಗದ ವಿಕಾಸದ ಆ ಶಕ್ತಿ ನಮಗೆ ಅರ್ಥವಾಗುತ್ತೆ. ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟನ್ನು ಪಡೆದಂಥ ಪೂಜ್ಯರು 1979ರಲ್ಲಿ ಈ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಮೇಲೆ ಈ ಮಠಕ್ಕೆ ಒಂದು ವಿನೂತನವಾದಂತಹ ವೈಜ್ಞಾನಿಕ, ವೈಚಾರಿಕ, ಮಾನವೀಯ ಸ್ಪರ್ಶವನ್ನು ತಂದುಕೊಟ್ಟಿದ್ದಾರೆ. ಬಹುಶಃ ವಚನ, ಗಣಕ ಮತ್ತು ಪಾಣಿನಿ ಅಷ್ಟಾದ್ವಯ ವ್ಯಾಕರಣ ಗ್ರಂಥವನ್ನು ಇಂಟರ್ನೆಟ್ಗೆ ಅಳವಡಿಸಿದ ಬಹುದೊಡ್ಡ ಸಾಹಸದ ಸಾಧನೆ ಪರಮ ಪೂಜ್ಯ ಶ್ರೀಗಳವರದು. ಅಷ್ಟೇ ಅಲ್ಲ, 10ನೇ ವಿಶ್ವದ ಸಂಸ್ಕೃತ ಸಮ್ಮೇಳನವನ್ನು ಬಹಳ ಯಶಸ್ವಿಯಾಗಿ ಆಯೋಜಿಸಿದಂತಹ ಪೂಜ್ಯರು ಹಲವಾರು ಭಾಷೆಗಳಲ್ಲಿ ತಜ್ಞರಾಗಿದ್ದಾರೆ. ಸದ್ಧರ್ಮ ನ್ಯಾಯಪೀಠ ಅನ್ನುವ ಒಂದು ವಿನೂತನವಾದಂಥ ಸಾಮಾಜಿಕ ನ್ಯಾಯದ ಪೀಠದ ಮೂಲಕ ಯಾರು ನ್ಯಾಯಾಲಯಗಳಿಗೆ ತಿಂಗಳುಗಳಗಟ್ಟಲೆ, ವರ್ಷಗಟ್ಟಲೆ ಅಲೆದು ನ್ಯಾಯವೇ ಸಿಗದೇ ಇರತಕ್ಕಂಥ ಅಮಾಯಕ ಬಂಧುಗಳಿಗೆ, ಗ್ರಾಮೀಣ ಜನತೆಗೆ ನ್ಯಾಯ ಎಂತಹ ನ್ಯಾಯ ಅದು ಅಂದರೆ ಸದ್ಧರ್ಮವಾದ ನ್ಯಾಯ, ಸತ್ಯದ ಸ್ಪರ್ಶದ ನ್ಯಾಯವನ್ನು ಕೊಡುವಂತಹ ಪೂಜ್ಯರ ಪಾದಗಳಿಗೆ ಮತ್ತೊಮ್ಮೆ ನಾನು ಸಾಷ್ಟಾಂಗ ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಈ ಸಮಾರಂಭದಲ್ಲಿ ನನ್ನ ಗೆಳೆಯರಾದ ಭೈರಪ್ಪನವರು ಇಂಡಿಯನ್ ರೆವಿನ್ಯೂ ಸರ್ವಿಸ್ನಲ್ಲಿದ್ದಾರೆ ಮತ್ತು ಸನ್ಮಾನ್ಯ ಹಿರಿಯರಾದ ವಾಮದೇವಯ್ಯನವರು ನಮಗೆಲ್ಲ ಆತ್ಮೀಯರು, ಬಂಧುಗಳು. ಚಂದ್ರಶೇಖರಪ್ಪನವರಿದ್ದಾರೆ, ಗಬ್ಬೂರವರ ತಂದೆಯವರು. ಗೆಳೆಯ ವಾಮದೇವಪ್ಪನವರಿದ್ದಾರೆ, ಶಾಂತವೀರಪ್ಪನವರು, ಪರಮೇಶ್ವರಪ್ಪನಿದ್ದಾರೆ, ಕದಳಿ ಸಮಾಜದ ಎಲ್ಲ ಬಂಧುಗಳಿದ್ದೀರಿ. ಅವರ ಕಥೆಯನ್ನು ಹೇಳಿದ್ರೆ ನಾನು 2 ನಿಮಿಷ ನನ್ನ ಕಥೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಹುಟ್ಟಿದ 3 ವರ್ಷದಲ್ಲಿ ನನ್ನ ತಂದೆಯನ್ನು ಕಳೆದುಕೊಂಡೆ. ನನ್ನ ತಾಯಿ ಅನಕ್ಷರಸ್ಥೆ, ಆದರೆ ಮಹಾ ಸಂಸ್ಕಾರವಂತೆ. ಇಷ್ಟಲಿಂಗ ಪೂಜೆ, ಗುರುಲಿಂಗ ಜಂಗಮದ ಬಗ್ಗೆ ಅಪಾರವಾದಂತಹ ಪ್ರೇಮ.
ನಾನು ಮನೆಗೆ 12ನೇ ಮಗ. ಯಾವುದೇ ರೀತಿಯ ಪ್ರೇರಣೆ ಪ್ರೋತ್ಸಾಹ ಇಲ್ಲದೆ ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಅಯನಬಹುದಯ್ಯ ಅನ್ನುವ ಬಸವಣ್ಣನವರ ವಾಣಿಗೆ ಒಂದು ಸಂಕೇತ ನಾನು ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೀಗಾಗಿ ನನ್ನ ಆತ್ಮಕಥನದ ಶೀರ್ಷಿಕೆ ನೀನೊಲಿದ ಬದುಕು ಅಂತ ಹೇಳಿ. ನಾನು MCOM ಪಾಸ್ ಮಾಡಿದ ತಕ್ಷಣ ನನ್ನ ಬಂಧುಗಳೊಬ್ಬರು ಯಾವುದೋ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಒಂದು ಕ್ಲರ್ಕ್ ಆಗುವಂತ ನನಗೆ ಉತ್ತೇಜನ ಕೊಟ್ಟರು. ನಾನು ಹೇಳಿದೆ, ಯಾವುದೋ ಒಂದು ಸಹಕಾರಿ ಸಂಸ್ಥೆಯ ಕ್ಲರ್ಕ್ ಆಗಲಿಕ್ಕೆ ನಾನು ಹುಟ್ಟಿಲ್ಲ, ಒಂದು ದೊಡ್ಡ ಸಹಕಾರ ಕ್ಷೇತ್ರದ ಒಬ್ಬ ಕಾರ್ಯದರ್ಶಿ ಆಗಬೇಕು ಅನ್ನುವ ಕನಸನ್ನು ನಾನು ಕಾಣ್ತಾ ಇದ್ದೇನೆ ಅಂತ ಹೇಳಿದೆ. ಅದೇನು ಛಲವೋ ಗೊತ್ತಿಲ್ಲ. ಗುರುವಿನ ಕಾರುಣ್ಯ, ಪ್ರತಿಯೊಂದಕ್ಕೂ ಗುರುವಿನ ಕಾರುಣ್ಯ ಬೇಕು, ತಂದೆ ತಾಯಿಗಳ ಆಶೀರ್ವಾದ ಬೇಕು, ಸಮಾಜದ ಪ್ರೀತಿ ಬೇಕು. ನಾನು MCOM ಆಗಿ ಲೆಕ್ಚರರ್ ಆಗಿ 3 ವರ್ಷ ಇದ್ದೆ. ಕರ್ನಾಟಕ ಮಿಲ್ಕ್ ಫೆಡರೇಷನ್ಗೆ ಸೇರಿದೆ. ಆ ಮಿಲ್ಕ್ ಫೆಡರೇಷನ್ಗೆ ಸೇರಿದಾಗ ಅಲ್ಲಿ ಮೌಖಿಕ ಪರೀಕ್ಷೆ ಇರಲಿಲ್ಲ, ಕೇವಲ ಒಂದು ರೀತಿಯ ಇಂಟರ್ವ್ಯೂ ರೀತಿಯಲ್ಲಿ ಭಾಷಣ ಮಾಡುವಂತಹ ಒಂದು ಇಂಟರ್ವ್ಯೂ ಇತ್ತದು. ಸನ್ಮಾನ್ಯ ಮುದ್ದಪ್ಪನವರು ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದರು. ಅವ್ರು ಹೇಳಿದ್ರು, ನೀನು ಕ್ಲಾಸ್ 2 ಜಾಬಿನ ಒಂದು ಸ್ಯಾಲರಿ ಬರ್ತಕ್ಕಂಥ ಕೆಲಸ ಇದು. ನೋಡಪ್ಪ, ನಿನ್ನ ಕೆಲಸ ಏನು ಅಂದರೆ ಹಳ್ಳಿಗಳಿಗೆ ಹೋಗಿ ಗ್ರಾಮೀಣದ ಹಾಲು ಉತ್ಪಾದಕರ ಸಂಘಗಳನ್ನು ಸಂಘಟನೆ ಮಾಡೋದು ನಿನ್ನ ಕೆಲಸ. ಆ ಬಗ್ಗೆ ಒಂದೆರಡು ಮಾತನಾಡು ಅಂದರು. ನಾನು ಮೊದಲೇ ಚರ್ಚೆ ಆಗ್ಬಿಟ್ಟು ಜೋರಾಗಿ ಭಾಷಣ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಮುದ್ದಪ್ಪನವರು ಸ್ಟಾಪ್ 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 ಅಂದರು. ಸಾಕು ಸಾಕು, ನಿನಗೆ ಈ ಹುದ್ದೆಗೆ ನೀನು ಅರ್ಹನಲ್ಲ, ನೀನು ದೊಡ್ಡ ಹುದ್ದೆಗೆ ಹೋಗಬೇಕು, ಇಲ್ಲಿಂದ ಜಾಗ ಖಾಲಿ ಮಾಡು ಅಂದರು. ಆದರೆ ನನ್ನ ಹೊಟ್ಟೆ ಕೇಳಬೇಕಲ್ಲ, ನನ್ನ ಬದುಕು ಕೇಳಬೇಕಲ್ಲ, ಬಡತನ, ಅಪಮಾನ, ಹಸಿವು ಕೇಳಬೇಕಲ್ಲ. ಆ ಕೆಲಸವನ್ನು ಸೇರಿದೆ. ಆನಂತರ ಸನ್ಮಾನ್ಯ ಭೈರಪ್ಪನವ್ರಿಗೆ ಆಗಲೇ ಹೇಳಿದೆ, ಇಡೀ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಲೋಕಸೇವಾ ಆಯೋಗದ ಪರೀಕ್ಷೆಯನ್ನು ಕನ್ನಡದಲ್ಲಿ ಉತ್ತರಿಸಿ ಅಸಿಸ್ಟೆಂಟ್ ಕಲೆಕ್ಟರ್ ಕಸ್ಟಮ್ಸ್ ಆಗಿ ನಾನು ಆಯ್ಕೆಯಾದೆ. ಈ ಖಾದ್ರಿ ಶಾಮಣ್ಣನವರು ಒಂದು ಸಂಪಾದಕೀಯವನ್ನೇ ಬರೆದು ನನಗೆ ಸ್ವಲ್ಪದರಲ್ಲಿ IAS ಮಿಸ್ ಆಯಿತು. ಆಗ ಶಿವಕುಮಾರ ಮಹಾಸ್ವಾಮಿಗಳವರು ಸಿದ್ಧಗಂಗೆ ಮಠಾಧೀಶರ ಬಳಿ ಹೋದೆ. ಪೂಜ್ಯರೇ, ಇಲ್ಲಿ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಯ್ಕೆಯಾಗಿದ್ದೇನೆ. ಕರ್ನಾಟಕ ಆಡಳಿತ ಸೇವೆ ಯಾವುದೇ ಕೋಚಿಂಗ್ ಇಲ್ಲ, ಯಾವುದೇ ಕೋಚಿಂಗ್ ಕ್ಲಾಸ್ ಇಲ್ಲ, ಯಾರದೇ ಪ್ರೇರಣೆ ಇಲ್ಲ. ಭಗವಂತನ ಪ್ರೇರಣೆ, ಗುರು ಕಾರುಣ್ಯ, ತಾಯಿ ಆಶೀರ್ವಾದ. ಆ ಹಿನ್ನೆಲೆಯಲ್ಲಿ ಅಸಿಸ್ಟೆಂಟ್ ಕಲೆಕ್ಟರ್ ಸೆಲೆಕ್ಟ್ ಆಯಿತು. ನಂಬರ್ 1 ಇತ್ತು ಆ ಲಿಸ್ಟ್ನಲ್ಲಿ, ಯಾಕಂದರೆ IAS IPS ಕಡಿಮೆ ಆದದ್ರಿಂದ. ಆಗ ಇಲ್ಲಿಯೂ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರಿಂದ ಸಿದ್ಧಗಂಗಾ ಶ್ರೀಗಳ ಬಳಿ ಹೋದೆ. ಅವರೊಂದು ಮಾತನ್ನು ಹೇಳಿದರು, ಈ ಅಸಿಸ್ಟೆಂಟ್ ಕಲೆಕ್ಟರ್ ಅಂತಕ್ಕಂಥದ್ದು ಹಣಕಾಸಿಗೆ ಸಂಬಂಧಪಟ್ಟಿದ್ದು, ತೂಕ ಹಾಕೋದಕ್ಕೆ ಸಂಬಂಧಪಟ್ಟಿದ್ದು. ನಿನಗೆ ವಚನ ಸಾಹಿತ್ಯದ ಬಗ್ಗೆ ಆಸಕ್ತಿ ಇದೆ, ಕನ್ನಡ ನಾಡು ಸಂಸ್ಕೃತಿಯ ಬಗ್ಗೆ ಆಸಕ್ತಿ ಇದೆ, ಆ ಹುದ್ದೆಗೆ ಹೋಗಬೇಡ ಅನ್ನುವ ಮಾರ್ಗದರ್ಶನವನ್ನು ಪೂಜ್ಯರು ಕೊಟ್ಟಿದ್ದರಿಂದ ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿ ಮತ್ತೆ ಹೇಳ್ತೇನೆ ವಿದ್ಯಾರ್ಥಿಗಳಿಗೆ, ಯಾಕೆ ಅಂದರೆ ನಿಮ್ಮಲ್ಲಿ ಅಂತರಂಗದ ಛಲ ಬೇಕು, ಕೋಚಿಂಗ್ ಇರಬೇಕು, ಮಾರ್ಗದರ್ಶನ ಇರಬೇಕು, ಮೋಟಿವೇಶನ್ ಇರಬೇಕು. ಆದರೆ ಅಂತರಂಗದ ಬಂಡವಾಳ ಬೇಕಲ್ಲ, ಅಂತರಂಗದಲ್ಲಿ ಆ ಛಲ ಬೇಕಲ್ಲ, ಆ ಗುರಿ ಬೇಕಲ್ಲ. ಪರಿಶ್ರಮ ಅನ್ನುವ ಬೀಜವನ್ನು ಬಿತ್ತಿದ್ರೆ ನಿಮಗೆ ಅಂದವಾದ ಪುಷ್ಪ ಅರಳುತ್ತೆ, ಫಲ ಸಿಗುತ್ತೆ. ಪರಿಶ್ರಮ, ಛಲ ಅನ್ನೋದು ಬಹಳ ಮುಖ್ಯ. ಆನಂತರ ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಯ್ಕೆಯಾಗಿ ಏನು IAS ನೇರವಾಗಿ ಸೇರಿದ್ರೆ ಯಾವ ಹುದ್ದೆಯನ್ನು ಅಲಂಕರಿಸಬಹುದಾಗಿತ್ತೋ ಆ ಹುದ್ದೆಗೆ, ಅಂದರೆ ಸಹಕಾರ ಇಲಾಖೆಯ ಕಾರ್ಯದರ್ಶಿಯಾಗಿ ನಿವೃತ್ತನಾದೆ. ಸಹಕಾರ ಬ್ಯಾಂಕಿನ ಯಾವುದೋ ಕೋಆಪರೇಟಿವ್ ಬ್ಯಾಂಕಿನ ಒಬ್ಬ ಕ್ಲರ್ಕ್ ಆಗಿ ನಾನು ಆಗ ಪ್ರಾರಂಭ ಮಾಡಿದ್ದಿದ್ರೆ ಛಲ ಬಿಟ್ಟು ಅಲ್ಲಿಯೇ ಉಳಿದುಕೊಳ್ತಾ ಇದ್ದೀನಿ. ನಾನು ಹೆಮ್ಮೆಯಿಂದ ಹೇಳ್ತಾ ಇಲ್ಲ, ಗರ್ವದಿಂದ ಹೇಳ್ತಾ ಇಲ್ಲ, ಅಹಂಕಾರದಿಂದ ಹೇಳ್ತಾ ಇಲ್ಲ. ನಮ್ಮ ಯುವಕರಿಗೆ ಮೋಟಿವೇಶನ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ವಾಮದೇವನವರ ಒಂದು ಉತ್ತಮ ಪುಸ್ತಕವನ್ನು ನೋಡಿದೆ. ಆ ಪುಸ್ತಕದ ಎಲ್ಲ ಅಂಶಗಳನ್ನು ನಾನು ಸದಾಕಾಲ ನನ್ನ ಮಾತುಗಳಲ್ಲಿ ಹೇಳ್ತಾ ಇರ್ತೇನೆ. ನಮ್ಮ ಮಕ್ಕಳಿಗೆ ವಿಶೇಷವಾಗಿ ತಂದೆ ತಾಯಿಗಳ ಒಂದು ಪ್ರೋತ್ಸಾಹ ಬೇಕಾಗುತ್ತೆ. ತಂದೆ ತಾಯಿಗಳು ಅವತ್ತು ನನ್ನ ತಾಯಿ ನನಗೆ ಯಾವ್ಯಾವುದೋ ಊರುಗಳಿಗೆ, ಸಂತೆಗೆ, ಪುರಾಣಕ್ಕೆ, ಪೂಜೆಗೆ, ಮದುವೆಗೆ ಎಲ್ಲಕ್ಕೂ ಕರ್ಕೊಂಡು ಹೋಗ್ಬಿಡೋರು. ಶಾಲೆಗೆ ಹೋಗ್ತಾ ಇರಲಿಲ್ಲ ನಾನು. ಆದರೆ ಎಲ್ಲೋ ಒಂದು ಕಡೆ ಛಲ ಇದ್ದದ್ರಿಂದ ನಾನು ಆಗಲೇ ನನ್ನ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಬೆಳೆಸ್ಕೊಂಡ ಒಂದು ಹಿನ್ನೆಲೆಯಲ್ಲಿ ಆತ್ಮವಿಶ್ವಾಸ ನನ್ನಲ್ಲಿ ಮೂಡಿತು. ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಮೊದಲು ಗುರಿ ಇರಬೇಕು, ನಾನೇನಾಗಬೇಕು ಅನ್ನುವ ಸಂಕಲ್ಪ ಇರಬೇಕು. ಕುವೆಂಪು ಹೇಳ್ತಾ ಇದ್ರು, ಹಿಂದೆ ಮುಂದೆ ಗುರಿ ಇತ್ತು, ಹಿಂದೆ ಗುರುವಿದ್ದ, ಸಾಗುತ್ತಿತ್ತು ರಣಧೀರರ ದಂಡು. ಇಂದು ಮುಂದೆ ಗುರಿ ಇಲ್ಲ, ಹಿಂದೆ ಗುರುವಿಲ್ಲ, ಸಾಗುತ್ತಿದ್ದ ರಣಹೇಡಿಗಳ ಹಿಂಡು ಅಂತೇಳಿ. ಹಾಗಾಗಿ ಗುರಿ ಬೇಕು, ಛಲ ಬೇಕು, ಸಂಕಲ್ಪ ಬೇಕು, ಪರಿಶ್ರಮ ಬೇಕು.
ದೇರ್ ಇಸ್ ನೋ ಶಾರ್ಟ್ ಕಟ್ ಮೆಥಡ್ ಫಾರ್ ಸಕ್ಸಸ್. ಯಶಸ್ಸಿಗೆ ಅಡ್ಡದಾರಿಗಳಿಲ್ಲ. ಯಶಸ್ಸು ಗಳಿಸಬೇಕಾದ್ರೆ ಹಾರ್ಡ್ ವರ್ಕ್, ಪರ್ಸಿವರೆನ್ಸ್ ಬಹಳ ಮುಖ್ಯ, ಆತ್ಮವಿಶ್ವಾಸ ಮುಖ್ಯ, ಸಕಾರಾತ್ಮಕ ಧೋರಣೆ ಮುಖ್ಯ, ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಒಂದು ವೇಳೆ ನೀವೇನಾದರೂ ವಿಫಲ ಆದರೆ, ಈಗ ಭೈರಪ್ಪನವರಾಗಲಿ ನಾವಾಗಲಿ ಯಾವುದೋ ಒಂದರಲ್ಲಿ ವಿಫಲರಾಗಿ ಅಲ್ಲಿಯೇ ನಮ್ಮ ಪ್ರಯತ್ನವನ್ನು ಕೈ ಬಿಟ್ಟಿದ್ದರೆ ಈ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇಷ್ಟು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಗಬ್ಬೂರವರು ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಈ ಕಬ್ಬೂರವರು ನಡೆಸ್ತಾ ಇರೋ ಸಂಸ್ಥೆ ಇಂಟಿಗ್ರೇಟೆಡ್, ಆ್ಯಸ್ ನಮ್ಮ ಭೈರಪ್ಪನವ್ರು ಹೇಳಿದಾಗೆ ಇಂಟಿಗ್ರೇಟೆಡ್ ಸಿಸ್ಟಮ್. ನೋಡಿ, ನನ್ನ ಅಣ್ಣನ ಮೊಮ್ಮಗಳಿದ್ದಾಳೆ, ಆ ಮಗು ಈಗಲೇ ತಾನು SSLC ಓದ್ತಾ ಇದೆ. SSLC ಓದುವಾಗಲೇ ನನ್ನ ಹತ್ರ ಬಂದು IAS ಹೇಗಾಗಬೇಕು ಅಂತ ಪ್ರೇರಣೆ ಪಡ್ಕೊಂಡು ಈಗಲೇ ತಯಾರಾಗ್ತಾ ಇದ್ದಾಳೆ SSLCನಲ್ಲಿ. ಅಂದರೆ ಮಕ್ಕಳಿಗೆ ನೀವು SSLC PUC ಇಂದಲೇ ಅವ್ರಿಗೆ ದಿಕ್ಕನ್ನು ತೋರಿಸ್ಬೇಕು, ದಾರಿಯನ್ನು ತೋರಿಸ್ಬೇಕು. ಅನೇಕ ಮಕ್ಕಳನ್ನ ಕೇಳ್ತೇವೆ, ವಾಟ್ ಯು ವಾಂಟ್ ಟು ಬಿಕಮ್ ಅಂತ. ಅವ್ರು ಹೇಳ್ತಾರೆ ಏನೋ ಒಂದು ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನಿರ್ದಿಷ್ಟವಾದ ಗುರಿ ಇರೋದಿಲ್ಲ. ಹಾಗಾಗಿ ಏನೇ ಆದರೂ ಇಟ್ ಶುಡ್ ನಾಟ್ ಬಿ ಬೈ ಚಾಯ್ಸ್, ಇಟ್ ಶುಡ್ ಬಿ ಬೈ ಚಾಯ್ಸ್ ಆ್ಯಂಡ್ ನಾಟ್ ಬೈ ಚಾನ್ಸ್. ಆ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನಮ್ಮ ಯುವಕರು ಒಳ್ಳೆಯ ಕನಸುಗಳನ್ನು ಕಾಣಬೇಕು. ನಮ್ಮ ಕಲಾಂಜಿ ಹೇಳ್ತಾ ಇದ್ರು, ನೀವು ಕನಸನ್ನು ಯಾವುದರಲ್ಲಿ ಕಾಣಬೇಕು? ನಿಮ್ಮ ಕಣ್ಣುಗಳಲ್ಲಿ ಕನಸುಗಳನ್ನು ಕಾಣಬಾರ್ದು. ಕಣ್ಣುಗಳಲ್ಲಿ ಕಾಣಿಸುವ ಕನಸುಗಳು ಒಮ್ಮೆ ಕಣ್ಣೀರಾಗಿ ಕೆಳಗೆ ಬಿದ್ದು ವ್ಯರ್ಥವಾಗುತ್ತೆ. ನೀವು ಕನಸನ್ನು ಕಾಣಬೇಕಾದ ಹೃದಯದ ಬಡಿತದಿಂದ. ಪ್ರತಿಯೊಂದು ಹೃದಯದ ಬಡಿತವೂ ನಿಮಗೆ ಕನಸನ್ನು ಎಚ್ಚರಿಸುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ಭೈರಪ್ಪನವ್ರು ಹೇಳಿದ್ರು, ವಿಶೇಷವಾಗಿ ಅನೇಕ ಜನ ತುಂಬ ಕೆಳಸ್ತರದಲ್ಲಿರ್ತಾರೆ, ಲೋ ಆವರೇಜ್ ಮೆಂಟಲ್ ಸ್ಟೆಬಿಲಿಟಿ ಇರುತ್ತೆ, ಫ್ಯಾಕಲ್ಟಿ ಇರುತ್ತೆ, ಆದರೂ ಅವ್ರು ಅಚೀವ್ ಮಾಡ್ಬೋದು ಅಂತ. ಥಾಮಸ್ ಆಲ್ವಾ ಎಡಿಸನ್ ಕತೆ ಗೊತ್ತಿದೆ, ಆ ಕತೆ ಹೇಳಿದ ಮಾತನ್ನು ಮುಗಿಸ್ತೇನೆ. ಥಾಮಸ್ ಆಲ್ವಾ ಎಡಿಸನ್ ಓದುವಾಗ ಅವರ ಟೀಚರು ಒಂದು ಲೆಟರನ್ನು ಕಳಿಸ್ತಾರೆ, ಕ್ಲೋಸ್ ಮಾಡಿ, ಅದನ್ನು ಎನ್ವೆಲಪ್ ಕ್ಲೋಸ್ ಮಾಡಿ ಒಂದು ಲೆಟರ್ನ ಕಳಿಸ್ತಾರೆ, ನಿನ್ನ ತಾಯಿಗೆ ಹೋಗಿ ಕೊಡು ಅಂತ. ಆ ಲೆಟರ್ನ ಬಂದು ತಾಯಿ ಕೊಡ್ತಾನೆ ಥಾಮಸ್ ಆಲ್ವಾ ಎಡಿಸನ್. ಆ ಲೆಟ್ರಲ್ಲಿ ಏನಿರುತ್ತೆ ಅಂದರೆ, ನಿನ್ನ ಮಗ ಆವರೇಜ್ ಮಗ, ಮೆಂಟಲಿ ಸ್ಟೆಬಿಲಿಟಿ ಇಲ್ಲ, ಫ್ಯಾಕಲ್ಟಿ ಇಲ್ಲ, ಈತನನ್ನು ಇನ್ನಿತರ ವಿದ್ಯಾರ್ಥಿಗಳ ಜೊತೆಯಲ್ಲಿ ಓದಕ್ಕೆ ಬಿಟ್ಟರೆ ಬೇರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅನ್ನುವ ಲೆಟರನ್ನು ಆ ಟೀಚರು ಬರೆದು ಅವನ ಕೈಯಲ್ಲಿ ತಾಯಿಗೆ ಕಳಿಸಿರ್ತಾರೆ. ತಾಯಿ ಅದನ್ನು ಓದಿ ಹಾಗೆ ಇಟ್ಕೊಂಡ್ಬಿಡ್ತಾಳೆ. ತನ್ನ ಮನೆಯನ್ನೇ ಪಾಠಶಾಲೆ ಮಾಡ್ತಾಳೆ. ಕುವೆಂಪು ಹೇಳ್ತಾರೆ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತೇಳಿ. ತಾಯಿ ಆದಂಥವಳು ಆತನನ್ನು ಮನೆಯಲ್ಲೇ ಇಟ್ಕೊಂಡು ಎಲ್ಲ ರೀತಿಯ ವಿದ್ಯಾಭ್ಯಾಸ ಕೊಡ್ತಾಳೆ. ಆ ದೊಡ್ಡ, ನಿಮ್ಗೆ ಗೊತ್ತಿದೆ, ಬಲ್ಬ್ ಅನ್ನಂತಹ ಒಂದು ವಿಶಿಷ್ಟವಾದಂಥ ಉಪಕರಣವನ್ನು ಕಂಡುಹಿಡಿತಾರೆ. ಆನಂತರ ಆ ತಾಯಿ ಸತ್ತು ಹೋಗ್ತಾಳೆ. ಅಷ್ಟೊತ್ತಿಗೆ ಒಂದು ದೊಡ್ಡ ಪ್ರಖ್ಯಾತ ವಿಜ್ಞಾನಿಯಾಗಿರ್ತಾನೆ. ಒಮ್ಮೆ ತಾಯಿಯ ಸೂಟ್ ಕೇಸನ್ನು ನೋಡುವಾಗ ಆ ಪತ್ರವನ್ನು ತೆಗೆದು ನೋಡ್ತಾನೆ. ಆ ಪತ್ರ ತೆಗೆದು ನೋಡಿದಾಗ ತಾಯಿ ಏನು ಹೇಳಿರ್ತಾಳೆ, ಏನಮ್ಮ ಅಮ್ಮ ಏನು ಆ ಲೆಟ್ರ್ ಕೊಟ್ಟಿದ್ದು ಟೀಚರು ಅಂದಾಗ ಆ ತಾಯಿ ಏನು ಹೇಳಿರ್ತಾಳೆ ಅಂದರೆ, ಅಪ್ಪ ನೀನು ತುಂಬ ದೊಡ್ಡ ಬುದ್ಧಿವಂತ ಅಂತೆ, ನಿನ್ನಂಥ ಬುದ್ಧಿವಂತ ಆವರೇಜ್ ಮಕ್ಕಳ ಜೊತೆ ಸೇರಿದ್ರೆ ಆ ಮಕ್ಕಳಲ್ಲಿ ಕೀಳರಿಮೆ ಬರುತ್ತಂತೆ, ಅದಕ್ಕಾಗಿ ನೀನು ಶಾಲೆಗೆ ಹೋಗೋದು ಬೇಡ ಅಂತ ಹೇಳಿದ್ದಾರೆ ಅಂತ ಆ ತಾಯಿ ಹೇಳಿರ್ತಾಳೆ. ಆ ಲೆಟರನ್ನು ನೋಡಿದಾಗ ಅವನಿಗೆ ಒಂದು ರೀತಿಯ ಅಂತಃಕರಣದಲ್ಲಿ ಒಂದು ರೀತಿಯ ಬಾಷ್ಪಾಂಜಲಿ ಬರುತ್ತೆ, ನನ್ನ ತಾಯಿ ಎಂಥ ಸ್ಫೂರ್ತಿ ದೇವತೆ ಅಂತೇಳಿ. ಎಲ್ಲರ ಮನೆಯಲ್ಲೂ ತಾಯಿ ಸ್ಫೂರ್ತಿ ದೇವತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಏನಾದರೂ ಸಾಧನೆ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಅಹಂಕಾರ ಬರಬಾರ್ದು. ಅಹಂಕಾರ ಅಲಂಕಾರ ಅಲ್ಲ ಅಂತೇಳಿ ಆದಿಕವಿ ಪಂಪ ಹೇಳ್ತಾನೆ. ಆ ಹಿನ್ನೆಲೆಯಲ್ಲಿ ಗ್ರೇಟ್ನೆಸ್ ಈಸ್ ನಾಟ್ ಫೌಂಡ್ ಇನ್ ಪೊಸೆಷನ್, ಗ್ರೇಟ್ನೆಸ್ ಈಸ್ ನಾಟ್ ಫೌಂಡ್ ಇನ್ ಪೊಸಿಷನ್, ಗ್ರೇಟ್ನೆಸ್ ಈಸ್ ನಾಟ್ ಫೌಂಡ್ ಇನ್ ಪವರ್ ಆರ್ ಪ್ರೆಸ್ಟೀಜ್, ಇಟ್ ಈಸ್ ಡಿಸ್ಕವರ್ಡ್ ಇನ್ ಗುಡ್ ವಿಲ್, ಹ್ಯೂಮಿಲಿಟಿ, ಸರ್ವಿಸ್ ಆ್ಯಂಡ್ ಕ್ಯಾರೆಕ್ಟರ್ ಅನ್ನುವ ವಿಲಿಯಂ ಆರ್ಥರ್ ವಾರ್ಡ್ನ ಮಾತನ್ನು ಸ್ಮರಿಸ್ಕೊಳ್ತಾ, ಸನ್ಮಾನ್ಯ ಕಬ್ಬೂರವರ ಈ ಒಂದು ಸಾಧನೆ ಯಶಸ್ವಿಯಾಗಲಿ ಅಂತ ಆಶಿಸಿ, ಈ ಸಂದರ್ಭದಲ್ಲಿ ಪರಮ ಪೂಜ್ಯರ, ಅವರೇ ಒಂದು ಸ್ಫೂರ್ತಿಯ ಚೇತನ, ಪರಮ ಪೂಜ್ಯರ ಮಾತುಗಳನ್ನು ಕೇಳಬೇಕು, ಅವರ ಅಂತರಂಗದ ಆ ನುಡಿಗಳನ್ನು ಕೇಳಬೇಕು. ಬಹುಶಃ ಒಬ್ಬ ಜಗದ್ಗುರುಗಳು ಹೇಗಿರಬಹುದು ಅನ್ನೋದಕ್ಕೆ ನಮ್ಮ ಜಗದ್ಗುರುಗಳು ಮಾದರಿಯಾಗಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿಗೆ ಗೌರವಾಧ್ಯಕ್ಷರಾಗಿ ಸಾಕಷ್ಟು ಮಾರ್ಗದರ್ಶನ ಮಾಡಿದ್ದಾರೆ. ನಮ್ಮ ಕದಳಿ ಸಮಾರಂಭ ಇರ್ಬೋದು, ಶರಣ ಸಾಹಿತ್ಯ ಪರಿಷತ್ತಿನ ಸಮಾರಂಭ ಇರ್ಬೋದು, ಅವರ ಇಡೀ ಸಭಾಂಗಣವನ್ನು ಶರಣ ಸಾಹಿತ್ಯ ಪರಿಷತ್ತಿಗಾಗಿ ಉಚಿತವಾಗಿ ಕೊಡ್ತಕ್ಕಂಥ ಒಬ್ಬ ಆಧ್ಯಾತ್ಮಿಕ ಮಹಾನ್ ಚೇತನ ನಮ್ಮ ಶ್ರೀ ಗುರುಗಳು ಅಂತ ಹೇಳ್ತಾ, ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ರೀ ಸೋಮಶೇಖರ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಶ್ರೀಯುತರು ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿ. ವಿನ್ನರ್ಸ್ ಸಮೂಹ ಸಂಸ್ಥೆಯಲ್ಲಿ
ದಶಕಗಳ ಕಾಲ ಕಾರ್ಯನಿರ್ವಹಿಸಿದ ಸಿಬ್ಬಂದಿಗೆ ನೀಡಲು ಉದ್ದೇಶಿಸಿರುವ ವಿನ್ನರ್ಸ್ ಸೇವಾ ಪ್ರಶಸ್ತಿಗೆ ಮೊದಲ ವ್ಯಕ್ತಿಯಾಗಿ ಆಯ್ಕೆಯಾಗಿರುವ ಶ್ರೀ ಗುರುರಾಜ್ ಎಚ್.ಜಿ. ಸಂಯೋಜಕರು ವಿನ್ನರ್ಸ್ ಸಮೂಹ ಸಂಸ್ಥೆ ಇವರು ವೇದಿಕೆಗೆ ಬಂದು ಪರಮಪೂಜ್ಯರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಈ ಕಾರ್ಯಕ್ರಮವನ್ನು ಡಾಕ್ಟರ್ ಎನ್.ಟಿ. ಮರುಳುಸಿದ್ದಪ್ಪ ಸಹಾಯಕ ಪ್ರಾಧ್ಯಾಪಕರು ಇವರು ನೆರವೇರಿಸಿಕೊಡಬೇಕು. ಬಸವಲಿಂಗಾಯ ನಮಃ. ಶ್ರೀ ಮರುಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ ತರಳಬಾಳು ಜಗದ್ಗುರು ಶ್ರೀ 1108 ಡಾಕ್ಟರ್ ಶಿವಜಿಯವರ ಹಡಿದಾವರೆಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕಬ್ಬೂರ್ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ ವಿನ್ನರ್ ಸಮೂಹ ಸಂಸ್ಥೆಗಳು ದಾವಣಗೆರೆ ವಿನ್ನರ್ ಸೇವಾ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಶ್ರೀಯುತ ಗುರುರಾಜ್ ಎಚ್ ಇವರ ಅಭಿನಂದನಾ ಪತ್ರವನ್ನು ಓದಲಿಕ್ಕೆ ಇಚ್ಛೆ ಪಡ್ತೇನೆ. ಶ್ರೀಯುತರು ಶ್ರೀ ಗಣೇಶರಾವ್ ಮತ್ತು ಶ್ರೀಮತಿ ಅಂಬುಬಾಯಿ ಇವರ ಪುತ್ರನಾಗಿ ದಿನಾಂಕ 1/1/1990 ದಾವಣಗೆರೆಯಲ್ಲಿ ಜನಿಸಿದರಿ. ವಿನೋಬನಗರದ ಸಿದ್ಧಿವಿನಾಯಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು, ಬಾಪೂಜಿ ವಿದ್ಯಾಸಂಸ್ಥೆಯಲ್ಲಿ ಪ್ರೌಢ ಶಿಕ್ಷಣವನ್ನು, ಮೋತಿವೀರಪ್ಪ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪೂರ್ಣಗೊಳಿಸಿರುತ್ತೀರಿ. ಬಿ.ಕಾಂ ಪದವಿಯನ್ನು ಕುವೆಂಪು ವಿಶ್ವವಿದ್ಯಾನಿಲಯದಿಂದಲೂ, ಎಂ.ಕಾಂ ಸ್ನಾತಕೋತ್ತರ ಪದವಿಯನ್ನು ದಾವಣಗೆರೆ ವಿಶ್ವವಿದ್ಯಾನಿಲಯದಿಂದಲೂ ಪಡೆದಿರುತ್ತೀರಿ. ದಾವಣಗೆರೆ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿನ್ನರ್ಸ್ ಕರಿಯರ್ ಅಕಾಡೆಮಿಯಲ್ಲಿ 2016ರಿಂದ ತಮ್ಮ ವೃತ್ತಿ ಜೀವನವನ್ನು ಬೋಧಕೇತರ ಸಿಬ್ಬಂದಿಯಾಗಿ ಪ್ರಾರಂಭಿಸಿ ಹಲವು ಹುದ್ದೆಗಳನ್ನು ನಿರ್ವಹಿಸಿ ಪ್ರಸ್ತುತ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಾ ಸೇವೆಯಲ್ಲಿ ದಶಕವನ್ನು ಪೂರೈಸಿರುವಿರಿ. ತಮ್ಮ ಕಾರ್ಯನಿರ್ವಹಣಾ ಅವಧಿಯಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿರುತ್ತೀರಿ. ತಮ್ಮ ಅವಧಿಯಲ್ಲಿ ಸಂಸ್ಥೆಯು ವಿನ್ನರ್ಸ್ ಡಿಜಿಟಲ್ ಲೈಬ್ರರಿ, ವಿನ್ನರ್ಸ್ ಬುಕ್ ಹೌಸ್, ವಿನ್ನರ್ಸ್ ಪ್ರಥಮ ದರ್ಜೆ ಕಾಲೇಜು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುತ್ತೀರಿ. ಈ ಹಿನ್ನೆಲೆಯಲ್ಲಿ ಸಂಸ್ಥೆಯಲ್ಲಿ ದಶಕಗಳ ಕಾಲ ನಿರ್ವಹಿಸಿದ ಸಿಬ್ಬಂದಿಗೆ ನೀಡಲು ಉದ್ದೇಶಿಸಿರುವ ವಿನ್ನರ್ ಸೇವಾ ಪ್ರಶಸ್ತಿಗೆ ಮೊದಲ ವ್ಯಕ್ತಿಯಾಗಿ ಆಯ್ಕೆಯಾಗಿ ಕಾಯಕ ಶ್ರದ್ಧೆ, ಕಾರ್ಯಕ್ಷಮತೆ, ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿ ಗೌರವ ಹಾಗೂ ಪ್ರಶಸ್ತಿಗಳಿಗೆ ಅರ್ಹರಾಗಿರುತ್ತೀರಿ ಎಂಬುದನ್ನು ಸಾಬೀತುಪಡಿಸಿರುವಿರಿ. ವೃತ್ತಿಯ ಜೊತೆಯಾಗಿ ಹಲವು ಸಂಘ ಸಂಸ್ಥೆಯಲ್ಲಿ ವೇದಿಕೆಗಳಲ್ಲಿ ಸಕ್ರಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿ ಸೇವಾ ಮನೋಭಾವನೆ ರೂಢಿಸಿಕೊಂಡಿರುತ್ತೀರಿ. ದಿನಾಂಕ 24/12/2021 ಸಜಿನ್ ಇವರೊಂದಿಗೆ ವಿವಾಹವಾಗಿ ಮಗ ಕೃತಿಕ್ ಪವಾರ್, ತಂದೆ ತಾಯಿ ಸಹೋದರರೊಂದಿಗೆ ತುಂಬು ಜೀವನ ನಡೆಸಿರುತ್ತೀರಿ. ನಿಮ್ಮ ಸೇವೆಯನ್ನು ಪರಿಗಣಿಸಿರಿ. ಇಂದು ದಿನಾಂಕ 5/4/2026 ಕಬ್ಬೂರ್ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ ವಿನ್ನರ್ ಸಮೂಹ ಸಂಸ್ಥೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ಪರಮಪೂಜ್ಯ ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ ಶ್ರೀಗೆರೆ ಇವರ ಅಮೃತ ವಸ್ತ್ರದಿಂದ ತಮಗೆ ವಿನ್ನರ್ ಸೇವಾ ಪ್ರಶಸ್ತಿಯನ್ನು 1 ಲಕ್ಷ ನಗದು ಪುರಸ್ಕಾರ ಹಾಗೂ ಪ್ರಶಸ್ತಿ ಫಲಕದೊಂದಿಗೆ ನೀಡಿ ಪುರಸ್ಕರಿಸಲಾಗುತ್ತಿದೆ. ಭಗವಂತ ನಿಮಗೆ ಆಯುರಾರೋಗ್ಯ ದಯಪಾಲಿಸಿ ಶಿಕ್ಷಣ ಮತ್ತು ಇತರ ಕ್ಷೇತ್ರಗಳಲ್ಲಿ ಇನ್ನೂ ಅಧಿಕ ಸಾಧನೆ ಮಾಡಿ ಸಂಸ್ಥೆಯ ಹಾಗೂ ನಾಡಿನ ಕೀರ್ತಿಯನ್ನು ಬೆಳಗಿಸಿರಿ ಎಂದು ಹಾರೈಸುತ್ತಾ ಆತ್ಮೀಯವಾಗಿ ಅಭಿನಂದಿಸಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ವಿನ್ನರ್ ಸೇವಾ ಪ್ರಶಸ್ತಿ ನೀಡಿದಂತಹ ಪರಮ ಪೂಜ್ಯರು ಮತ್ತು ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಇಂದಿನ ಈ ಸುಸಂದರ್ಭದಲ್ಲಿ ವಿನ್ನರ್ಸ್ ಸಮೂಹ ಸಂಸ್ಥೆಯ ವತಿಯಿಂದ ಶಿಕ್ಷಣ ತಜ್ಞ ಡಾಕ್ಟರ್ ಎಚ್.ವಿ. ವಾಮದೇವಪ್ಪ ಚಾರಿಟಬಲ್ ಮತ್ತು ಎಜುಕೇಷನಲ್ ಟ್ರಸ್ಟಿಗೆ 50,000 ರು ದೇಣಿಗೆಯನ್ನು ನೀಡಲಾಗುತ್ತಿದ್ದು, ಇದನ್ನು ಟ್ರಸ್ಟ್ನ ಅಧ್ಯಕ್ಷರಾದ ಪ್ರೊಫೆಸರ್ ಶಾಂತವೀರಪ್ಪ ಸರ್ ಅವರು ಪರಮಪೂಜ್ಯರಿಂದ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಐವತ್ತು ಸಾವಿರ ರುಗಳ ದೇಣಿಗೆಯನ್ನು ಸ್ವೀಕರಿಸಿದಂಥ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶಾಂತವೀರಪ್ಪ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶಿಕ್ಷಣ ತಜ್ಞರು, ತರಳಬಾಳು ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿಗಳು, ವಿನ್ನರ್ಸ್ ಸಮೂಹ ಸಂಸ್ಥೆಯ ಗೌರವ ಸಲಹೆಗಾರರು, ಸಾವಿರಾರು ವಿದ್ಯಾರ್ಥಿಗಳ ಆದರ್ಶ ಶಿಕ್ಷಕರು ಆಗಿರುವ ಡಾಕ್ಟರ್ ಎಚ್.ವಿ. ವಾಮದೇವಪ್ಪ ಸರ್ ಅವರು ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಸಂಸ್ಥೆ ಆಡಳಿತ ಮಂಡಳಿಗಳಿಗೆ ಡಾಕ್ಟರ್ HV ವಾಮದೇವಪ್ಪ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಯಾವ ಉದ್ದೇಶಕ್ಕೋಸ್ಕರವಾಗಿ ಈ ನಮಗೆ ಹಣವನ್ನು ಅವ್ರು ನೀಡಿದ್ದಾರೆ ಆ ಉದ್ದೇಶವನ್ನು 100ಕ್ಕೆ 100ರಷ್ಟು ನಾವು ಸಾಧನೆ ಮಾಡ್ತೀವಿ ಅನ್ನತಕ್ಕಂಥ ಭರವಸೆ ನೀಡಿ ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಧನ್ಯವಾದಗಳು. ಇಂದಿನ ವಿನ್ನರ್ಸ್ ಪ್ರಥಮ ದರ್ಜೆ ಕಾಲೇಜಿನ ಕಟ್ಟಡದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಮಧು ಜೈನ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಶ್ರೀಯುತ PV ಭೈರಪ್ಪನವರೇ ಹಾಗೂ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಅವರೇ ಹಾಗೂ ಕಬ್ಬೂರ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು, ಇದರ ಸರ್ವ ಅಭಿವೃದ್ಧಿಗೆ ಕಾರಣಕರ್ತರಾಗಿರ್ತಕ್ಕಂತಹ ಚಂದ್ರಶೇಖರಪ್ಪನವರೇ ಮತ್ತು ಈ ವಿನ್ನರ್ಸ್ ಕೆರಿಯರ್ ಅಕಾಡೆಮಿಯನ್ನು ಸ್ಥಾಪಿಸಿ ದಾವಣಗೆರೆ ನಗರದಲ್ಲಿ ಇದು ಬಹಳಷ್ಟು ಸೇವೆಯನ್ನು ಸಲ್ಲಿಸೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ನನ್ನ ವಿದ್ಯಾರ್ಥಿ ಮಿತ್ರ ಶಿವರಾಜ್ ಕಬ್ಬೂರ್ ಅವರೇ. ಮೊದಲನೇದಾಗಿ ಭೈರಪ್ಪನವರು ಸ್ಪರ್ಧಾತ್ಮಕ ಪರೀಕ್ಷೆಗಳು ಹೇಗಿರುತ್ತೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ತಕ್ಕಂತಹ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಆತ್ಮವಿಶ್ವಾಸ ಇರಬೇಕು ಮತ್ತು ಕಠಿಣ ಪರಿಶ್ರಮವನ್ನು ಹೇಗೆ ಮಾಡಬೇಕು ಅನ್ನೋಂತಹ ಮಾಹಿತಿಯನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತು ಯಾರು ಪರೀಕ್ಷೆಗಳನ್ನು ತೆಗೆದುಕೊಳ್ಬೇಕು ಅಂತಂದರೆ ಅವರಿಗೆ ಪ್ರೇರೇಪಣೆಯ ಮಾತುಗಳನ್ನು ಅವ್ರು ಹೇಳಿದ್ದಾರೆ. ಮತ್ತು ಸಿ ಸೋಮಶೇಖರ್ ಅವರು ಹೇಗೆ ಈ ಟ್ರಸ್ಟ್ ಕಾರ್ಯನಿರ್ವಹಿಸ್ತಾ ಇದೆ, ಕಬ್ಬೂರ್ ಎಜುಕೇಷನ್ ಟ್ರಸ್ಟ್ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂತಹ ಮತ್ತು ತಮ್ಮೆಲ್ಲರನ್ನ ಪ್ರೇರೇಪಿಸ್ತಕ್ಕಂಥ ಮಾತುಗಳನ್ನು ಅವ್ರು ಹೇಳಿದ್ದಾರೆ. ಅವರು ಹೇಗೆ ಬೆಳವಣಿಗೆ ಆಗಿದೆ ಅನ್ನೋದು ಹೇಳಿದರೆ, ಶಿವರಾಜ್ ಕಬ್ಬೂರ್ ಈ ಸಂಸ್ಥೆನ ಹೇಗೆ ಕಟ್ಟಿದ್ರು ಅನ್ನೋಂಥದ್ದನ್ನು ನಾನು ಆರಂಭದಿಂದ ನೋಡೋದ್ರಿಂದ ಕೆಲವು ಮಾತುಗಳನ್ನು ಅದ್ರ ಬಗ್ಗೆ ಹೇಳೋದಕ್ಕೆ ಇಚ್ಛಿಸ್ತೇನೆ. ನಾವು ಈ ಕಟ್ಟಡವನ್ನು ನೋಡಿದಾಗ ತುಂಬ ಚೆನ್ನಾಗಿ ಶಿವರಾಜ್ ಕಬ್ಬೂರ್ ಚೆನ್ನಾಗಿ ಬೆಳೆದಿದ್ದಾರೆ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀವಿ. ಆದರೆ ನನಗೆ ಚೆನ್ನಾಗಿ ನೆನಪಿದೆ ಅವನು ಎಷ್ಟು ಕಷ್ಟದಿಂದ ವಿದ್ಯಾರ್ಥಿ ಬೆಳೆದಿದ್ದಾನೆ ಅನ್ನುವಂಥದ್ದನ್ನು. ಅವನು MEdನ್ನು ಮುಗಿಸಿದ ಮೇಲೆ ಹರಿಹರದ ಒಂದು ಕಾಲೇಜಿನಲ್ಲಿ ಕೆಲಸ ಮಾಡಿದ್ದ ಕೇವಲ ಒಂದು 20,000 ರೂಪಾಯಿ ಸಂಬಳ ಕೊಡ್ತಿದ್ರು. ಅವನ ಹತ್ರ ಪ್ರತಿ ಸಾರಿ ಹೇಳ್ತಾ ಇದ್ದ, ಸರ್ ಈಗ ಆದರೆ ಎಷ್ಟು ವರ್ಷ ಅಂತ ಕೆಲಸ ಮಾಡೋದು, ಅದು ಅನ್ಎಡೆಡ್ ಇನ್ಸ್ಟಿಟ್ಯೂಷನ್ನು, ಬರೀ 10-20,000 ರೂಪಾಯಿ ಸಂಬಳ ಕೊಡ್ತಾರೆ, ಈ 20,000ದಲ್ಲೇ ನಾನು ಮದುವೆ ಆದರೆ ಜೀವನ ಮಾಡೋದು ಹೇಗೆ ಅನ್ನೋಂಥದ್ರ ಬಗ್ಗೆ ಆಲೋಚನೆ ಮಾಡ್ತಾಯಿದ್ದ. ಕೊನೆಗೆ ನಾನು ಇದರಲ್ಲೇ ಕಂಟಿನ್ಯೂ ಆಗೋಕ್ಕೆ ಇಷ್ಟ ಇಲ್ಲ ಸರ್, ಏನಾದರೂ ಸ್ವತಂತ್ರವಾಗಿ ಮಾಡಬೇಕು ಅಂತ ಇದ್ದೀನಿ ಅಂತೇಳಿ. ಆವಾಗ ಇಡೀ ಕರ್ನಾಟಕದಲ್ಲಿ ಕೆರಿಯರ್ ಅಕಾಡೆಮಿ ಅಥವಾ ಉದ್ಯೋಗಕ್ಕಾಗಿ ತರಬೇತಿ ನೀಡುವಂಥ ಕೇಂದ್ರಗಳು ಇದ್ದಿದ್ದೆಲ್ಲಿ ಅಂದರೆ ಬೆಂಗಳೂರು, ಮೈಸೂರು, ಧಾರವಾಡದಲ್ಲಿ ಮಾತ್ರ ಇತ್ತು. ಇತ್ತೀಚೆಗೆ ತಾನೇ ಬಿಜಾಪುರದಲ್ಲಿ ಚಾಣಕ್ಯ ಕೆರಿಯರ್ ಅಕಾಡೆಮಿ ಅಂತೇಳಿ ಓಪನ್ ಆಗಿತ್ತು. ಅಲ್ಲಿ ನಾನು ಒಂದೊಂದು ಸಾರಿ ತರಬೇತಿಗೆ ಹೋಗ್ತಾ ಇದ್ದೆ. 500ರಿಂದ 1000 ವಿದ್ಯಾರ್ಥಿಗಳು ಇರ್ತಾಯಿದ್ರು ಒಂದೊಂದು ಕ್ಲಾಸಿಗೆ. ಅದನ್ನು ನೋಡಿದಾಗ ಒಂದು ಸಾರಿ ಇವ್ರನ್ನ ಕರ್ಕೊಂಡೋಗಿದ್ದೆ ಶಿವರಾಜನ್ನು. ನೋಡಿ ಇಲ್ಲಿ ಹೇಗೆ ನಡೀತಾ ಇದೆ ತರಬೇತಿ ಕೇಂದ್ರ, ಮಾಡೋದಾದರೆ ನೀವು ಒಂದು ಇಂಥ ತರಬೇತಿ ಕೇಂದ್ರವನ್ನು ಮಾಡ್ಬೋದು ಅಂತೇಳಿ. ಆದರೆ ಒಂದು ಹೇಳಿದೆ, ಚಾಣಕ್ಯ ಕೆರಿಯರ್ ಅಕಾಡೆಮಿಯನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗಿದ್ದಂಥ ವಿದ್ಯಾರ್ಥಿಗಳು, ಆರಂಭಿಕದಿಂದಲೇ ಇದ್ದಂಥ ವಿದ್ಯಾರ್ಥಿಗಳು 13 ಜನ ವಿದ್ಯಾರ್ಥಿಗಳು, ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಆ ವಿದ್ಯಾಸಂಸ್ಥೆಗೆ ಬರ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿ ಅಂಥ ತರಬೇತಿಯನ್ನು, ಗುಣಮಟ್ಟದ ತರಬೇತಿಯನ್ನು ಕೊಡ್ತಾ ಇರೋದ್ರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಉದ್ಯೋಗ ಅವಕಾಶಗಳನ್ನು ಪಡಿತಾ ಇರೋದ್ರಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ನೀನು ಮಾಡೋದಾದರೆ ಆ ರೀತಿಯಾಗಿ ಒಂದು ಶ್ರದ್ಧೆಯಿಂದ, ಬದ್ಧತೆಯಿಂದ ಕೆಲಸ ಮಾಡಿದರೆ ಖಂಡಿತ ಇದನ್ನು ಬೆಳೆಸ್ಬೋದು ಅನ್ನೋಂಥದ್ದನ್ನು ಹೇಳಿದೆ. ಆದರೆ ಅವರು ತಕ್ಷಣ ಹೇಳಿದ್ರು, ನಮ್ಮ ದಾವಣಗೆರೆಯಲ್ಲಿ ತರಬೇತಿ ಕೇಂದ್ರಗಳು ಹೇಗೆ ನಡೀತಾ ಇತ್ತು ಅಂದರೆ, ಯಾವುದಾದ್ರು ನೋಟಿಫಿಕೇಷನ್ ಬಂದಾಗ ಒಂದು ಕಾಲ್ ಮಾಡೋದು ಪೇಪರಲ್ಲಿ, ಒಂದು 25-30 ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಆ ಪೂರ್ಣ ನಡೆಸಿದ ತಕ್ಷಣ ಅದು ಮುಗಿದ ತಕ್ಷಣ ಮತ್ತೆ ಕ್ಲೋಸ್ ಮಾಡಿಬಿಡೋದು. ಈ ರೀತಿಯಾಗೆ ಸಂಸ್ಥೆಗಳು ನಡೀತಾ ಇತ್ತು, ಬಹಳಷ್ಟು ವರ್ಷಗಳಿಂದ ನೋಡಿದ್ದೆ ಅದು. ಅದಕ್ಕೆ ನಾನು ಶಿವರಾಜ್ಗೆ ಹೇಳಿದೆ, ನೋಡು ಒಂದು ಸಂಸ್ಥೆಯನ್ನು ನೀನು ಪ್ರಾರಂಭ ಮಾಡಿದ ಮೇಲೆ ಕನಿಷ್ಠ 3 ವರ್ಷ ನಡೆಸಬೇಕು. ಅದರಲ್ಲಿ ಲಾಸ್ ಆಗಲಿ ಲಾಭ ಆಗಲಿ ಏನೇ ಆಗಲಿ ನೀನು ಅದನ್ನು ಆ ರೀತಿ ನಡೆಸಿದ್ರೆ ಮಾತ್ರ ಮುಂದೆ ನಿನಗೆ ಅನುಕೂಲ ಆಗ್ಬೋದು ಅಂತೇಳಿ. ಅವ್ರು ಹೇಳಿದಾಗೆ 17-18ನೇ ಇಸ್ವಿವರೆಗೂ ಅವನಿಗೆ ಯಾವುದೇ ಹೆಚ್ಚಿನ ಲಾಭ ಇರಲಿಲ್ಲ. ಆದರೂ ಸಹ ಕಷ್ಟಪಟ್ಟು ಈ ತರಬೇತಿಯನ್ನು ಇಲ್ಲಿ ನಡೆಸಿದ್ರಿಂದ ಮಧ್ಯ ಕರ್ನಾಟಕದಲ್ಲಿ ಸುಮಾರು 4-5 ಜಿಲ್ಲೆಯ ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಸರ್ಕಾರದ ವಿವಿಧ ಹುದ್ದೆಗಳನ್ನು ಪಡೆದು ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ ಅನ್ನೋದನ್ನ ಹೇಳೋದಕ್ಕೆ ನಾನು ಇಚ್ಛಿಸ್ತೇನೆ. ಸೊ ಅಂತಹ ಒಂದು ಕೆಲಸವನ್ನು ನಾನು ಹೇಳಿದೆ, ಧಾರವಾಡಕ್ಕೆ ಹೋಗೋದು ಬೇಡ, ಬೆಂಗಳೂರಿಗೆ ಹೋಗೋದು ಬೇಡ, ಮೈಸೂರಿಗೆ ಹೋಗೋದು ಬೇಡ, ದಾವಣಗೆರೆನಲ್ಲೇ ಇದ್ಕೊಂಡು ತರಬೇತಿಯನ್ನು ಪಡೆದು ಈ ಉದ್ಯೋಗಗಳನ್ನು ಪಡಿಬೋದು ಅನ್ನೋಂಥದ್ದು ನೋಡಿದರು. ಅದ್ರ ಜೊತೆಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ, ಮೈನಾರಿಟೀಸ್ ಡಿಪಾರ್ಟ್ಮೆಂಟಿಂದ, ಬೇರೆ ಬೇರೆ ಇಲಾಖೆಗಳಿಂದ ಹಲವಾರು ವಿದ್ಯಾರ್ಥಿಗಳನ್ನು ಇವರಿಗೆ ನಿಯೋಜನೆ ಮಾಡ್ತಾಯಿದ್ರು. ಅಂತಹ ಎಲ್ಲ ತರಬೇತಿಗಳನ್ನು ಮಾಡೋದ್ರ ಮೂಲಕ
ಪೊಲೀಸ್ ತರಬೇತಿಯಿಂದ ಹಿಡಿದು ನನಗೆ ಅವರು ಒಂದು ಪೊಲೀಸ್ ತರಬೇತಿಯನ್ನು ಮಾಡಿದಾಗ ಅಲ್ಲೊಂದು 100 ಜನ ಪೊಲೀಸ್ ತರಬೇತಿ ಬರ್ತಾರೆ ಅಂದರೆ 60ರಿಂದ 70 ಜನ ಪೊಲೀಸ್ಗಳಾಗಿ ಆಯ್ಕೆ ಆಗ್ತಿದ್ರು. ಅದಕ್ಕೆ ಶಿವರಾಜ್ ನಾನು ತಮಾಷೆ ಮಾಡ್ತಿದ್ದೆ, ದಾವಣಗೆರೆ ನಗರದಲ್ಲಿ ಎಲ್ಲೋದ್ರೂ ಪೊಲೀಸ್ನವರು ನೀವು ನಮಸ್ಕಾರ ಹೊಡಿತಾರೆ ಅಂತೇಳಿ. ಯಾಕೆಂದರೆ ಅಷ್ಟೊಂದು ಜನ ಪೊಲೀಸ್ಗಳನ್ನು ಅವರು ತಯಾರು ಮಾಡಿದ್ದಾರೆ. ಶಿಕ್ಷಕರು ಸಾವಿರಾರು ಜನ ಇವತ್ತು ಶಿಕ್ಷಕರಾಗಿ ರೂಪುಗೊಂಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ಸಹ ನಾವು ಇಂಥ ಕಡೆ ಒಂದು ತರಬೇತಿ ತೆಗೆದುಕೊಂಡಿದ್ವಿ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ತರಬೇತಿಯನ್ನು ಪಡೆದು ತಮ್ಮ ಜೀವನವನ್ನು ರೂಪಿಸ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಅದ್ರ ಜೊತೆಗೆ ಇಂಥ ಇಂಟಿಗ್ರೇಟೆಡ್ ಕೋರ್ಸ್ಗಳು ದಾವಣಗೆರೆಯಲ್ಲಿ ಇರಲಿಲ್ಲ. ಅದಕ್ಕೆ ಬೇಕಂದರೆ ಬೆಂಗಳೂರಿಗೆ ಹೋಗಬೇಕಿತ್ತು, ಇಲ್ಲ ಧಾರವಾಡ ಯಾವುದೋ ಊರು ಮೈಸೂರಿಗೆ ಹೋಗಬೇಕಾಗಿತ್ತು. ಆದರೆ ಈ ಭಾಗದಲ್ಲಿ ಒಂದು ವೃತ್ತಿಗೆ ಸಂಬಂಧಿಸಿದಂತಹ ಕೋರ್ಸ್ಗಳನ್ನು ನಡೆಸಿ BA BCom BCA ಇಂಥ ತರಬೇತಿ ಇಂಥ ಕೋರ್ಸ್ಗಳ ಜೊತೆಗೆ ಅವರು ವೃತ್ತಿಯ ತರಬೇತಿಯನ್ನು ನೀಡುವಂಥ ಕೆಲಸವನ್ನು ಇವರು ಮಾಡಿರ್ತಕ್ಕಂಥದ್ದು ನೋಡ್ತೀವಿ. ಕೌಶಲ್ಯ ಬೆಳೆಸ್ಕೊಳ್ಳೋದು ಭಾಳ ಮುಖ್ಯ. ನಮ್ಮ ದೇಶದಲ್ಲಿ ಪದವೀಧರರು ಸಾಕಷ್ಟು ಜನ ಇದ್ದಾರೆ, ಆದರೆ ವೃತ್ತಿಗೆ ಬೇಕಾಗಿರ್ತಕ್ಕಂಥ ಕೌಶಲ್ಯಗಳನ್ನು ಗಳಿಸ್ಕೊಂಡಿರ್ತಕ್ಕಂಥವ್ರ ಸಂಖ್ಯೆ ತುಂಬ ಕಡಿಮೆ ಇದೆ. ನನಗೆ ಭಾಳ ಸಾರಿ ನಾನು ನೋಡ್ತೇನೆ, ಒಬ್ಬ ಟೀಚರ್ ಆಗಿ ನಾನು ಭಾಳಷ್ಟು ವರ್ಷಗಳ ಕಾಲ ಕೆಲಸ ಮಾಡಿರೋದ್ರಿಂದ ಎಷ್ಟೋ ಶಾಲೆಗಳವ್ರು ನನಗೆ ಫೋನ್ ಮಾಡ್ತಾರೆ, ನನಗೆ ಒಳ್ಳೆ ಟೀಚರ್ಸ್ ಬೇಕು ಸರ್ ಅಂತೇಳಿ. ಆದರೆ ಅವ್ರು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅನ್ನೋದು ನಮಗೆ ಬೇಡ ಅಂತೇಳಿ. ಆದರೆ ಇವತ್ತಿನ ಶಿಕ್ಷಣ ಸಂಸ್ಥೆಗಳೇನಾಗಿದೆ ಅಂತಂದರೆ ಕೇವಲ ಪದವೀಧರನ್ನ ಸೃಷ್ಟಿ ಮಾಡುವಂಥ ಸಂಸ್ಥೆಗಳಾಗಿದೆ, ಅಂಕಗಳನ್ನು ನೀಡುವಂಥ ಸಂಸ್ಥೆಗಳಾಗಿದೆ. ಆ ರೀತಿಯಾಗಿ ಬರೀ ಪದವಿ ಗಳಿಸ್ಕೊಳ್ತಕ್ಕಂಥದ್ದು ಅಥವಾ ಅಂಕಗಳನ್ನು ಗಳಿಸ್ಕೊಳ್ತಕ್ಕಂಥದ್ದು ಮುಖ್ಯ ಅಲ್ಲ. ಅದ್ರ ಜೊತೆಗೆ ಒಂದು ಉದ್ಯೋಗಕ್ಕೆ ಬೇಕಾಗಿರ್ತಕ್ಕಂಥ ಕೌಶಲ್ಯಗಳನ್ನು ಗಳಿಸ್ಕೊಂಡು ಅದರಲ್ಲಿ ಯಶಸ್ಸನ್ನು ತಂದುಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ದೇಶದ ಭವಿಷ್ಯ ಅವಲಂಬಿಸಿರ್ತಕ್ಕಂಥದ್ದು ಯುವಜನತೆ ಮೇಲೆ ಅನ್ನುವಂಥದ್ದನ್ನು ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ. ಸೊ ಅದಕ್ಕೆ ಅವರೊಂದು ಮಾತನ್ನು ಹೇಳ್ತಾರೆ, ಇವತ್ತು ದೇಶಕ್ಕೆ ಅಥವಾ ವಿಶ್ವಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ನಿಮ್ಮಲ್ಲಿರುವಂತಹ ಟ್ಯಾಲೆಂಟು, ಯುವಜನರಲ್ಲಿರ್ತಕ್ಕಂಥ ಒಂದು ಪ್ರತಿಭೆ ಏನಿದೆ, ನಿಮ್ಮಲ್ಲಿರೋ ಸೃಜನಶೀಲತೆ ಏನಿದೆ, ನಿಮ್ಮಲ್ಲಿರೋ ಡ್ರೈವ್ ಏನಿದೆ, ಅವುಗಳನ್ನು ನೀವು ಬಳಸ್ಕೊಂಡು ಈ ದೇಶಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ನೀಡ್ತಕ್ಕಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಮತ್ತು ನಾವೇನು ಸಮಾಜಕ್ಕೆ ಕೊಡ್ತೀವಿ ಅನ್ನುವಂಥದ್ದು ಭಾಳ ಮುಖ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸೋಮಶೇಖರ್ ಅವರು ಹೇಳಿದಾಗೆ ಬಹಳಷ್ಟು ನಮ್ಮ ಮಠಮಾನ್ಯಗಳಲ್ಲಿ ನಾವು ನೋಡ್ತೇವೆ ಕರ್ನಾಟಕದಲ್ಲಿ. ಅವರು ಮಠಗಳಲ್ಲಿ ಪ್ರವಚನಗಳನ್ನು ನೋಡಿದರೆ ನಮ್ಮ ಜಗದ್ಗುರುಗಳವರು ಮಾಡ್ತಕ್ಕಂಥದ್ದು ಕೇವಲ ಸಮಾಜಕ್ಕಾಗಿ ಬೇಕಾಗಿರೋ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಹಾಗೆ ನಾವು ಶಿಕ್ಷಣವನ್ನು ಪಡೆದಂಥವ್ರು ಏನಾದರೂ ಸಮಾಜಕ್ಕೆ ಕೈಲಾದಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನಿಸ್ತಕ್ಕಂಥದ್ದು ಭಾಳ ಮುಖ್ಯ. ಈ ಹಿನ್ನೆಲೆಯಲ್ಲಿ ಈಗ ಹೇಳಿದರು ಭೈರಪ್ಪನವರು ಕೇವಲ ಅವರು ಒಬ್ಬ IRS ಮಾಡಿ ಉಪಾಯುಕ್ತರಾದ ತಕ್ಷಣ ಅಲ್ಲಿಗೆ ನಿಲ್ಲಿಸಿಲ್ಲ. ಈಗ ಹೇಳಿದರು ಸಾವಿರಾರು ವಿದ್ಯಾರ್ಥಿಗಳಿಗೆ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ ಅಂತೇಳಿ, ಅದು ನಿಜವಂಥ ಸೇವೆ ಅಂತೇಳಿ ನಾನು ಹೇಳ್ತಕ್ಕಂಥದ್ದು. ಹಾಗೆ ನಾವುಗಳು ನಮ್ಮ ಕೈಲಾದ ರೀತಿಯಲ್ಲಿ ನಮ್ಮ ಅವಧಿನಲ್ಲಿ ಎಷ್ಟು ವಿದ್ಯಾರ್ಥಿಗಳು ನಮ್ಮ ಹತ್ರ ಬರ್ತಾರೆ, ಅವರ ಜೀವನವನ್ನು ರೂಪಿಸ್ತಕ್ಕಂಥ ಒಂದು ಶಿಕ್ಷಣವನ್ನು ಅವರಿಗೆ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಅಂಥ ಕೆಲಸವನ್ನು ಈ ಒಂದು ವಿನ್ನರ್ಸ್ ಕೆರಿಯರ್ ಅಕಾಡೆಮಿ ಮಾಡಬೇಕು ಅನ್ನೋಂಥದ್ದನ್ನು ನಾನು ಹೇಳೋದ್ರ ಮೂಲಕ ಭಾಳ ಜನರಲ್ಲಿ ಸ್ಪರ್ಧಾ ಮನೋಭಾವ ನಮ್ಮ ವಿದ್ಯಾರ್ಥಿಗಳಲ್ಲಿ ತುಂಬ ಕಡಿಮೆ. ಭೈರಪ್ಪನವ್ರು ಹೇಳಿದಾಗೆ ಭಾಳ ಜನರು ಏನು ಅಂದ್ಕೊಂಡಿರ್ತಾರೆ ಅಂದರೆ IAS KS ಎಕ್ಸಾಮ್ ಬರ್ರಿ ಅಂದರೆ ನಮ್ಮಂಥವ್ರಿಗೆಲ್ಲ ಆಗಲ್ಲ ಬಿಡಿ ಸರ್ ಅಂತ ಮೊದಲನೇ ಇವ್ರು ತೀರ್ಮಾನ ಮಾಡಿಬಿಟ್ಟಿರ್ತಾರೆ. ಸೊ ಖಂಡಿತ ಅವ್ರು ಹೇಳಿದಾಗೆ ಯಾರೇ ಒಬ್ಬ ದಡ್ಡ, ಒಬ್ಬ ಭಾರಿ ಬುದ್ಧಿವಂತ ಅನ್ನುವಂಥದ್ದಿಲ್ಲ. ಎಲ್ಲರಲ್ಲೂ ಪ್ರಯತ್ನ ಮಾಡಿದರೆ, ಒಂದು ಹಾರ್ಡ್ ವರ್ಕ್ ಮಾಡಿದರೆ, ಸ್ಮಾರ್ಟ್ ವರ್ಕ್ ಮಾಡಿದರೆ ಖಂಡಿತ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯತೆ ಇದೆ. ಯಾವುದೇ ಪರೀಕ್ಷೆಗಳನ್ನು ಪಾಸ್ ಮಾಡೋದಕ್ಕೆ ಖಂಡಿತ ಸಾಧ್ಯತೆ ಇದೆ. ನೀವು ಪ್ರತಿ ವರ್ಷ ಪೇಪರಲ್ಲಿ ನೋಡ್ತಾ ಇರ್ತೀರಿ, ಎಲ್ಲ ಹೈ ಮೆರಿಟ್ ಬಂದವರು IAS ಪಾಸ್ ಮಾಡಿರೋದಿಲ್ಲ, ಸಾಧಾರಣ ಮೆರಿಟಿಂದ ಓದಂಥವರು IASನ ಪಾಸ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದೇ ರೀತಿ ಎಲ್ಲ ಹುದ್ದೆಗಳಲ್ಲೂ ಅಷ್ಟೇ. ಆ ಹಿನ್ನೆಲೆಯಲ್ಲಿ ನಮ್ಮ ಕಾಲೇಜ್ಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳೇನಿದ್ದಾರೆ ಕೇವಲ ತರಬೇತಿಯನ್ನು ಪಡ್ಕೊಂಡು ಹೋಗದೆ ಅಥವಾ ಡಿಗ್ರಿಯನ್ನು ಪಡೆದುಕೊಂಡು ಹೋಗ್ತೆ ಜೀವನಕ್ಕೆ ಬೇಕಾಗಿರೋ ಕೌಶಲ್ಯಗಳನ್ನು ರೂಢಿಸ್ಕೊಂಡು ಒಂದು ಯಶಸ್ಸನ್ನು ಪಡೀಲಿ, ಸಮಾಜಕ್ಕೆ ಒಂದು ಕೊಡುಗೆಯನ್ನು ನೀಡುವಂತಹ ವ್ಯಕ್ತಿಗಳಾಗಿ ರೂಪುಗೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಕೆಲವು ಅನಿಸಿಕೆಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಶಿವರಾಜ್ ಕಬ್ಬೂರ್ ಅವರಿಗೆ, ಚಂದ್ರಶೇಖರಪ್ಪನವ್ರಿಗೆ, ಅವರೆಲ್ಲ ಕುಟುಂಬದವರು ಅವ್ರ ಹಿಂದೆ ಇದ್ದಾರೆ. ಯಾಕೆಂದರೆ ಅವರ ಅಣ್ಣ ರಘು, ಅವರ ತಂದೆ, ಅವ್ರ ತಾಯಿ ಪ್ರೇಮಕ್ಕ, ಇವರೆಲ್ಲ ಅವನಿಗೆ ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಅವ್ರ ಜಮೀನಿನಲ್ಲಿ ಅಡಿಕೆಯಿಂದ ದುಡಿದಂಥ ಹಣವನ್ನು ಇವನಿಗೆ ಕೊಟ್ಟು ಈ ಸಂಸ್ಥೆ ಬೆಳೆಯೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಸೊ ಇದರಿಂದನೇ ಅವ್ರು ಬೆಳೆದಿಲ್ಲ, ಅವರು ಕಷ್ಟಪಟ್ಟು ಜಮೀನಲ್ಲಿ ದುಡಿದಂಥ ಹಣವನ್ನು ಕೊಟ್ಟು ಈ ಸಂಸ್ಥೆ ಬೆಳೆಯೋದಕ್ಕೆ. ನಾನು ಇದನ್ನು ಕಟ್ಟಬೇಕಾದ್ರೆ ನೋಡ್ತಾ ಇದ್ದೆ, ಪ್ರತಿ ದಿವಸ ಇಲ್ಲಿ ಚಂದ್ರಶೇಖರಪ್ಪನವ್ರು ನಿಂತಿದ್ದು ಇದನ್ನು ಕಟ್ಸಿರ್ತಕ್ಕಂಥವ್ರು. ಸೊ ಅಷ್ಟೊಂದು ಶ್ರಮವನ್ನು ಅವ್ರ ಮನೆಯವರು ವಹಿಸಿದ್ರಿಂದ ಇವತ್ತು ಈ ಸಂಸ್ಥೆ ಈ ಮಟ್ಟಕ್ಕೆ
ಬೆಳೆಯೋದಕ್ಕೆ ಸಾಧ್ಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಅವರೆಲ್ಲ ಕುಟುಂಬದವ್ರನ್ನ ಸ್ಮರಿಸ್ತಾ ಶಿವರಾಜು ಇನ್ನೂ ಉತ್ತಮವಂಥ ಕಾರ್ಯವನ್ನು ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಪರಮ ಪೂಜ್ಯರ ಗುರುರಾಜ್ ಅವರು ಇವತ್ತೇನು ವಿನ್ನರ್ ಸೇವಾ ಪ್ರಶಸ್ತಿನ ಪಡ್ಕೊಂಡ್ರು, 10 ವರ್ಷಗಳಿಂದ ಶಿವರಾಜ್ ಅವರಿಗೆ ಬಲಗೈಯಾಗಿ ಅವ್ರು ಯಾವುದೇ ಕೆಲಸ ಇರಲಿ, ಯಾವುದೇ ತರಬೇತಿ ಇರಲಿ, ಪ್ರತಿಯೊಂದರಲ್ಲೂ ನಿಂತಿದ್ದು ಅಷ್ಟು ಶ್ರದ್ಧೆಯಿಂದ ಕೆಲಸವನ್ನು ಮಾಡೋದ್ರ ಮೂಲಕ ಈ ಸಂಸ್ಥೆ ಬೆಳವಣಿಗೆ ಕಾರಣಕರ್ತರಾಗಿರ್ತಕ್ಕಂಥವ್ರು. ಶಿವರಾಜ್ ಬಂದು ಹೇಳಿದರು, ಸರ್ ಅವ್ರಿಗೇನಾದ್ರು ನಾನು ಒಂದು ಪ್ರಶಸ್ತಿ ಕೊಡೋದು ಏನಾದ್ರು ಮಾಡೋಣ ಅಂತೇಳಿ, ಒಂದು ಸೇವಾ ಪ್ರಶಸ್ತಿ ಕೊಡ್ಬೋದು ಅಂತೇಳಿ ಆಲೋಚನೆ ಮಾಡಿ ನಾವು ತೀರ್ಮಾನ ಮಾಡಿ ಇವತ್ತು 1 ಲಕ್ಷ ರೂಪಾಯಿಗಳನ್ನು ಅವರಿಗೆ ಕೊಡುಗೆ ನೀಡೋದ್ರೊಂದಿಗೆ ವಿನ್ನರ್ ಸೇವಾ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವರಿಬ್ಬರು ಸೇರಿ ಈ ಸಂಸ್ಥೆಯನ್ನು ಇನ್ನೂ ಉತ್ತಮವಾಗಿ ಬೆಳೆಸಲಿ ಅನ್ನುವಂಥ ಮಾತನ್ನು ಹೇಳ್ತಾ ಪರಮ ಪೂಜ್ಯರಿಗೆ ವಂದಿಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ವಾದವನ್ನು ಪಡೆಯಬೇಕಾಗಿ ವಿನಂತಿಸಿಕೊಳ್ತೇನೆ. ಜಗಮೆಚ್ಚಿದ ಗುರು, ನೊಂದವರ ಪಾಲಿನ ನ್ಯಾಯಾಧೀಶರು, ವಿಶ್ವಶಾಂತಿಗಾಗಿ ವಿಶ್ವಯಾತ್ರೆ ಮಾಡಿದ ಗುರು, ಆಧುನಿಕ ಭಗೀರಥರು, ಜಲ ಋಷಿ, ಈ ಭಾಗದ ನಡೆದಾಡುವ ದೇವರು, 2 ದಶಕಗಳ ಹಿಂದೆಯೇ ಶರಣರ ಸಾವಿರಾರು ವಚನಗಳನ್ನು ಅಂತರ್ಜಾಲಕ್ಕೆ ಅಳವಡಿಸಿ ವಚನ ಸಾಹಿತ್ಯಕ್ಕೆ ವಿಶ್ವ ಮಾನ್ಯತೆ ಕರುಣಿಸಿದ ಗಣಕ ಋಷಿ, ತರಳಬಾಳು ಜಗದ್ಗುರು ಪರಮಪೂಜ್ಯ ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಪರಮಪೂಜ್ಯರು ಆಶೀರ್ವಚನವನ್ನು ಕರುಣಿಸಬೇಕೆಂದು ಭಕ್ತಿಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ಮಧ್ಯಾಹ್ನ 2 ಗಂಟೆ 10 ನಿಮಿಷ ಆಗಿದೆ. ನಾವು ಮಾತನಾಡೋದಕ್ಕಿಂತ ನಿಮಗೆ ಬೇಗನೆ ಊಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಭಾಳ ಒಳ್ಳೆಯದು ಅಂತ ಅನಿಸುತ್ತೆ. ಹಿಂದಿ ಮೇ ಹೇಳ್ತಾರೆ ಪೇಟ್ ಮೇ ಚೂಹೆ ದೌಡ್ನ ಅಂತ. ಹಸುವಾದಾಗ ಹೊಟ್ಟೆಯಲ್ಲಿ ಇಲಿಗಳು ಓಡಾಡ್ತಿರ್ತಾವಂತೆ. ಭಾಳ ಸಂದಿಗ್ಧತೆ. ಡಾಕ್ಟರ್ ಶಿವರಾಜ್ ಕಬ್ಬೂರ್ ಅವರು ಊರಿನ ಹೆಸರೇ ಭಾಳ ವಿಶಿಷ್ಟ. ಕಬ್ಬು ಬೆಳಿತೀರನಪ್ಪ, ಮೊದಲು ಭಾಳ ಬೆಳೀತಾ ಇದ್ರು, ಈಗೆಲ್ಲ ಅಡಿಕೆ. ಅದೇನೇ ಇರಲಿ, ಇವತ್ತಿನ ಕಾರ್ಯಕ್ರಮ ವಿನ್ನರ್ಸ್ IAS KS ತರಬೇತಿ ಕೇಂದ್ರ ಹಾಗೂ ಪ್ರಥಮ ದರ್ಜೆ ಕಾಲೇಜಿನ ನೂತನ ಕಟ್ಟಡದ ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ಲಿಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ಎಲ್ಲ ಇಂಟೆಲೆಕ್ಚುಯಲ್ಸ್ ಕ್ರೀಮ್ ಇದ್ದಂಗೆ ಕಾಣಿಸುತ್ತೆ ಇಲ್ಲಿ. ಈ ಕಾರ್ಯಕ್ರಮದ ಪಟ್ಟಿಯಲ್ಲಿ ಡಾಕ್ಟರ್ ಶಿವರಾಜ್ ಎಲ್ಲರಿಗೂ ಅತಿಥಿಗಳಿಗೆ ಸಮಯವನ್ನು ನಿಗದಿಪಡಿಸಿದ್ದಾರೆ. ನಮ್ಮ ಹೆಸರಿನ ಮುಂದೆ ಯಾವ ಸಮಯವನ್ನು ಇಷ್ಟು ಸಮಯ ಅಂತ ನಿಗದಿಪಡಿಸಿಲ್ಲ. ಕಾಲಾತೀತರು. ಪ್ರಾಯಶಃ ಸಮಯವನ್ನು ಅರಿತು ಗುರುಗಳು ಮಾತಾಡಲಿ ಅಂತಲೋ ಅಥವಾ ಎಷ್ಟೊತ್ತಾದರೂ ಗುರುಗಳು ಮಾತಾಡಲಿ ಅಂತಲೋ ಸಮಯವನ್ನು ಅರಿತೇ ಮಾತಾಡಬೇಕಾಗುತ್ತೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಭೈರಪ್ಪನವರು ಜಾಯಿಂಟ್ ಕಮಿಷನರ್, ದಾರಿಯಲ್ಲಿ ಬರುವ ಮೊದಲದಾಗಿ ನಮಗೆ ಇನ್ನೊಂದು ಕಾರ್ಯಕ್ರಮ ಇತ್ತು ಚಿತ್ರದುರ್ಗದಲ್ಲಿ. ಹೀಗಾಗಿ ದಾರಿಯಲ್ಲಿ ಬರುವಾಗ ಶಿವರಾಜಿಗೆ ನಾವು ಫೋನ್ ಮಾಡಿದ್ದೀವಿ, ನಿನ್ನ ಭಾಷಣ ಶುರು ಮಾಡಿಸ್ಬಿಡಪ್ಪ, ಯಾರನ್ನೂ ಕಾಯಿಸೋದು ಬೇಡ ಅಂತ ಹೇಳಿ. ಅದರಂತೆ ಪಾಲಿಸಿರೋದು ನಮಗೆ ಸಂತೋಷ. ದಾರಿಯಲ್ಲಿ ಬರುವಾಗ ಇಂದಿನ ಅತಿಥಿಗಳು ಭೈರಪ್ಪನವರ ಪ್ರೊಫೈಲ್ ಓದ್ತಾ ಇದ್ವಿ ಇಂಟರ್ನೆಟ್ನಲ್ಲಿ. ಬಹುದೊಡ್ಡ ಸಾಧನೆ ಅವರು ಮಾಡಿದ್ದಾರೆ. ಹಿ ಹ್ಯಾಸ್ ಫಾಟ್ ಟೂತ್ ಆ್ಯಂಡ್ ನೈಲ್. ಇದರಲ್ಲಿ ಅವರ ಸಾಧನೆಯಲ್ಲಿ ಏನಾದರೂ ವಿಘ್ನಗಳು ಬಂದಾಗ ಅದನ್ನು ನಾವು ತುಂಬ ಜಜ್ಮೆಂಟ್ ಇದೆ, ನೋಡಿದ್ದೀವಿ ಅದನ್ನು. ಇವರಿಗಿಂತ ಕಡಿಮೆ ಅಂಕ ತೆಗೆದುಕೊಂಡಂಥ ವ್ಯಕ್ತಿ ಆಯ್ಕೆ ಆಗಿತ್ತು. ಹೆಚ್ಚಿನ ನಂಬರ್ ಪಡೆದಂಥ ಇವ್ರನ್ನ ಆಯ್ಕೆ ಮಾಡಿರಲಿಲ್ಲ. ಅದನ್ನು ಪ್ರಶ್ನೆ ಮಾಡಿ ಕೋರ್ಟ್ನಲ್ಲಿ ಗೆದ್ದಿರ್ತಕ್ಕಂಥ ಒಬ್ಬ ಮೇಧಾವಿ ನಮಗೆ ಈಗ ಅನ್ನಿಸ್ತು. ನಮ್ಮ ಈ ದಿನ ಮುಖ್ಯ ಅತಿಥಿಗಳಾದಂಥ ಭೈರಪ್ಪನವರು ಇವರೆಲ್ಲರ ಅವ್ರ ಬಾಲ್ಯ ಜೀವನ ಅದೆಲ್ಲ ನೆನೆಸ್ಕೊಂಡ್ರು. ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸಹ ಸೋಮಶೇಖರ್ ಅವರು ನೆನೆಸ್ಕೊಂಡ್ರು. ಅವರ ಪರಿಚಯ ನಮಗಾಗಿದ್ದು ಮಂಗಳೂರಿನಲ್ಲಿ ಮೊಟ್ಟ ಮೊದಲ ಪರಿಚಯ ಆಗಿತ್ತು. ಅವರು ಮತ್ತು ಅವರ ಸಮಕಾಲೀನರಾದಂಥ SP ರೇವಣಸಿದ್ದಯ್ಯನವರು ಮೊಟ್ಟ ಮೊದಲಿಗೆ ಅಲ್ಲಿ ಬಸವ ಜಯಂತಿಯನ್ನು ಮಂಗಳೂರಲ್ಲಿ ಆಚರಿಸಿದಾಗ ನಮ್ಮನ್ನು ಆಹ್ವಾನಿಸಿದ್ರು. ಆಗ ಅವರ ಮನೆಗೆ ಪೂಜೆಗೂ ನಾವು ಹೋಗಿದ್ದು ನೆನಪಿದೆ. ವಚನ ಸಾಹಿತ್ಯದಲ್ಲಿ ಒಳ್ಳೆ ಪ್ರೌಢಿಮೆ ಇದೆ ಅವರಿಗೆ. ಇವರೆಲ್ಲರ ಬಾಲ್ಯ ಜೀವನ ಅವ್ರ ಮಲಕ್ಕೆ ಹಾಕ್ತಾ ಇದ್ದಾಗ ನಮಗೆ ನಮ್ಮದೊಂದು ಬಾಲ್ಯ ಜೀವನ ನೆನಪಾಯಿತು. ನಾವು ಶಿವಮೊಗ್ಗದಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದಾಗ ಹಿಂದಿನ ಅನೇಕ ಇವರೆಲ್ಲ
ದೊಡ್ಡ ದೊಡ್ಡ ನ್ಯಾಯಾಧೀಶರುಗಳೆಲ್ಲ ಅಲ್ಲೇ ಓದ್ದವರು. ಆ ಹೈಸ್ಕೂಲ್ನಲ್ಲಿ ನಾವು ಓದ ಸಂದರ್ಭದಲ್ಲಿ SSLC ಹಳ್ಳಿಯಲ್ಲಿದ್ದಾಗ ಮಧ್ಯಾಹ್ನ ಹೊಲಕ್ಕೆ ಹೋಗಿದ್ದೆ, ಗದ್ದೆಗೆ. ಮಧ್ಯಾಹ್ನದ ಹೊತ್ತು ನಮ್ಮ ಪೂರ್ವಾಶ್ರಮದ ತಾಯಿ ಬುತ್ತಿ ಗಂಟು ಎಲ್ಲ ತಗೊಂಡು ಬಂದಳು. ಅವಳು ನಮಗೇನು ಹೇಳಿದರು, ಏನು ಪರೀಕ್ಷೆ ಫಲಿತಾಂಶ ಬಂದಿದೆ, ನೀನು ಫೇಲ್ ಆಗಿದೆ ಅಂದ್ಕೊಳೋ ಅಂತ ಹೇಳ್ತು ನಮ್ಮ ತಾಯಿ. ನಾವು ಸಾಧ್ಯವೇ ಇಲ್ಲ, ನಾನು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿರಲೇಬೇಕು, ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ನಾವು ವಾದ ಮಾಡಿಸಿದ್ವಿ. ಹಂಗೆ ಹೇಳಿದ ತಕ್ಷಣ ತಾಯಿ ತುಂಬ ಭಾವುಕಳಾಗಿ, ನಿಜವಾಗಿ ನೀನು ಪ್ರಥಮ ದರ್ಜೆಯಲ್ಲಿ ಪಾಸಾಗಿದೆ ಕಣೋ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಅದಕ್ಕೇನು ಒಂದು ಕಾನ್ಫಿಡೆನ್ಸ್ ಬೇಕು ವಿದ್ಯಾರ್ಥಿಗಳಿಗೆ, ಒಂದು ಕಾನ್ಫಿಡೆನ್ಸು. ನನ್ನ ಈ ಪ್ರಯತ್ನದಲ್ಲಿ ನಾನು ಖಂಡಿತ ಯಶಸ್ವಿ ಆಗ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಇರಬೇಕು. ಅದು ಭಾಳ ಬುದ್ಧಿವಂತರೇ ಆಗಬೇಕು ಅಂತೇನಿಲ್ಲ. ಬುದ್ಧಿವಂತಿಕೆ ನಿಮ್ಮ ಪರಿಶ್ರಮದಿಂದ ಮತ್ತು ಒಂದು ಸಂಕಲ್ಪದಿಂದ ಅದು ಲಭಿಸುತ್ತೆ. ಈಗ ನಾವೇನು ಇದು ಮಾಡಿದೆವೇನೋ ಇದು ಓದ್ದವರಲ್ಲ, ಯಾವುದರಲ್ಲಿ ಕಂಪ್ಯೂಟರ್ ಸೈನ್ಸ್ ಡಿಗ್ರಿ ನಮಗೆ ಯಾವುದೂ ಇಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು, ನಿಮಗೆಲ್ಲ ಕಂಪ್ಯೂಟರ್ ಬಳಕೆ ಆಗೋದಕ್ಕೆ ಮುಂಚೆ 1994ರಲ್ಲಿ ಮೊಟ್ಟ ಮೊದಲಿಗೆ ಈ ಕಂಪ್ಯೂಟರನ್ನು ಸಾಹಿತ್ಯಕ್ಕೆ ಬಳಕೆ ಮಾಡಲಿಕ್ಕೆ ಬರುತ್ತೆ ಅಂತಂದು ಮೊಟ್ಟ ಮೊದಲಿಗೆ ನಾವು ತೋರಿಸ್ಕೊಟ್ಟಿದ್ದೀವಿ ಅನ್ನೋ ಹೆಮ್ಮೆ ನಮ್ಮದು. 1994ರಲ್ಲಿ ಆಸ್ಟ್ರೇಲಿಯಾದ ಮೆಲ್ಬರ್ನ್ ಯೂನಿವರ್ಸಿಟಿಯಲ್ಲಿ ವರ್ಲ್ಡ್ ಸಂಸ್ಕೃತ್ ಕಾನ್ಫರೆನ್ಸ್ ಇತ್ತು, ವಿಶ್ವ ಸಂಸ್ಕೃತ ಸಮ್ಮೇಳನ. ಅವಾಗ ಇನ್ನೂ ಯಾರಿಗೂ ಮೊಬೈಲ್ ಆಗಲಿ ಕಂಪ್ಯೂಟರ್ ಆಗಲಿ ಯಾವುದೂ ಇರಲಿಲ್ಲ. ನಮಗೆ ಪಾಶ್ಚಾತ್ಯ ದೇಶಗಳ ಸಂಸರ್ಗ ಇದ್ದಿದ್ದರಿಂದ ಅಲ್ಲಿಯ ಮಕ್ಕಳಿಂದ ಪ್ರಭಾವಿತರಾಗಿ, ಅಲ್ಲಿಯ ವಿಜ್ಞಾನಿಗಳಿಂದ ಪ್ರಭಾವಿತರಾಗಿ ನಾವು ಮೊಟ್ಟ ಮೊದಲಿಗೆ ಪಾಣಿನಿಯ ಸೂತ್ರಗಳನ್ನು, ಪಾಣಿನಿ ಒಬ್ಬ ಮಹರ್ಷಿ, ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿದ್ದವನು. 2500 ವರ್ಷಗಳ ಹಿಂದೆ ಇದ್ದಂಥ ಮಹರ್ಷಿ ಪಾಣಿನಿ ಬರೆದಿರ್ತಕ್ಕಂಥ ವ್ಯಾಕರಣದ ಸೂತ್ರಗಳು 4000. ಸಂಖ್ಯೆ ದೊಡ್ಡದಾಗಿ ಕಂಡರೂ ಅದನ್ನು ನೀವು ಮುದ್ರಿಸಿದರೆ, ಪ್ರಿಂಟ್ ಮಾಡಿದರೆ ಒಂದು 20 ಪೇಜ್ ಆಗ್ಬೋದು ಅಷ್ಟೇ. ಆ 20 ಪುಟಗಳಲ್ಲೇ ಅಡಗಿಸಿರತಕ್ಕಂಥ ಆ ವ್ಯಾಕರಣ ಸೂತ್ರಗಳೇನಿವೆ, ಇವತ್ತಿನ ನಿಮ್ಮ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಕೋಡ್ ಏನಿದೆ ಅದರ ಮುಂದೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಕೋಡ್ ಏನೂ ಅಲ್ಲ. ಪ್ರೋಗ್ರಾಮಿಂಗ್ ಕೋಡ್ನಲ್ಲಿರ್ತಕ್ಕಂಥ ಕೆಲವು ಏನೇನು ಇದಾವೆ, ಇಲ್ಲಿ ಯಾರಾದರೂ ಇದ್ದಾರಾ ಕಂಪ್ಯೂಟರ್ ಬಲ್ಲವರು? ಇದ್ದಾರಾ? ಯಾರು ಕೈ ಎತ್ತಿರಿ? ಇದೀರಿ. ಈಗ ನಿಮ್ಮಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮ್ ಮಾಡುವಾಗ ಪಬ್ಲಿಕ್ ಕಾನ್ಸ್ಟೆಂಟ್ಸ್ ಅಂತ ಇರುತ್ತೆ ಅಲ್ಲ, ಆಮೇಲೆ ವೇರಿಯೇಬಲ್ಸ್ ಅಂತ ಇರುತ್ತೆ, ರೈಟ್? ನೀವು ಕಂಪ್ಯೂಟರ್ ತಜ್ಞರು ನಿಮಗೆ ತಿಳಿದ ರೀತಿಯಲ್ಲಿ ವೇರಿಯೇಬಲ್ಸ್ ಮಾಡ್ಕೊಳ್ತೀರಿ. ದೆರ್ ಇಸ್ ನೋ ಸ್ಟ್ಯಾಂಡರ್ಡ್ ಗೈಡೆನ್ಸ್ ಫಾರ್ ಮೇಕಿಂಗ್ ದ ವಾಟ್ ಯು ಕಾಲ್ ವೇರಿಯೇಬಲ್ಸ್. ಯು ಡೂ ಇಟ್ ಇನ್ ಯುವರ್ ಓನ್ ವೇ ಅಲ್ವೇ? ಅದೇ ಪ್ರಾಜೆಕ್ಟ್ ಇನ್ನೊಬ್ಬರಿಗೆ ಕೊಟ್ಟರೆ ನೀವು ಯಾವ ರೀತಿ ನೀವು ಮಾಡ್ಕೊಂಡಿದ್ದೀರಿ ಅಂತ, ಅನ್ಲೆಸ್ ಯು ಹ್ಯಾವ್ ಎ ರಿಟರ್ನ್ ದಿಸ್ ಥಿಂಗ್, ಯು ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ಔಟ್. ಹಿ ಹ್ಯಾಸ್ ಟು ಸ್ಟ್ರಗಲ್ ಎ ಲಾಟ್. ಬಟ್ ಪಾಣಿನಿ ಹ್ಯಾಸ್ ರಿಟರ್ನ್ ಎ ರೂಲ್ ಹೌ ಟು ಕ್ರಿಯೇಟ್ ವೇರಿಯೇಬಲ್ಸ್. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಕ್ಯಾನ್ ಯು ಇಮ್ಯಾಜಿನ್? ಡೆಫಿನೆಟ್ ಸ್ಕೀಮ್ ಆಫ್ ಕ್ರಿಯೇಟಿಂಗ್ ದಿ ವೇರಿಯೇಬಲ್ಸ್. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಇಫ್ ಕಂಡೀಷನ್ ಇದೆ, ಆಮೇಲೆ ಫಾರ್ ಲೂಪ್ ಇದೆ, ಮತ್ತು ಡೊಮೇನ್ ಇದೆ ಅಲ್ವೇ? ಇನ್ಯಾವ್ಯಾವುದಿದೆ ಹೇಳಿ? ಎಲ್ಲದು ಯು ವಿಲ್ ಬಿ ಸರ್ಪ್ರೈಸ್ ಟು ನೋ ದಟ್ ಪಾಣಿನಿಸ್ ರೂಲ್ ಹ್ಯಾವ್ ಗಾಟ್ ಆಲ್ ದ ಟೆಕ್ನಿಕಾಲಿಟೀಸ್ ಇನ್ ಯುವರ್ ಪ್ರೋಗ್ರಾಮ್, ಕಂಪ್ಯೂಟರ್ ಪ್ರೋಗ್ರಾಮಿಂಗ್. ಒಂದು ಸೂತ್ರಕ್ಕೆ ನಾವು ಬರೀಬೇಕು ಅಂದರೆ ಕಂಪ್ಯೂಟರ್ ಪ್ರೋಗ್ರಾಮ್ನು ಒಂದು ಕನಿಷ್ಠ ಒಂದು 4-5 ಪುಟ ಬರೀಬೇಕು. ಅಷ್ಟು ಬ್ರೀಫಾಗಿದೆ ಅದು. ಅದನ್ನು ನಾವು ಮೊಟ್ಟ ಮೊದಲು ಪ್ರಸ್ತಾಪಿಸಿ ಅದನ್ನು ಮಂಡಿಸಿದಾಗ ಎಲ್ಲ ವಿಸ್ಮಯಗೊಂಡಂಥ ಜಗತ್ತಿನ ಸುಮಾರು ವಿದ್ವಾಂಸರೇನಿದ್ದಾರೆ, ದೇ ವರ್ ಸೋ ಸರ್ಪ್ರೈಸ್ಡ್. ದೇ ಯುನಾನಿಮಸ್ಲಿ ಎಲೆಕ್ಟೆಡ್ ಮೀ ಟು ಬಿ ದಿ ನೆಕ್ಸ್ಟ್ ವರ್ಲ್ಡ್ ಸಂಸ್ಕೃತ್ ಪ್ರೆಸಿಡೆಂಟ್, ವರ್ಲ್ಡ್ ಪ್ರೆಸಿಡೆಂಟ್. ಆನಂತರ ಇದು ವಿಂಡೋಸ್ 95 ಬಂತು. ಮೊದಲು ನಿಮಗೆ ಗೊತ್ತಿದೆ ಆಸ್ಕಿ ಕೋಡು ಆನ್ಸಿ ಇರಲಿಲ್ಲ, ಮೊದಲಿದ್ದು ಆಸ್ಕಿ ಕೋಡ್ನಲ್ಲಿ ನಮಗೆ ಬೇಕಾದಂಥ ವರ್ಡ್ಸ್ ಇರಲಿಲ್ಲ, ಏನೋ ಕ್ಯಾರೆಕ್ಟರ್ಸ್. ಆಗ ಫಾಂಟೋಗ್ರಾಫರ್ ಅಂತ ಒಂದು ಪ್ರೋಗ್ರಾಮ್ ಇತ್ತು. ಅದರಿಂದ ಐ ಕ್ರಿಯೇಟೆಡ್ ಫಾಂಟ್ಸ್ ರಿಕ್ವೈರ್ಡ್ ಫಾರ್ ಮೀ. ಅದೇನು ಸ್ಲಾಟ್ಸ್ ಇರ್ತಾವಲ್ಲ,
ನಮಗೆ ಬೇಕಾದ ಯಾವುದು ಬೇಡವಾದಿದ್ವೋ ಅವಾಗ ಇದ್ದದ್ದು 125 135 ಎಷ್ಟೋ ಇದ್ದು ಗೊತ್ತಿರಬೇಕಲ್ಲ ನಿಮಗೆ, 127. ಅದರೊಳಗೆ ನಮಗೆ ಬೇಡವಾದಂಥ ಅಕ್ಷರಗಳನ್ನು ಅಳಿಸಿ ಹಾಕಿ ನಮಗೆ ಸಂಸ್ಕೃತಕ್ಕೆ ಯಾವ ಅಕ್ಷರಗಳು ಬೇಕು, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಬೇಕು, ಅದನ್ನು ಫಾಂಟೋಗ್ರಾಫರನ್ನು ಬಳಸ್ಕೊಂಡು ಐ ಕ್ರಿಯೇಟೆಡ್ ದ ಫಾಂಟ್ಸ್ ಟು ಮೈ ರಿಕ್ವೈರ್ಮೆಂಟ್. ನಿಮಗೆ ಆಶ್ಚರ್ಯ ಆಗ್ಬೋದು. ಸೊ 95 ಬಂದಮೇಲೆ ಅದು ಗ್ರಾಫಿಕ್ಸ್ ಇದ್ದಿದ್ದರಿಂದ ಬಹಳ ಅನುಕೂಲ ಆಯಿತು. ಆಮೇಲೆ ಅಲ್ಲಿ ನಾವು ಬಳಸಿದ್ದು ಪ್ರೋಗ್ರಾಮ್ ಅಂದರೆ ಇದು ಯಾವುದದು ಡಿ ಬೇಸ್ ಅವ ಬಳಸಿದ್ದು. ಇನ್ನೊಂದು ಕ್ಲಿಪ್ಪರ್ ಅಂತ ಒಂದಿತ್ತು. ಕ್ಲಿಪ್ಪರ್ ಪ್ರತಿ ಸರಿ ಪ್ರೋಗ್ರಾಮ್ ಬರೆದಾಗ ಅದನ್ನು ಕ್ಲಿಪ್ಪರ್ನ ಯೂಸ್ ಮಾಡಿಕೊಂಡು ಕನ್ವರ್ಟ್ ಮಾಡಬೇಕಾಗ್ತಿತ್ತು, exe ಫೈಲ್ ಕನ್ವರ್ಟ್ ಮಾಡಬೇಕಾಗ್ತಿತ್ತು. ಕನ್ವರ್ಟ್ ಆದಮೇಲೆ ರಿಸಲ್ಟ್ ಸರಿ ಇದೆಯೇ ಇಲ್ಲವೇ ನೋಡಿಕೊಂಡು ತಪ್ಪಾಗಿದ್ದರೆ ಎಗೇನ್ ಹ್ಯಾಡ್ ಟು ಗೋ ಬ್ಯಾಕ್ ಟು ದಿ ಕೋಡ್, ರೀರೈಟ್, ಕಂಪೈಲ್ exe, ಸಿ ದ ರಿಸಲ್ಟ್, ಇವೆಲ್ಲ ಇತ್ತು. ನಾವು ಆಮೇಲೆ VBಗೆ ಬದಲಾವಣೆ ಅಪ್ಡೇಟ್ ಆದಮೇಲೆ ಇಟ್ ವಾಸ್ ಸೋ ಈಸಿ. ಯು ಕ್ಯಾನ್ ಕ್ರಿಯೇಟ್ exe, ಯು ಕ್ಯಾನ್ ರನ್ ದ ಪ್ರೋಗ್ರಾಮ್ ಹಾಗೇ ಮಾಡಿಬಿಡ್ಬೋದು. ಆಗ ಅಲ್ಲಿ ಎಲ್ಲಿದೆ ಅಂತ ನಾವು ಇದನ್ನು ಐಡೆಂಟಿಫೈ ಮಾಡಿಬಿಟ್ಟು ಐ ಕುಡ್ ಮಾಡಿಫೈ ದ ಕೋಡ್. ಈ ಥರ ನಾವು ಮಾಡ್ತಾ ಬಂದಿದ್ದೀವಿ. ಈಗ ಭಾಳ ಹೊತ್ತಾಗ್ತಾ ಇದೆ. ನಿಮ್ಮ ಜೊತೆಗೆ ನಮ್ಮ ಅನುಭವ ಇಂಟೆಲೆಕ್ಚುಯಲ್ ಇದನ್ನು ಈ ಸಾಮಾನ್ಯ ಜನರಿಗೆ ಹಳ್ಳಿಯಲ್ಲಿ ಭಾಷಣ ಮಾಡಿದಾಗ ಅರ್ಥ ಆಗಲ್ಲ. ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಇನ್ನೊಂದು ಮುಖ್ಯವಾದ ಒಂದಿದೆ, ಹೇಳ್ತೀನಿ ನಿಮಗೆ. ಈ ಪ್ರೋಗ್ರಾಮ್ ಬರೆಯುವಾಗ ಏನಾಗ್ತಾಯಿತ್ತು, ಈಗ ನಮ್ಮ ಇವರು ಅತಿಥಿಗಳಾದಂಥ ಭೈರಪ್ಪನವರು ನಿದ್ರೆಯಲ್ಲಿ ಯಾವುದೋ ಒಬ್ರದ್ದು ಉದಾಹರಣೆ ಕೊಟ್ಟರು. ಬೆಳಗ್ಗೆ ಎದ್ದಾಗ ಅದು ಕನಸು ಅಂತ ಕಾಣುತ್ತೋ ಅಂತ. ನಮಗಿಂತ ಅನುಭವಗಳಾಗಿವೆ. ಪ್ರೋಗ್ರಾಮ್ ಬರಿತಾ ನಮ್ಮ ಅಸಿಸ್ಟೆಂಟ್ ಜೊತೆಗೆ ನಾವು ಕೂತ್ಕೊಂಡು ರಾತ್ರಿ 12 ಗಂಟೆ 1 ಗಂಟೆ ಆಗ್ತಾಯಿತ್ತು. ಮುಂದಕ್ಕೆ ಸಾಧ್ಯನೇ ಇಲ್ಲ ಇದು ಬರೀಲಿಕ್ಕೆ, ಇಲ್ಲಿಗೆ ಸಮಾಪ್ತಿ, ಇನ್ನು ಪ್ರೋಗ್ರಾಮ್ ಬರೀಲಿಕ್ಕೆ ಆಗೋಲ್ಲ ಅಂತಕ್ಕಂಥ ಹತಾಶ ಭಾವನೆಯಿಂದ ನಾವು ಮಲಗ್ತಿದ್ವಿ. ನಿಮಗೆ ಆಶ್ಚರ್ಯ ಆಗ್ಬೋದು, ನಾವು ಯಾವಾಗಲೂ ನಮ್ಮ ತಲೆದಿಂಬಿನ ಪಕ್ಕದಲ್ಲಿ ಒಂದು ನೋಟ್ಬುಕ್ ಇಟ್ಕೊಂಡಿರ್ತಿದ್ವಿ ಬರ್ಕೊಳ್ಳಿಕ್ಕೆ. ಯಾವಾಗ ಹತಾಶ ಉಂಟಾಗಿ ಮಲಗಿರ್ತಿದ್ವೋ ಬೆಳಗ್ಗೆ ಹೇಳ್ತಿದ್ವೇ, ಬೆಳಗಿನ ಜಾವನೇ ನಮಗೆ ಉತ್ತರ ಸಿಗ್ತೈತೆ, ಹೀಗೆ ಮಾಡಿರೋ ಬರುತ್ತೆ ಅಂತ ಹೇಳಿ. ಐ ಹ್ಯಾಡ್ ದಟ್ ಎಕ್ಸ್ಪೀರಿಯನ್ಸ್. ಇಮ್ಮಿಡಿಯೇಟ್ಲಿ ಐ ಯೂಸ್ ಟು ಕಾಲ್ ಮೈ ಅಸಿಸ್ಟೆಂಟ್. ನಾವು ಈ ಪೂಜೆಗೆ ಹೋಗ್ತೀವಪ್ಪ, ನಾವು ಪೂಜೆಗೆ ಹೋಗೋದ್ರ ಒಳಗೆ ಹೀಗೆ ಮಾಡು, ಯು ವಿಲ್ ಗೆಟ್ ದಿ ರಿಸಲ್ಟ್ ಅಂತ ಹೇಳಿದ್ವಿ. ಅವ್ನು ಮಾಡ್ತಿದ್ದ. ಇಟ್ ವಾಸ್ ಸಕ್ಸಸ್ಫುಲ್. ಮೆನಿ ಟೈಮ್ಸ್ ಐ ಹ್ಯಾಡ್ ದಿಸ್ ಎಕ್ಸ್ಪೀರಿಯನ್ಸ್. ಬೆಳಗ್ಗೆ ಹೇಳ್ತಿದ್ದಾಗನೇ ಮತ್ತೆ ಮರ್ತು ಹೋಗಬಾರ್ದು ಅಂತ ಹೇಳಿ ಐ ಯೂಸ್ ಟು ಸ್ಕ್ರಿಬಲ್ ವಾಟ್ ಕೋಡ್ ಟು ರೈಟ್ ಅಂತ ಹೇಳಿ. ಇಷ್ಟೆಲ್ಲ ಅನುಭವ ನಮಗೆ ಆಗಿನ 94ನೇ ಇಸ್ವಿಯಿಂದಲೂ ಈ ಅನುಭವಗಳಾಗಿದೆ. ಈಗ ಅದು ಒಳ್ಳೆಯ ಗಣಕಾಷ್ಟಾಧ್ಯಾಯಿ ಅಂತ ನಾವು ಸಾಫ್ಟ್ವೇರ್ ಮಾಡಿದ್ದು. ಇಟ್ ಈಸ್ ಅವೈಲಬಲ್ ಆನ್ ದ ಇಂಟರ್ನೆಟ್, ಮೇಡ್ ಇಟ್ ಫ್ರೀಲಿ ಅವೈಲಬಲ್. ಈಗ ನಿಮ್ಮ ಮುಂದೆ ನಾವು ಹಂಚಿಕೊಳ್ಬೇಕಾಗಿರೋದು ಅದೊಂದು ಹಂಚಿಕೊಂಡು ನಮ್ಮ ಮಾತು ಮುಗಿಸ್ಬಿಡ್ತೀವಿ. ಒಂದು ಇತ್ತೀಚೆಗೆ ಈಗೆಲ್ಲ AI ಬಹಳ ಪ್ರಸಿದ್ಧ ಆಗಿದೆ ಅಲ್ಲ. AI ತುಂಬ ಪ್ರಸಿದ್ಧ ಆಗಿದೆ. ನಾವು AI ಜೊತೆಗೆ ಐ ಡಿಡ್ ಸಮ್ ಡೈಲಾಗ್ ಕಾನ್ವರ್ಸೇಷನ್ AI ಜೊತೆಗೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಗುರುಗಳಿಗೆ ಏನು AI ಸಂಬಂಧ ಅಂತಲ್ಲ. ಐ ಡೋಂಟ್ ನೋ ವೆದರ್ ಯು ಹ್ಯಾವ್ ಮೇಡ್ ಎನಿ ಎಕ್ಸ್ಪೆರಿಮೆಂಟ್ ಲೈಕ್ ದ್ಯಾಟ್. ಐ ಡಿಡ್ ಎಕ್ಸ್ಪೆರಿಮೆಂಟ್ ದಿಸ್. ಏನು ಮಾಡಿದ್ವಿ ಅಂದರೆ, ಐ ಗೇವ್ 4 ಟ್ರಾನ್ಸ್ಲೇಷನ್ಸ್ ಪರ್ 1 ವಚನ. 4 ಇಂಗ್ಲೀಷ್ ಟ್ರಾನ್ಸ್ಲೇಷನ್ಸ್ ಒಂದು ವಚನಕ್ಕೆ. ಯಾವ ವಚನ ಅದು ಅಂದರೆ, ಮೇಲಾಗಲಲ್ಲೇನು ಕೀಳಾಗಲಲ್ಲದೆ, ಕೀಳಿಂಗಲ್ಲದೆ ಹಾಯ್ನ ಕರೆಯುವುದೇ, ಮೇಲಾಗಿ ನರಕದೋಳು ಉಳಾಡಲಾರೆನು, ನಿಮ್ಮ ಶರಣರ ಪಾದಕ್ಕೆ ಕೀಳಾಗಿರಿಸು ಮಹಾದಾನಿ ಕೂಡಲ ಸಂಗಮ ದೇವ. ಈ ವಚನವನ್ನು ನಾವು ಹೇಗೆ ಕೊಟ್ವಿ, ChatGPT ಇದೆಯಲ್ಲ ಅದು ಕೊಟ್ಟು ಕೇಳಿದ್ದೀವಿ. 4 ಟ್ರಾನ್ಸ್ಲೇಷನ್ಸು ಇಂಗ್ಲೀಷ್ನಲ್ಲಿರೋವನ್ನು ಅದಕ್ಕೆ ಫೀಡ್ ಮಾಡಿದ್ವಿ. ನಾವು ಅದು ಕೇಳಿದ ಪ್ರಶ್ನೆ ಅಂದರೆ, ಈ 4 ಇಂಗ್ಲೀಷ್ ಟ್ರಾನ್ಸ್ಲೇಷನಲ್ಲಿ ವಿಚ್ ಈಸ್ ದಿ ಬೆಸ್ಟ್ ಟ್ರಾನ್ಸ್ಲೇಷನ್ ದಟ್ ಕಮ್ಯುನಿಕೇಟ್ಸ್ ದ ಒರಿಜಿನಲ್ ಥಾಟ್ಸ್ ಇನ್ ದಿ ವಚನ. ಮೂಲ ವಚನದಲ್ಲಿರ್ತಕ್ಕಂಥ ಅರ್ಥವನ್ನು ಸರಿಯಾಗಿ ಕನ್ನಡ ಬರದೇ ಇರತಕ್ಕಂಥ ಇಂಗ್ಲೀಷ್ ರೀಡರ್ಸ್ಗೆ ವಿಚ್ ಈಸ್ ದಿ ಬೆಸ್ಟ್ ಟ್ರಾನ್ಸ್ಲೇಷನ್ ಅಂತ. ಮೊದಲನೇ ಟ್ರಾನ್ಸ್ಲೇಷನ್ ಹೇಳ್ತೀವಿ, ಕೊನೆ ಟ್ರಾನ್ಸ್ಲೇಷನ್ ಹೇಳ್ತೀವಿ. ಇನ್ನು ಮಧ್ಯದ ಟ್ರಾನ್ಸ್ಲೇಷನ್ಗಳು ನಾವು ಹೇಳಲ್ಲ. ಯಾಕೆಂದರೆ ಅವರು ಅದೀಗಾಗಲೇ ಪಬ್ಲಿಷ್ ಆಗಿರೋ ಗ್ರಂಥಗಳಲ್ಲಿರೋವು.
ಸೊ ಐ ಡೋಂಟ್ ವಾಂಟ್ ದ ಕಾಮೆಂಟ್ಸ್ ಟು ಬಿ ಮಿಸ್ಅಂಡರ್ಸ್ಟುಡ್ ಬೈ ದ ಪಬ್ಲಿಷರ್ಸ್. ಮೊದಲನೇದು ಅದು ಹೀಗಿದೆ. ಮೊದಲನೇದು ಟ್ರಾನ್ಸ್ಲೇಷನ್. ಮೇಲಾಗಲ್ಲೆಲ್ಲೇನೋ ಕೀಳಾಗಲ್ಲದೆ ಕೀಳಿಂಗಲ್ಲದೆ ಹಾಯನ ಕರೆವಿದೆ. ಮೊದಲನೇ ಟ್ರಾನ್ಸ್ಲೇಷನ್ ಹೇಗಿದೆ ಅಂದರೆ, ಇದು ನಾಟ್ ಪಬ್ಲಿಷ್ಡ್. ಐ ಕೆನಾಟ್ ರೈಸ್ ಅಬೌವ್, ಐ ಕೆನಾಟ್ ಸ್ಟೇ ಬಿಲೋ. ವಿಥೌಟ್ ಬೀಯಿಂಗ್ ಲೋಲಿ ಕ್ಯಾನ್ ಒನ್ ಎವರ್ ಕಾಲ್ ಎ ಹಾರ್ಸ್. I cannot soar high and toss about in hell. O great giver, keep me lowly at the feet of your devotees, O Lord Kudala Sangamadeva. ಇದು. ಸೊ ನಾವು ಕೇಳಿದ್ವಿ ಇದು ಒಂದೊಂದಕ್ಕೆ ನಾಲ್ಕನೇದು ಆಮೇಲೆ ಓದ್ತೀವಿ. ಇದಕ್ಕೆ ಒಂದೊಂದಕ್ಕೆ ಯು ಕಾಮೆಂಟ್, ಟೆಲ್ ಮೀ ವಿಚ್ ಒನ್ ಈಸ್ ದ ಬೆಸ್ಟ್. ಈಗ ವಿಮರ್ಶೆ ಮಾಡುತ್ತೆ. ಈ ಏನು ಹೇಳಿದ್ವಲ್ಲ ಇಂಗ್ಲೀಷು ಟ್ರಾನ್ಸ್ಲೇಷನ್, ಅದ್ರ ಬಗ್ಗೆ ಹೇಳುತ್ತೆ. ಈ ಅನುವಾದ ತೀರಾ ಶಾಬ್ದಿಕ. ಇಂಗ್ಲೀಷಲ್ಲಿ ಬಂದಿರೋ ಉತ್ತರವನ್ನು ನಾವು ಇಂಗ್ಲೀಷ್ನಲ್ಲಿ ಕೊಟ್ಟಿದೆ, ನಾವು ಅದು ಕನ್ನಡದಲ್ಲಿ ಅರ್ಥವಾಗೋ ರೀತಿಯಲ್ಲಿ ಅದನ್ನು ಪರಿಷ್ಕರಿಸಿ ಹಾಕಿದ್ದೀವಿ. ಈ ಅನುವಾದ ತೀರಾ ಶಾಬ್ದಿಕ, ಓದಲು ಚೆನ್ನಾಗಿದೆ, ಅದರ ಮೂಲ ವಚನದ ಆಶಯಕ್ಕೆ ಅನುಗುಣವಾಗಿ ಇಲ್ಲ. ಬಸವಣ್ಣನವರ ವಚನದಲ್ಲಿ ಹಸುವಿನ ಚಿತ್ರಣವಿದ್ದರೆ ಈ ಅನುವಾದದಲ್ಲಿ ಕುದುರೆಯ ಚಿತ್ರವನ್ನು ಕೊಟ್ಟಿರುವುದು ಅಸಮಂಜಸ. ಎಕ್ಸಾಕ್ಟ್ಲಿ ಕರೆಕ್ಟ್. ಇನ್ನೆರಡನೇದು ಅದು ಪಬ್ಲಿಷ್ ಆಗಿದೆ, ನಾವು ಅದು ಯಾವುದು ಅಂತ ಹೇಳಲ್ಲ, ಅದು ಟೆಕ್ಸ್ಟು ಕೊಟ್ಟಿಲ್ಲ ನಾವಿಲ್ಲಿ, ಬಟ್ ಎಐಗೆ ಕೊಟ್ಟಿದ್ದೀವಿ. ಎರಡನೇ ಅನುವಾದ ಕಾವ್ಯಾತ್ಮಕವಾಗಿಲ್ಲ. ಕೆಲವು ವಾಕ್ಯಗಳು ಹಳೆಯ ಇಂಗ್ಲೀಷ್ ಶೈಲಿಯಲ್ಲಿವೆ, ಆರ್ಕೈಕ್, ವೆರಿ ಆಕ್ವರ್ಡ್ ಇಂಗ್ಲೀಷ್, ಕನ್ಫ್ಯೂಸಿಂಗ್ ಟು ಇಂಗ್ಲೀಷ್ ರೀಡರ್ಸ್. ಇದು ಎರಡನೇದು ಮಾಡಿರೋ ವಿಮರ್ಶೆ. ಮೂರನೇದು ಸರಳ ಹಾಗೂ ಕಾವ್ಯಾತ್ಮಕ, ಮೂಲ ವಚನದ ಅರ್ಥಕ್ಕೆ ಹತ್ತಿರ, ಓದಿಸಿಕೊಂಡು ಹೋಗುತ್ತದೆ. ಆದರೆ ಬಸವಣ್ಣವರು ಕೊಟ್ಟ ಹಸುವಿನ ಗ್ರಾಮೀಣ ಚಿತ್ರಣ ಇಲ್ಲಿ ಇಲ್ಲ. ಕೆಲವು ಕಡೆ ಮೂಲದಲ್ಲಿಲ್ಲದ ವಿಚಾರಗಳು ನುಸುಳಿಕೊಂಡಿವೆ, ಇಂಟರ್ಪೊಲೇಟೆಡ್. ಇದು ಮೂರನೇದು. ಇನ್ನು ನಾಲ್ಕನೇದು ವಿಮರ್ಶೆ. ದಿಸ್ ಈಸ್ ದ ಮೋಸ್ಟ್ ಅಪೀಲಿಂಗ್ ಟು ಇಂಗ್ಲೀಷ್ ರೀಡರ್ಸ್. ಈ ಅನುವಾದ ಇಂಗ್ಲೀಷ್ ಓದುಗರಿಗೆ ತುಂಬ ಮನಮುಟ್ಟುವಂತಿದೆ. ಏಕೆಂದರೆ ಬಸವಣ್ಣನವರು ಈ ವಚನದಲ್ಲಿ ಖಂಡಿಸಿರುವ ಮೇಲೆ ಕೀಳು ಎಂಬ ಸಾಮಾಜಿಕ ಅಂತರವನ್ನು ಮನೋಜ್ಞವಾಗಿ ಇದು ನಿರೂಪಿಸುತ್ತದೆ. ಉಳಿದ ಅನುವಾದಗಳಿಗಿಂತ ಇದರ ವಾಕ್ಯ ರಚನೆ ಉದ್ದವಾಗಿದ್ದರೂ ಕಾವ್ಯಮಯವಾಗಿದೆ ಮತ್ತು ಅರ್ಥಪೂರ್ಣವಾಗಿದೆ. ಮೂಲ ವಚನದ ಅರ್ಥವನ್ನು ತಿಳಿಸುವಲ್ಲಿ ಯಶಸ್ವಿಯಾಗಿದೆ. ದಿಸ್ ಟ್ರಾನ್ಸ್ಲೇಷನ್ ಈಸ್ ಕ್ಲಿಯರ್, ಫೇತ್ಫುಲ್, poetic and preserves the original meaning in Kannada, while the others either distort, oversimplify or confuse. Winner, translation 4. ಇದು ಅಲ್ಲಿಗೆ ಸುಮ್ಮನೆ ಆಗಲಿಲ್ಲ. AI ನಮಗೆ ಮತ್ತೆ ಪ್ರಶ್ನೆ ಕೇಳ್ತದೆ. ಈ 4 ಅನುವಾದದಲ್ಲಿ ನಾಲ್ಕನೇದನ್ನು ನಾವು ವಿನ್ನರ್ ಅಂತ ಘೋಷಿಸಿದ್ದೇನೆ. ನಿಮಗೇನು ಅನಿಸುತ್ತೆ? ಇವುಗಳಲ್ಲಿ ನಿಮಗೆ ಇಷ್ಟವಾದ ಅನುವಾದ ಯಾವುದು? ದಟ್ಸ್ ಇಟ್. ಈ 4 ವಚನಗಳಲ್ಲಿ ಭಾಷಾಂತರದಲ್ಲಿ ನಿಮಗೆ ಯಾವುದು ಸರಿ ಚೆನ್ನಾಗಿದೆ ಅಂತ ಅನಿಸುತ್ತೆ ಅಂತ ಕೇಳ್ತು. ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್. ನಾವು ಅದಕ್ಕೆ ಹೇಳಿದ್ದೀವಿ, 4ನೇ ಅನುವಾದ ನಮ್ಮದೇ ಆಗಿದ್ದು ನೀನೇನಾದರೂ ನಮಗೆ ಫೇವರು ಮಾಡಿದೀಯಾ ಅಂತ ಕೇಳಿದ್ವಿ. ಹ್ಯೂಮನ್ ಇಂಟೆಲಿಜೆನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್. 4ನೇ ಅನುವಾದ ನಮ್ಮದೇನೆ. ಸೊ ಅದಕ್ಕೆ ನಮ್ಮ ವಚನ ಟ್ರಾನ್ಸ್ಲೇಷನ್ ಓದ್ಬಿಡ್ತೀವಿ. ಐ ಡು ನಾಟ್ ವಿಶ್ ಟು ಕ್ಲೇಮ್ ಹೈ ಸೋಷಿಯಲ್ ಸ್ಟೇಟಸ್, ಮೇಲಾಗಲ್ಲೊಲ್ಲೇನು. ಐ ವುಡ್ ರಾದರ್ ಸಿಟ್ ಬಿಲೋ ವಿತ್ ಡಿಗ್ನಿಟಿ. ಕ್ಯಾನ್ ಯು ಮೇಕ್ ಎ ಕಾವ್, ಕ್ಯಾನ್ ಯು ಮಿಲ್ಕ್ ಎ ಕಾವ್ sitting on the top and not under the udder by the side of the calf? You understood it? Okay. Can you milk a cow sitting on the top and not under the udder by the side of the calf? I do not wish to reel in hell by claiming high status. Keep me down to earth at the feet of your devotees, O the most bountiful Lord Kudala Sangamadeva. You could understand, right? ಅದಕ್ಕೆ ಪಾಸ್ ಮಾಡ್ತು. ಮತ್ತು ನಾವು ಕೇಳಿದ್ವಿ, ನಾನು ಕೆಲವಾದ ನಮ್ಮದೇ ಆಗಿರೋದ್ರಿಂದ ನೀನೇನಾದರೂ ಫೇವರ್ ಮಾಡಿದೆಯಾ ಅಂತ. ಅದಕ್ಕೆ ಉತ್ತರ ಕೊಡ್ತು, ನೋ ಫೇವರಿಟಿಸಮ್ ಹಿಯರ್. ನನಗೆ ನಿಜವಾಗಿಯೂ ಅನಿಸಿದ್ದನ್ನು ಹೇಳಿದ್ದೇನೆ. ನಿಮ್ಮ ಅನುವಾದ ಈ ವಚನದ ಸಾರವನ್ನು ಮತ್ತು ಇದರ ಹಿಂದಿರುವ ಭಾವನೆಗಳನ್ನು ಚೆನ್ನಾಗಿ ಸೆರೆ ಹಿಡಿದಿದೆ.
ನಾವು ಅದಕ್ಕೆ ಮುಂದೆ ಪ್ರತಿಕ್ರಿಯಿಸ್ತೀವಿ, ನಿನ್ನ ನಿಷ್ಪಕ್ಷಪಾತವಾದ ವಸ್ತುನಿಷ್ಠ ವಿಶ್ಲೇಷಣೆಗೆ ಧನ್ಯವಾದಗಳು. ಅದಕ್ಕೆ ಉತ್ತರ ಕೊಡ್ತದೆ, ಇದು ನಿಮ್ಮ ಅನುವಾದವಾಗಿದ್ದರಿಂದ ನನ್ನ ಪ್ರಾಮಾಣಿಕ ಪ್ರತಿಕ್ರಿಯೆಯನ್ನು ನೀಡಲು ಹೆಚ್ಚು ಜಾಗರೂಕನಾಗಿದ್ದೆ. ಅದಕ್ಕೆ ನಾವು ಹೇಳಿದ್ವಿ, ಹಾಗಾದರೆ ಇದು ನಮ್ಮ ಅನುವಾದ ಎಂದು ನಿನಗೆ ಮೊದಲೇ ಗೊತ್ತಿತ್ತಾ? ಇದು ನಿಮ್ಮ ಅನುವಾದವಾಗಿದ್ದರಿಂದ ನಾನು ಭಾಳ ಜಾಗರೂಕರ ಎಚ್ಚರ ವಹಿಸಿದ್ದೆ ಅಂತ ಹೇಳ್ತೀಯಲ್ಲ. ಡಿಡ್ ಯು ನೋ ದಟ್ ಐ ಆಮ್ ದಿ ಆಥರ್ ಆಫ್ ದ ಟ್ರಾನ್ಸ್ಲೇಷನ್? ಇಲ್ಲ, ನಿಮ್ಮೊಂದಿಗಿನ ಅನುವಾದದಲ್ಲಿ ನಾನು ಸಿಕ್ಕಿಬಿದ್ದೆ. ಐ ಆಮ್ ಗಾಟ್ ಕಾಟ್. ಅನುವಾದ ನಿಮ್ಮದು ಎಂದೇ ನನಗೆ ನಿಜವಾಗಿಯೂ ಈ ಮೊದಲು ಗೊತ್ತಿರಲಿಲ್ಲ. ನಿಮ್ಮದೇ ಕೆಲಸವಾಗಿದ್ದರಿಂದ ನನ್ನ ವಿಮರ್ಶೆಯು ನಿಮಗೆ ಸಹಾಯಕವಾಗಿದೆಯೇ ಮತ್ತು ನಿಖರವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವ ದೃಷ್ಟಿಯಿಂದ ಹಾಗೆ ಕೇಳಿದೆ. ನಾನು ಮಾಡಿದ ಮೌಲ್ಯಮಾಪನವನ್ನು ನೀವು ಮೆಚ್ಚಿಕೊಂಡಿದ್ದಕ್ಕೆ ತುಂಬ ಸಂತೋಷ. ದಿಸ್ ಇಸ್ ವಾಟ್ ಹಿ ರೈಟ್ಸ್. ಆಮೇಲೆ ಮುಂದೆ ನಾವು ಅನಲೈಸ್ ಮಾಡೋದು ಹೇಗೆ ಅಂದರೆ, ಎಐನ ಈ ಕೃತಕ ಬುದ್ಧಿಮತ್ತೆಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಸಮರ್ಥವಾಗಿ ಪ್ರತಿಪಾದಿಸುವ ಕ್ಷಮತೆ ಇದೆ. ವಾಸ್ತವವಾಗಿ ಮೇಲೆ ವಿಶ್ಲೇಷಿಸಿದ ಮೊದಲನೇ ಅನುವಾದ ಇದೆಯಲ್ಲ, ಅದು ಎಐ ಮಾಡಿದ ಅನುವಾದ. ನಾವು ಈ ವಚನ ಭಾಷಾಂತರ ಎಲ್ಲ ಕೊಟ್ಟ ಮೇಲೆ ಇಟ್ ಫೌಂಡ್ ಫಾಲ್ಟ್ ಇಟ್ ಸೆಲ್ಫ್ ಇನ್ ಇಟ್ಸ್ ಓನ್ ಟ್ರಾನ್ಸ್ಲೇಷನ್. ತಪ್ಪು ಅಂತ ಒಪ್ಕೊಳ್ಳುತ್ತೆ ಅದು. ತನ್ನ ತಪ್ಪು ಏನೆಂದು ಗ್ರಹಿಸಿದೆ. ಹೀಗೆ ತಪ್ಪು ಏನೆಂದು ತಿಳಿ ಹೇಳಿದಾಗ ಯಾವುದೇ ಬಿಗುಮಾನವಿಲ್ಲದೆ ಒಪ್ಪಿಕೊಳ್ಳುತ್ತದೆ, ತಿದ್ದಿಕೊಳ್ಳುತ್ತದೆ ಮತ್ತು ಕಲಿಯುತ್ತದೆ. ಆದರೂ ದೈವೀದತ್ತವಾದ ಮನುಷ್ಯನ ಬುದ್ಧಿಶಕ್ತಿಯನ್ನು ಸರಿಗಟ್ಟಲು ಇದರಿಂದ ಸಾಧ್ಯ ಇಲ್ಲ. ಎಐ ಕೆನಾಟ್ ಎಕ್ಸೆಲ್ ದ ಹ್ಯೂಮನ್ ಇಂಟೆಲಿಜೆನ್ಸ್. ಒಂದು ಮುಖ್ಯವಾದ ಸಂಗತಿ ಅಂದರೆ, ಈ ಕೃತಕ ಬುದ್ಧಿಮತ್ತೆಗೆ ಈ ಕೃತಕ ಬುದ್ಧಿಮತ್ತೆಗೆ ಒಳಗೆ ಕುಟಿಲ, ಹೊರಗೆ ವಿನಯವಾಗಿರುವ ಮನುಷ್ಯನ ಕೃತ್ರಿಮತೆಯ ದುರ್ಬುದ್ಧಿ ಮಾತ್ರ ಇಲ್ಲ. ಅರ್ಥವಾಯ್ತು ನಿಮಗೆ? ಕೃತಕ ಬುದ್ಧಿಮತ್ತೆ ಮನುಷ್ಯನ ಬುದ್ಧಿಶಕ್ತಿಯನ್ನು ಸರಿಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮನುಷ್ಯನ ಮನಸ್ಸಿನಲ್ಲಿ ಇರ್ತತಲ್ಲ ಕುಹಕತೆ, ಒಳಗೊಂದು ಹೊರಗೊಂದು, ಆ ಕೃತ್ರಿಮತೆ ಮಾತ್ರ ಈ ಎಐನಲ್ಲಿ ಇಲ್ಲ. ಪ್ಯೂರಿಟಿ ಇದೆ. ತನ್ನ ತಪ್ಪೇನು ಅಂತ ಒಪ್ಪಿಕೊಳ್ಳುತ್ತೆ, ತಿದ್ದುಕೊಳ್ಳುತ್ತೆ. ಈಗ ಇಲ್ಲಿ ಭಾಳ ಜನ ನೀವು ಇದು ಕೇಸ್ ಅದಕ್ಕೆ ಇವೆಲ್ಲ ಬಂದಿದ್ದೀರಿ. ಈಗ ಒಂದು 3 ವರ್ಷಗಳ ಹಿಂದೆ KS ನಲ್ಲಿ 362 ಜನ KS ಆಯ್ಕೆಯಾದಂಥವರು ಇಡೀ ರಾಜ್ಯಾದ್ಯಂತ 2011 ಬ್ಯಾಚ್. ಅವರ ಆಯ್ಕೆಯನ್ನು ಆಗಿನ ಸರ್ಕಾರ ವಜಾಗೊಳಿಸ್ತು. KPSC ಆಯ್ಕೆ ಮಾಡಿದಂಥ ಲಿಸ್ಟನ್ನು ವಜಾಗೊಳಿಸ್ತು. 11 ವರ್ಷ ಅವರು 10 ವರ್ಷ ಹೋರಾಟ ಮಾಡಿದರು, ಅವರಿಗೆ ದೊರಕಲಿಲ್ಲ ನ್ಯಾಯ. ಹೈಕೋರ್ಟಿಗೆ ಹೋದರು, ವಜಾ ಆಯಿತು. ಸುಪ್ರೀಂ ಕೋರ್ಟಿಗೆ ಹೋದರು, ವಜಾ ಆಯಿತು. ಕೊನೆಗೆ ನಮ್ಮ ಹತ್ರ ಬಂದರು ಕೆಲವರು ಯುವಕರು. ನಾವು ಅದನ್ನು ಕೈಗೆತ್ಕೊಂಡಿವಿ. ನ್ಯಾಯಾಧೀಶರಿಗೆ ಇಲ್ಲದೇ ಇರೋ ಬುದ್ಧಿ ನಮಗಿದೆ ಅಂತ ನಾವು ಜಂಬ ಕೊಚ್ಕೊಳ್ಳೋಕೆ ಇಷ್ಟಪಡಲ್ಲ. ನೋ, ದೇ ನೋ ದ ಲಾ. ನಾವು ಕೊನೆಗೆ ಅದೆಲ್ಲ ಒಂದು ಗ್ರೂಪ್ ಮಾಡಿ, ಅವರು ಯಾರು ಅದರಲ್ಲಿ ರಿಜೆಕ್ಟ್ ಆಗಿತ್ತು ಅಂದರೆ ಆಯ್ಕೆ ಲಿಸ್ಟ್ ಪಟ್ಟಿ ಗ್ರೂಪ್ ಮಾಡಿ ಅವರಿಂದ ಎಲ್ಲ ಮಾಹಿತಿ ಸಂಗ್ರಹ ಮಾಡಿ ವೇರ್ ದಿ ಥಿಂಗ್ಸ್ ಹ್ಯಾವ್ ಗಾನ್ ಅನ್ನೋದನ್ನು ಐಡೆಂಟಿಫೈ ಮಾಡಿದ್ದೀವಿ. ಸುಮಾರು ಒಂದು 15 ಪುಟ ವಾಟ್ injustice has been done to the KS 2011 ಬ್ಯಾಚ್ ಅಂತ ಹೇಳಿ ನಾವು ಇಂಗ್ಲೀಷ್ನಲ್ಲೇ ಬರ್ತೀವಿ ನಮ್ಮ ಅಬ್ಸರ್ವೇಷನ್ಸನ್ನು ಕೋರ್ಟ್ನಲ್ಲಿ ಬರೆದ ಹಾಗೆ. ಐ ನ್ಯೂ ದ್ಯಾಟ್ ಇಟ್ ವಿಲ್ ಗೋ ಟು ಟಾಪ್ ಲೀಡರ್ಸ್, ಈವನ್ ಇಟ್ ಮೇ ಗೋ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಎಲ್ಲ ಬರೆದ್ವಿ. ಬರೆದು ಅವ್ರಿಗೆ ಕೊಡೋಕ್ಕೆ ಮುಂಚೆ ನಮ್ಮ ನ್ಯಾಯಾಧೀಶರು ಶಿವರಾಜ್ ಪಾಟೀಲ್ ಇದ್ದಾರಲ್ಲ, ಅವ್ರಿಗೆ ತೋರಿಸಿದ್ವಿ. ನೋಡಿ, ನಮ್ಮ ಅಬ್ಸರ್ವೇಷನ್ ಹೀಗಿದೆ, ತಮಗೇನು ಅನಿಸಿದೆ, ಇದರಲ್ಲಿ ನಾವು ಬರೆದಿರೋದು ಸರಿ ಅನಿಸುತ್ತೆ ಏನೇ ಇವ್ಯಾಲ್ಯೂಯೇಟ್ ಮಾಡಿ ಹೇಳಿ ಅಂತ. ಶಿವರಾಜ್ ಪಾಟೀಲ್ರು
ಭಾಳ ಒಂದು ಮಾಡಿದಂಥ ನಾವು ಬಹಿರಂಗ ಹಂಚ್ಕೊಂಡಿಲ್ಲ ಈ ಸಂಗತಿಯನ್ನು. ಅವರು ನಮಗೆ ಒಂದು ಸಂದೇಶ ಕಳಿಸಿದರು, ಸ್ವಾಮೀಜಿ, ವಾಟ್ ಯು ಹ್ಯಾವ್ ರಿಟರ್ನ್ ಇನ್ ಯುವರ್ ಅಬ್ಸರ್ವೇಷನ್, ಐ ಫುಲ್ಲಿ ಅಗ್ರಿ ವಿತ್ ಯು. ಇಫ್ ಐ ಹ್ಯಾಡ್ ದಿ ಪವರ್ ಐ ವುಡ್ ಹ್ಯಾವ್ ನಾಮಿನೇಟೆಡ್ ಯು ಟು ದ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ ಅಂದು ಟು ಬಿ ಜಡ್ಜ್ ಅಂತ ಹೇಳಿದರು. ಅವರು ಭಾಳ ಭಕ್ತಿ ಭಾವದಿಂದ ಬರೆದಿದ್ರು. ಆಮೇಲೆ ಅದನ್ನೆಲ್ಲ ಸರ್ಕ್ಯುಲೇಟ್ ಮಾಡಿ ಕನ್ನಡದಲ್ಲಿ ಅನುವಾದ ಮಾಡಿಸಿ ನಮ್ಮೆಲ್ಲ ಶಾಸಕರು, ಎಲ್ಲ ಪಾರ್ಲಿಮೆಂಟೇರಿಯನ್ಸು, ಮಂತ್ರಿಗಳು, ಆಮೇಲೆ ಇವರು ಯಾರು ಇವರು ಸಭಾಪತಿಗಳು ಎಲ್ಲ ಖಾಸಗಿಯಾಗಿ ಮಾತಾಡಿ, ವಿರೋಧ ಪಕ್ಷ, ಆಡಳಿತ ಪಕ್ಷ ಎಲ್ಲ ಮಾತಾಡಿ 2 ವರ್ಷಗಳ ಕಾಲ ಅವರಲ್ಲಾಗಿರೋದು ಏನು ದೋಷ, ಸರ್ಕಾರ ತಪ್ಪು ಮಾಹಿತಿಯನ್ನು ಕೋರ್ಟಿಗೆ ಕೊಟ್ಟಿದ್ದರಿಂದ ಅವರು ರಿಜೆಕ್ಟ್ ಆಯ್ತೆ ಹೊರತು ಕೋರ್ಟಿಂದ ಏನೂ ತಪ್ಪಿಲ್ಲ. ತಪ್ಪು ಮಾಹಿತಿ ಕೊಡ್ತು. ಬೇಸ್ಡ್ ಆನ್ ದ ರಾಂಗ್ ಇನ್ಫಾರ್ಮೇಷನ್ ದ ಕೋರ್ಟ್ಸ್ ಹ್ಯಾವ್ ಕಮ್ ಟು ರಾಂಗ್ ಕನ್ಕ್ಲೂಷನ್, ರಾಂಗ್ ಜಡ್ಜ್ಮೆಂಟ್. ಮನವರಿಕೆ ಮಾಡಿಕೊಟ್ಟ ಮೇಲೆ ಅವ್ರಿಗೆ ಸ್ಪೆಷಲ್ಲಾಗಿ ಒಂದು ಬಿಲ್ ಇಂಟ್ರೊಡ್ಯೂಸ್ ಮಾಡಿ ವಿಧಾನಸಭೆಯಲ್ಲಿ ಅದನ್ನು ಆ್ಯಕ್ಟ್ ಮಾಡಿಸಿ ಅವರೆಲ್ಲರಿಗೂ ನೌಕರಿ ಆಯಿತು ಅನ್ನೋದನ್ನು ಹೇಳಲಿಕ್ಕೆ ನಮಗೆ ಭಾಳ ಖುಷಿ ಆಗುತ್ತೆ. ಈ 362 ಜನ ಅವರು ಇದು ಕೇಸ್ ಅಧಿಕಾರಿಗಳಾಗಿ ಈಗ ಸಬ್ ಇನ್ಸ್ಪೆಕ್ಟರ್ಗಳಾಗಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ಗಳಾಗಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ DYSPಗಳಾಗಿದ್ದಾರೆ. ಆಮೇಲೆ ನಿಮ್ಮ ಇದರಲ್ಲಿ ವಾಣಿಜ್ಯ ಇದರಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ ಆಗಿದ್ದಾರೆ, EOಗಳಾಗಿದ್ದಾರೆ, EOಗಳು, ತಹಸೀಲ್ದಾರ್ ಎಷ್ಟು ಖುಷಿಪಡುತ್ತೆ ಖುಷಿಯಾಗುತ್ತೆ ಅಂದರೆ ಅದರ ಎಲ್ಲ ಅವ್ರು ಆಯ್ಕೆ ಆಗಿ ಅವ್ರದ್ದೆಲ್ಲ ಟ್ರೈನಿಂಗ್ ಮುಗಿದ ಮೇಲೆ ಒಬ್ಬ AC ಬಂದರು ನಮ್ಮ ಹತ್ರ. AC ಬಂದು ನಮಸ್ಕಾರ ಮಾಡಿ, ನಾನು ತಮ್ಮ ಅನುಗ್ರಹದಿಂದ ನಾನೀಗ AC ಆಗಿದ್ದೀನಿ, ಇದು ನನಗೆ ಬಂದಂಥ ಮೊದಲ ತಿಂಗಳ ವೇತನ, ಇದನ್ನು ತಮಗೆ ಕೊಡಬೇಕು ಗುರುದಕ್ಷಿಣೆಯಾಗಿ ಅಂತ ಬಂದಿದ್ದೀನಿ ಅಂತ ನಮ್ಮ ಮುಂದೆ ಕಾಣಿಕೆ ಇಟ್ಟರು. ನಾವು ತಗೋಬೇಕೋ ಬೇಡವಾ? ಬೇಡಪ್ಪ, ನೋಡು, ನಾವು ಇದು ತಗೊಂಡ್ರೆ ಒಂದು ರಾಂಗ್ ಸಿಗ್ನಲ್ ಹೋಗುತ್ತೆ, ರಾಂಗ್ ಮೆಸೇಜ್ ಹರಡುತ್ತೆ, ಬೇಡ ಅಂತ ಹೇಳಿದ್ವಿ. ಇಲ್ಲ, ನಾನು ಕಾಣಿಕೆ ಯಾಕೆ ಕೊಡ್ತಾ ಇದ್ದೀನಿ, ತಾವು ಗುರುಗಳು ನನ್ನ ರಕ್ಷಣೆ ಮಾಡಿದ್ದೀರಿ, ನಾವು ತಗೊಳ್ಳೇಬೇಕು ಅಂತ ಒತ್ತಾಯ, ಬೇಡ ಅಂತ ನಾವು ತಗೊಳ್ಳೇಬೇಕು ಅಂತ ಅವನು ಒತ್ತಾಯ. ವಾಟ್ ಎ ಡಿಡ್ ಅದು ನ್ಯಾಯಪೀಠದಾಗಿದ್ದಾಗ ಆಯಿತು ಕೊಡಪ್ಪ ಇಲ್ಲಿಂದ ನಿನ್ನ ಕಾಣಿಕೆ ಮುಟ್ತಾ ಹೋದಲ್ಲ, ಈಗ ನಾವು ಆಶೀರ್ವಾದ ಮಾಡಿ ನಿನಗೆ ಕೊಡ್ತಾ ಇದ್ದೀವಿ, ತಗೋ ಅಂತ ಹೇಳಿದ್ವಿ. ದಿಸ್ ಈಸ್ ಇಟ್. ಈ ಥರದ ಅನೇಕ ಘಟನಾವಳಿಗಳು. ಇದು ಒಂದು ಸಂಸ್ಕಾರ. ಸಾರ್ವಜನಿಕ ಜೀವನದಲ್ಲಿ ಒಂದು ಸಂಸ್ಕಾರ ಇರಬೇಕಾಗತ್ತೆ. ಸಾರ್ವಜನಿಕರಿಗೆ ಹೌದು, ಅವರ ವ್ಯಕ್ತಿತ್ವ ಪ್ರಭಾವ ಆಗುತ್ತೆ, ಅದರಿಂದ ಮೌಲ್ಯಗಳು ಎತ್ತಿಡ್ದಂಗೆ ಆಗುತ್ತೆ. ಈಗ KS ಆಫೀಸರ್ಗಳು ಯಾರಾದರೂ ಇದ್ದರೆ, ಐ ವಾಂಟ್ ಟು ಹೋಲ್ಡ್ ಎನ್ ಇಂಟರ್ವ್ಯೂ ವಿತ್ ಯು ನಾವು with one episode. I will explain one episode. With that I will finish. ಒಂದು ದೊಡ್ಡ ಕಂಪನಿ, ಆ ಕಂಪನಿಗೆ ನೀವು CEO ಆಗಿರ್ತೀರಿ ಅಂತ ತಿಳ್ಕೊಳ್ಳಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಆ ನಿಯಮದ ಕಂಪನಿಯ ನಿಯಮ ಏನಿದೆ ಅಂದರೆ, ಅಟ್ ದಿ ಎಂಟ್ರೆನ್ಸ್ ಯು ಹ್ಯಾವ್ ಟು ಶೋ ಯುವರ್ ID. ದೆನ್ ಓನ್ಲಿ ದ ಗೇಟ್ ವಾಚ್ಮನ್ will allow you to enter the company premises. ಯಾರು CEO ಆಗಿರ್ತಾನೆ ಅವನು ಒಂದು ದಿವಸ ಬರುವಾಗ ಕೋರ್ಟ್ ಬದಲಾವಣೆ ಆಗಿರೋದ್ರಿಂದ ಅವನು ID ಮರೆತು ಬಂದುಬಿಡ್ತಾನೆ. ಅವ್ನು ಸರ್ ID ಕೊಡಿ ಅಂತಾನೆ, ಇರೋಲ್ಲ, ತಡಕಾಡ್ತಾರೆ, ಇಲ್ಲ ಅದು ಬೇರೆ ಕೋರ್ಟು, ಯಾವುದೋ ಇನ್ನೊಂದು ಕೋರ್ಟ್ನಾಗ ಇದ್ದಿರುತ್ತೆ. ಇಲ್ಲಪ್ಪ ನನಗೆ ಮರೆತು ಬಂದುಬಿಡಿದ್ವಿ ಕಣೋ ಅಂತ ಹೇಳಿದ್ರುವ ಅದೇ ಕಂಪ್ನಿಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದರೂ ಕೂಡ ಆ ಗೇಟ್ ಕೀಪರು ಸರ್ ಐ ಕಾಂಟ್ ಅಲೋ ಯು ಅಂತ ಹೇಳ್ತಾನೆ. ನೋಯಿಂಗ್ ಫುಲ್ಲಿ ವೆಲ್ ಹೀ ಈಸ್ ದಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಸಿನ್ಸ್ ಯು ಹ್ಯಾವ್ ನಾಟ್ ಬಾಟ್ ದ ID, ಸರ್ ಐ ಕಾಂಟ್ ಅಲೋ ಯು ಅಂತ. ಏನು ಮಾಡ್ಬೇಕು ಹೇಳಿ? ಈ ವೆಂಟ್ ಬ್ಯಾಕ್, ವಾಪಸ್ ತೊಗೊಂಡು ಬಂದರು. ಅವನಿಗೆ ತೋರಿಸಿದಾಗ ಹಿ ಅಲೋಡ್. ಅವನ ಚೇಂಬರಿಗೆ ಹೋದ್ಮೇಲೆ ಅವನಿಗೆ ಬರೋಕ್ಕೆ ಹೇಳ್ತಾರೆ. ಪಾಪ ಗೇಟ್ ಕೀಪರಿಗೆ ಡಬ ಅನ್ನತ್ತೆ, ಇವತ್ತು ಹೋಗಿತ್ತು ನನ್ನ ನೌಕರಿ ಅಂತ. ಆದರೆ ಅವನು ತುಂಬ ಅಪ್ರಿಷಿಯೇಟ್ ಮಾಡಿ
ಅವನಿಗೆ ಮುಂದಿನ ಬಡ್ತಿಯನ್ನು ಮಂಜೂರು ಮಾಡ್ತಾನೆ ನಮ್ಮ ಅಧಿಕಾರಿ. ಇದೊಂದು ಕಾಲ್ಪನಿಕ ಕಥೆ ಇದು. ನೀವು CEO ಆಗಿದ್ದರೆ ಏನು ಮಾಡ್ತಿದ್ರಿ ಅನ್ನೋದನ್ನು ಆಸ್ಕ್ ಯುವರ್ ಒನ್ ಸೆಲ್ಫ್. ಇನ್ನೊಂದು ಹೇಳ್ತೀವಿ, ವೆರಿ ಇಂಟ್ರೆಸ್ಟಿಂಗ್ ಎಪಿಸೋಡ್. ಇದು ಕಾಲ್ಪನಿಕ ಇದು. ಈಗ ನಾ ಮುಂದೆ ಹೇಳ್ತಾ ಇರೋದು ಇದು ನಿಜವಾದ ಘಟನೆ. ಅಮೇರಿಕದ ಅಂಬ್ಯಾಸಿಡರ್, ಅದು ಬೇಕಿಲ್ಲ ಬೇಡ, ಅಮೇರಿಕದ ಅಂಬ್ಯಾಸಿಡರು ಡೆಲ್ಲಿಯಲ್ಲಿದ್ದರು. ಅವ್ರಿಗೆ ಅಸಿಸ್ಟೆಂಟ್ ಆಗಿ ಒಬ್ಬ ಲೇಡಿ ಇದ್ಲು, ಎಮಿಲಿ ಅಂತ ಹೇಳಿ. ಎಮಿಲಿ ಆ ಅಂಬ್ಯಾಸಿಡರ್ ಜೀವನ ವೃತ್ತಾಂತದಲ್ಲಿ ಈ ಘಟನೆ ಬರುತ್ತೆ, ನಾವು ಓದಿದ್ದೀವಿ ಇದನ್ನು. ಎಮಿಲಿ ವಾಸ್ ಹಿಸ್ ಸೆಕ್ರೆಟರಿ. ಒಂದ್ಸರಿ ಅಂಬ್ಯಾಸಿಡರ್ ಬಂದಾಗ ಎಂಬಸಿಗೆ ದೆಹಲಿಯಲ್ಲಿ ಅವ್ರಿಗೆ ಹೇಳ್ತಾಳೆ, ಅಸಿಸ್ಟೆಂಟಿಗೆ ಹೇಳ್ತಾನೆ ಅವನು, ಐ ಆಮ್ ವೆರಿ ಮಚ್ ಟೈರ್ಡ್, ಐ ವಾಂಟ್ ಟು ಟೇಕ್ ರೆಸ್ಟ್, ಇಫ್ ಎನಿ ಫೋನ್ ಕಾಲ್ ಕಮ್ಸ್ ಡೋಂಟ್ ಡಿಸ್ಟರ್ಬ್ ಮೀ ಅಂತ. ಸೊ ಹಿ ಗೋಸ್ ಆ್ಯಂಡ್ ಟೇಕ್ಸ್ ರೆಸ್ಟ್. ಅವನು ಹೋಗಿ ಮಲಗೋ ಅಷ್ಟೊತ್ತಿಗೆ ಆಗ ಲಿಂಡನ್ ಜಾನ್ಸನ್ ಅಂತ ಇದ್ದರು, ಅಮೇರಿಕನ್ ಪ್ರೆಸಿಡೆಂಟ್. ಹಿ ಮೇಕ್ಸ್ ಎ ಫೋನ್ ಕಾಲ್ ಆ್ಯಂಡ್ ಹೇಳ್ತಾನೆ, ಕನೆಕ್ಟ್ ಮೀ ಟು ದ ಅಂಬ್ಯಾಸಿಡರ್ ಅಂತ. ಎಮಿಲಿ ರೆಫ್ಯೂಸಸ್, ನೋ ಸರ್, ಐ ಕಾಂಟ್ ಕನೆಕ್ಟ್, ಅವರ್ ಅಂಬ್ಯಾಸಿಡರ್ ಈಸ್ ಸ್ಲೀಪಿಂಗ್ ನೌ, ಟೇಕಿಂಗ್ ರೆಸ್ಟ್ ಅಂತ. Do you know with whom you are talking? Yes, sir, I am talking with Mr. President Lyndon Johnson. Why you are not carrying out my orders? Sir, I am not serving you, I am serving the ambassador. ನಿಮ್ಮನ್ನು ಸರ್ವ್ ಮಾಡ್ತಾ ಇಲ್ಲ, ನಾನು ಸೇವೆ ಮಾಡ್ತಿರೋದು ಅಂಬ್ಯಾಸಿಡರ್ನ ಅಂತಂದು. ಭಾಳ ಸಿಟ್ಟು ಬರುತ್ತೆ ಅವನಿಗೆ. ಇವ್ರು ಎಚ್ಚರ ಆದಮೇಲೆ ಅಂಬ್ಯಾಸಿಡರ್, ವಾಸ್ ದರ್ ಎನಿ ಫೋನ್ ಕಾಲ್ ಅಂತ ಕೇಳ್ತಾರೆ. ಎಸ್ ಸರ್, ದರ್ ವಾಸ್ ಎ ಫೋನ್ ಕಾಲ್ ಫ್ರಮ್ ದ ಪ್ರೆಸಿಡೆಂಟ್. ವೈ ಡಿಂಟ್ ಯು ಗಿವ್ ಮೀ ದ ಕಾಲ್? Give me my attention. Why didn't you give the call to me? Sir, you had only asked me not to disturb you. Give me connect me immediately ಅಂತ ಕನೆಕ್ಟ್ ಮಾಡ್ತಾರೆ. ಅವ್ರು ಲಿಂಡನ್ ಜಾನ್ಸನ್ ತುಂಬ ಕೋಪದಿಂದ, ಯು ಟ್ರಾನ್ಸ್ಫರ್ ಹರ್ ಇಮಿಡಿಯೇಟ್ಲಿ ಅಂತ ಅಂತಾರೆ. ನೋ ಸರ್, she has not made any mistake. I had only instructed her not to disturb me. No, you must transfer to White House. I need such assistants in my office. ಇದು ಸಾಧ್ಯನ ನಮ್ಮ ದೇಶದಲ್ಲಿ? ನಾವು ಆಮೇಲೆ ಒಂದು ಲೇಖನ ಬರೆದಿದ್ದು, ಬರೆದಾದ್ಮೇಲೆ ಎಮಿಲಿ ಎಲ್ಲಮ್ಮನಾದಾಗ ಅಂತ ಒಂದು ಬರೆದಿದ್ದು, ಅದ್ರ ಓದಿ ನಮ್ಮ ಇದರಲ್ಲಿದೆ, ನ್ಯೂಸ್ ಪೋರ್ಟಲ್ಲಿದೆ, ಎಮಿಲಿ ಎಲ್ಲಮ್ಮನಾದಾಗ ಏನಾಗುತ್ತೆ ಅಂತ ಹೇಳಿ ನಮ್ಮ ದೇಶದಲ್ಲಿ. ದಿಸ್ ಈಸ್ ಇಟ್. ಇಷ್ಟು ಅರ್ಧ ಗಂಟೆ ಮಾತಾಡಿಬಿಟ್ರಿ. ಪ್ರಾಯಶಃ ನಿಮ್ಮ ಹಸಿವು ನೀವು ತಡ್ಕೊಂಡು ಕೇಳಿದ್ದೀರಿ, ಅದನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಲ್ಲ. ಡಾಕ್ಟರ್ ಶಿವಕುಮಾರ್, ಶಿವರಾಜ್ ಕಬ್ಬೂರ್ ಒಳ್ಳೊಳ್ಳೆ ಅಡುಗೆ ಮಾಡಿಸಿದ್ದಾರೆ ಅಂತ ಕಾಣುತ್ತೆ, ಮಾಡಿಸಿದ್ದೀರಿ. ವೆರಿ ಎಂಟರ್ಟೈನ್, ವೆರಿ ಒಳ್ಳೆ ಇದನ್ನು ಒಳ್ಳೆ ಕೆಲಸ ಮಾಡ್ತಾಯಿದೆಯಪ್ಪ. ತುಂಬ ಬೌದ್ಧಿಕ ವಿಕಾಸಕ್ಕೆ ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ. ನಾವು ಮಾಡಬೇಕಾಗಿದ್ದಂಥ ಕೆಲಸವನ್ನು ನೀನು ಮಾಡಿದೆಯಲ್ಲ. ನಮ್ಮ ಹತ್ರ ಯಾರಾದರೂ IAS ಆಗಬೇಕು, IPS ಆಗಬೇಕು ಅಂತ ಬಂದರೆ ಐ ವಿಲ್ ಡೆಫಿನೆಟ್ಲಿ ರೆಫರ್ ಟು ಯು. ತಿಳಿಯುತ್ತೆ? ಅಷ್ಟನ್ನು ಹೇಳಿ ನಿಮಗೆಲ್ಲರಿಗೂ ಇವರು ಒಳ್ಳೇದು ಮಾಡಲಿ. ಇಟ್ ಈಸ್ ಲೆಫ್ಟ್ ಟು ಯು, ಐ ಡೋಂಟ್ ಸೇ ಎನಿಥಿಂಗ್, ಐ ಆಮ್ ನಾಟ್ ಅಗೇನ್ಸ್ಟ್ ಇಟ್. ಇಟ್ ಈಸ್ ಲೆಫ್ಟ್ ಟು ಯು, ಯುವರ್ ಡಿಸಿಷನ್. ಇಷ್ಟು ಹೇಳಿ ಭಾಳ ಸಂತೋಷ. ನಾವು ಈ ಎಲ್ಲ ಲೂಮಿನರೀಸ್ ಇದ್ದೀರಿ, ಇದರಲ್ಲಿ ಇಂಟೆಲೆಕ್ಚುಯಲ್ಸ್ ಇದ್ದೀರಿ. ನಮಗೆ ಬಹಳ ಕಷ್ಟ. ಕೆಲವು ಸಂದರ್ಭದಲ್ಲಿ ಹಳ್ಳಿ ಜನ ಇರ್ತಾರೆ, ಮತ್ತು ಬೌದ್ಧಿಕ ಮೇಲ್ಪಟ್ಟ ಇದರಲ್ಲಿರ್ತಾರೆ, ಮಾತಾಡೋದು ಭಾಳ ಕಷ್ಟ. ಸಣ್ಣ ಮಕ್ಕಳು ಇರ್ತವೆ. ಈಗೆಲ್ಲ ನೀವು ಎಜುಕೇಟೆಡ್ ಕ್ಲಾಸ್ ಇರೋದ್ರಿಂದ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಶೇರ್ ಮೈ ಎಕ್ಸ್ಪೀರಿಯನ್ಸಸ್, ಮೈ ಇಮ್ಯಾಜಿನೇಷನ್ಸ್. ವಾಟ್ ಆ್ಯಕ್ಚುಲಿ ಮೈ ಅಕಾಡೆಮಿಕ್ ವರ್ಕ್ ಹ್ಯಾಸ್ ಬಿನ್ ಸಫರಿಂಗ್ ಬಿಕಾಸ್ ಆಫ್ ಸೋಷಿಯಲ್ ಕಮಿಟ್ಮೆಂಟ್ಸ್. ನಾವು ಶೈಕ್ಷಣಿಕವಾಗಿ ಏನು ಮಾಡಬೇಕು, ನಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಹಿನ್ನೆಲೆಯಲ್ಲಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ದಟ್ ಪೇನ್ಸ್ ಮೀ ವೆರಿ ಮಚ್. ಈ ವಾರದಲ್ಲಿ 7 ದಿನ ಇರುತ್ತೆ. ಒಂದು ದಿನ ನಮ್ಮ ಇದಕ್ಕೆ ಹೋಗುತ್ತೆ, ನ್ಯಾಯಪೀಠಕ್ಕೆ ಹೋಗುತ್ತೆ. ಇನ್ನು ಉಳಿದ 6 ದಿನಗಳಲ್ಲಿ ಒಂದು ದಿನ ನಮಗೆ ಇದಕ್ಕೆ ಹೋಗುತ್ತೆ, ನಾವು ಏನು ಬರಿತೀವಲ್ಲ ಲೇಖನ, ಬಿಸಿಲು ಬೆಳೆದಂಗಳ ಅಂಕಣ, ಅದಕ್ಕೆ ಹೋಗುತ್ತೆ. ಇನ್ನು ಉಳಿದ 5 ದಿನದಲ್ಲಿ 4 ದಿನ ಪ್ರೋಗ್ರಾಮ್ ಆಗಿಬಿಟ್ರೆ ನಾವು ಏನು ಮಾಡ್ಬೇಕು, ಸಮಸ್ಯೆ ನಡೆಸ್ಬೇಕು. ಇವತ್ತು ಈ ತಿಂಗಳು ನಮಗೆ 41 ಕಾರ್ಯಕ್ರಮಗಳಿದ್ದಾವೆ. ಆದರೂ ಸಹ ಗುರುಗಳು ಬರಲ್ಲ ಅಂತ ನಮ್ಮ ಮೇಲೆ ಆಪಾದನೆ ಇದೆ. ಏನು ಮಾಡಬೇಕು, ನೀವೇ ಒಂದು ಸಲಹೆ ಕೊಡಬೇಕು. ನಾವು ಅವರಿಗೆ ಒಂದು ದಿಟ್ಟ ತೀರ್ಮಾನಕ್ಕೆ ಬಂದುಬಿಡ್ತೀವಿ.
ಯಾರು ಆಹ್ವಾನ ಮಾಡೋರು ಆಹ್ವಾನ ಮಾಡಿ. ನಮ್ಮ ಮೇಲಿನ ಭಕ್ತಿ ಇದೆ, ಗುರುಗಳ ಕೃಪಾಶೀರ್ವಾದ ಅಂತ ಈಗ ಹಾಕೊಂಡಿದ್ದೀರಲ್ಲ, ಸಾನ್ನಿಧ್ಯ ಅಂತ ಹಾಕೋಬೇಡಿ, ಕೃಪಾಶೀರ್ವಾದ ಅಂತ ಹಾಕ್ಕೊಳ್ಳಿ. ನಮಗೆ ಅನುಕೂಲ ಆಯಿತು, ಡೆಫಿನೆಟ್ಲಿ ಐ ವಿಲ್ ಕಮ್. ಇಫ್ ಹ್ಯಾವ್ ಎ ಬೆಟರ್ ವರ್ಕ್, ಇಂಪಾರ್ಟೆಂಟ್ ವರ್ಕ್, ಐ ಮೇ ನಾಟ್ ಬಿ ಏಬಲ್ ಟು ಕಮ್. ಆವಾಗ ನೀವು ಸಾಹುಕಾರರ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಗುರುಗಳು, ಬಡವ್ರ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ನೀವು ಹೇಳಿದರೆ ನಿಮಗೆ ಬಡವರು ಕಾಣಿಸಲ್ಲ ಅಂತ ನಾವು ಹೇಳ್ತೀವಿ. ಸಾಹುಕಾರರು ಕಾಣಿಸ್ತಾರೆ ಹೊರತು ನಿಮಗೆ ಬಡವರು ಕಾಣಿಸಲ್ಲ ಅಂತ ನಾವು ಹೇಳಬೇಕಾಗತ್ತೆ. ತಿಳಿತೆ? ಇಷ್ಟು ಹೇಳಿ ನಮಗೆ ಸಹಕರಿಸಿ ನೀವೆಲ್ಲರೂ ನಮ್ಮ ಯಾವ ಸ್ತರದಲ್ಲಿ ಕೆಲಸ ಮಾಡಬೇಕು ಅಂತಿರುತ್ತೋ ಅದಕ್ಕೆ ಸಮಯ ಬೇಕಾಗುತ್ತೆ, ಅದಕ್ಕೆ ಅನುವು ಮಾಡಿಕೊಡಿ ಅಂತ ನಾವು ನಿಮಗೆ ಅಪೀಲ್ ಮಾಡ್ಕೊಳತ್ತದೀವಿ. ಇಷ್ಟು ಮಾಡಿ ಅಂತ ಹೇಳಿ ದೇವರು ನಿಮಗೆ ಒಳ್ಳೇದು ಮಾಡಲಿ. ಕಬ್ಬೂರ್, ಶಿವರಾಜ್ ಕಪೂರ್ ಇನ್ನೂ ಮೇಲ್ಮಟ್ಟಿಗೆ ಈ ಸಂಸ್ಥೆಯನ್ನು ತೆಗೆದುಕೊಂಡು ಹೋಗಲಿ, ಅದಕ್ಕೆಲ್ಲ ರೀತಿಯ ಬೆಂಬಲ ನಾವು ಕೊಡ್ತೀವಿ ಅಂತ ಹೇಳಿ ನಮ್ಮ ಮಾತುಗಳು ಮುಕ್ತಾಯಗೊಳಿಸ್ತೀವಿ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಸರ್ವರಿಗೂ ದಶರಾಶೀರ್ವಾದವನ್ನು ಕರುಣಿಸಿದಂತಹ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ವಿನ್ನರ್ ಸಮೂಹ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಭಕ್ತಿಪೂರ್ವಕ ಗೌರವ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನಿಂದ ಪರಮ ಪೂಜ್ಯರಿಗೆ ಭಕ್ತಿ ಸಮರ್ಪಣೆ. ಶರಣ ಸಮರ್ಪಣೆ ಡಾಕ್ಟರ್ ಜಗದೀಶ್ ಎಂಆರ್, ಸಹಾಯಕ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಭೌತಶಾಸ್ತ್ರ ವಿಭಾಗ, BIIT ದಾವಣಗೆರೆ ಇವರಿಂದ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ದರ್ಶನಾಚಾರ್ಯರನ್ನು ಕರುಣಿಸಿದ ತರಳಬಾಳ ಜಗದ್ಗುರು ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಭಕ್ತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಶಿಕ್ಷಣ ತಜ್ಞ ಡಾಕ್ಟರ್ HV ವಾಮದೇವಪ್ರಸಾದ್ ಇವರಿಗೆ ಹೃದಯದ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ವಿ ಸೋಮಶೇಖರ್ ಸರ್ ಇವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವಿನ್ನರ್ ಸಮೂಹ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ KR ಚಂದ್ರಶೇಖರಪ್ಪ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಪತ್ರಿಕಾ ಮಾಧ್ಯಮದವರಿಗೆ, ವಿನ್ನರ್ ಸಮೂಹ ಸಂಸ್ಥೆಯ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಹಾಗೂ ಸರ್ವರಿಗೂ ತುಂಬ ಹೃದಯದ ಧನ್ಯವಾದಗಳು.
ಹೆಸರು ಕಾಶಿರಾಯ್ ಅಂತೇಳಿ. ನಮ್ಮ ಊರು ಬಂದುಬಿಟ್ಟು ಬಿಜಾಪುರ ಜಿಲ್ಲೆ ತಾಳಿಕೋಟೆ ತಾಲೂಕು ಸಾಲೋಡ್ಗಿ ಅಂತ ಊರು. ನಾ ಈ ಸಂಸ್ಥೆಯಲ್ಲಿ 2018ರಲ್ಲಿ ಜಾಯ್ನ್ ಆಗಿದ್ದೆ. ಆಮೇಲೆ 2020ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಅಪಾಯಿಂಟ್ ಆಗಿ ಈಗ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಈಗ ಮುಂದಿನ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾಯಿದ್ದೀನಿ. ಈ ದಿನ ನಮ್ಮ ದಾವಣಗೆರೆಯಲ್ಲಿ ಒಂದು ವಿನ್ನರ್ಸ್ ಪದವಿ ಪೂರ್ವ ಕಾಲೇಜು ಮತ್ತು ಇಂಟಿಗ್ರೇಟೆಡ್ ಆಗಿ IAS ಮತ್ತು KS ಕೋಚಿಂಗ್ ಅಂತ ಒಂದು ಇದು ಸ್ಟಾರ್ಟ್ ಮಾಡಿದ್ದಾರೆ ಶಿವರಾಜ್ ಕಬ್ಬೂರ್ ಸರ್ ಅವರು. ಇದು ಸುಮಾರು 18 ವರ್ಷಗಳಿಂದ ನಡೀತಾ ಇರೋ ಸಂಸ್ಥೆ. ಹಾಗಾಗಿ ಇಲ್ಲಿ ಏನು ವಿಶೇಷ ಅಂದರೆ ಬೇರೆ ಕಡೆ ಎಲ್ಲ ಒಂದು ಫೀಸಿಗೋಸ್ಕರ ನಡೆಸ್ತಾರೆ ಒಂದು ಇನ್ಸ್ಟಿಟ್ಯೂಟ್ಗಳನ್ನು. ಇಲ್ಲಿ ಹಾಗಿಲ್ಲ. ಯಾರೇ ಬಡ ವಿದ್ಯಾರ್ಥಿಗಳು ಬಂದ್ರಂದರೂ ಅವ್ರಿಗೊಂದು ಫೀಸ್ ಕಟ್ಟೋಕ್ಕಾಗಲ್ಲ, ಅಫೋರ್ಡೆಬಲ್ ಮಾಡೋಕ್ಕಾಗಲ್ಲ ಅಂದ್ರೆ ಅವ್ರಿಗೆ ಉಚಿತವಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಕಲಿಸಿದ್ದಾರೆ. ಹಾಗಾಗಿ ಈ ಸಂಸ್ಥೆ ಇದೇ ರೀತಿ ಮುಂದುವರಿಲಿ. ಮತ್ತು ಇಲ್ಲಿ ಏನು ವಿಶೇಷ ಅಂದರೆ ಈ ಸಂಸ್ಥೆಗೆ ಸೇರಿದರೆ ನಿಮ್ಗೇನು ಅನುಕೂಲ ಆಗುತ್ತಂದರೆ, ಈಗ ನೀವು ಡಿಗ್ರಿ ಜೊತೆಗೆ IAS ಮತ್ತು KSಗೆ ಕೋಚಿಂಗನ್ನು ತೆಗೆದುಕೊಂಡಂಗೂ ಆಗುತ್ತೆ. ಮತ್ತು ಡಿಗ್ರಿ ಮುಗಿದ ತಕ್ಷಣ ಯಾವುದಾದ್ರೂ ಒಂದು ಜಾಬ್ ಈಸಿಯಾಗಿ ತೊಗೊಳ್ಳಲು ಈ ಸಂಸ್ಥೆ ತುಂಬ ಅನುಕೂಲ ಆಗುತ್ತೆ ನಿಮಗೆ. ಹಾಗಾಗಿ ಈ ಸಂಸ್ಥೆನ ಎಲ್ಲರೂ ಚಾಯ್ಸ್ ಮಾಡಿ. ಮತ್ತು ಈ ಸಂಸ್ಥೆ ವಿಶಿಷ್ಟವಾದ ಅನುಭವದಿಂದ ಸ್ಟಾರ್ಟ್ ಆಗಿದೆ. ಹಾಗಾಗಿ ಎಲ್ಲರೂ ಇಲ್ಲಿ ಬಂದು ತಮ್ಮ ಉದ್ಯೋಗ ಏನು ಪಡಿಬೇಕನ್ನೋ, ಸರ್ಕಾರಿ ನೌಕರಿ ಪಡಿಬೇಕನ್ನೋ ಅಂತ ಏನು ಆಸೆ ಇದೆಯಲ್ಲ ಅದನ್ನು ಈಡೇರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಸಂಸ್ಥೆಯನ್ನು ಈ ರೀತಿ ಕಟ್ಟಿದ್ದಕ್ಕೆ ಕಬ್ಬೂರ್ ಸರ್ಗೆ ಧನ್ಯವಾದಗಳನ್ನು ಹೇಳ್ತೀನಿ. ಕಬ್ಬೂರ್ ಸರ್ ಅವರು ನಮಗೆ 2019ನೇ ಸಾಲಿನಲ್ಲಿ ನಾವು ಪ್ರೆಸೆಂಟ್ ಇಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಪೊಲೀಸಾಗಿ ಕೆಲಸ ಮಾಡ್ತಿರುವಾಗ ನಾನು ಕಾನ್ಸ್ಟೇಬಲ್ ಹುದ್ದೆಯಿಂದ ಡಿಗ್ರಿ ಹಂತದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಅಧಿಕಾರಿ ವೃಂದಕ್ಕೆ ಪ್ರಯತ್ನ ಮಾಡಿ ನಾನು ಓದಬೇಕು ಅಂತ ಒಂದು ಆಸೆ ಇತ್ತು. ಆ ಟೈಮ್ನಲ್ಲಿ ವಿನ್ನರ್ಸ್ ಕರಿಯರ್ ಅಕಾಡೆಮಿಗೆ ನಾನು ಭೇಟಿ ನೀಡಿದ ಮೇಲೆ ಪೊಲೀಸ್ ಹುದ್ದೆಯಲ್ಲಿದ್ದು ಓದೋಕ್ಕೆ ಅಷ್ಟು ನನಗೆ ಕಷ್ಟ ಆಗ್ತಿತ್ತು, ಟೈಮ್ ಕೊಡೋಕೆ ಆಗ್ತಿರಲಿಲ್ಲ. ಬಟ್ ಈ ಒಂದು ಇನ್ಸ್ಟಿಟ್ಯೂಷನಿಗೆ ಬಂದು ಕಬ್ಬೂರ್ ಸರ್ ಅವ್ರ ಮಾರ್ಗದರ್ಶನ ತೊಗೊಂಡ್ಮೇಲೆ ಜಾಯ್ನ್ ಆಗಿ ನೀವು ಓದೋದು ಏನಿದೆ ಅದು ಬೇಸಿಕ್ ಕವರ್ ಆಗುತ್ತೆ, ನೀವು ಜಾಯ್ನ್ ಆಗಿ ಅಂತ ಹೇಳಿದಕ್ಕೆ ಜಾಯ್ನ್ ಆದೆ. 3 to 4 months ಕೋಚಿಂಗ್ ತೊಗೊಂಡೆ. ಕೋಚಿಂಗ್ ತೊಗೊಂಡ ಮೇಲೆ ನನಗೆ ಏನೇನು ನನ್ನ ಎಕ್ಸಾಮ್ನಲ್ಲಿ ಕೆಲವು ಪಾಯಿಂಟ್ ಮಿಸ್ ಆಗ್ತಾಯಿತ್ತು ಮತ್ತು ಯಾವ್ಯಾವುದರಲ್ಲಿ ನನಗೆ ಸ್ವಲ್ಪ ಅದರಲ್ಲಿ ಎಕ್ಸಾಮ್ಗಳು ಕ್ಲಿಯರ್ ಆಗದೇ ನಾನು ಹೊರಗೆ ಬೀಳ್ತಾಯಿದ್ದೆ ಲೀಸ್ಟಿಂದ, ಅದೆಲ್ಲ ಸ್ವಲ್ಪ ಸರಿಪಡಿಸ್ಕೊಂಡು ಉತ್ತಮ ಶಿಕ್ಷಕರು ಇಲ್ಲೇನು ಕೋಚಿಂಗ್ ಕೊಡ್ತಕ್ಕಂಥ ಸರ್ಗಳೆಲ್ಲ ನಮಗೆ ಕಬ್ಬೂರ್ ಸರ್ ಅವ್ರ ಜೊತೆಗಿದ್ರಲ್ಲ ಅವ್ರು ನಮಗೆ ಒಳ್ಳೆ ಕ್ಲಾಸ್ನ ಕೊಟ್ಟರು. ಅದರಿಂದ ಇವತ್ತು ನಾನು ಚಿಕ್ಕಮಂಗ್ಳೂರಲ್ಲಿ ಪದವಿ ಆಧಾರಿತವಾಗಿರ್ತಕ್ಕಂಥ ಅಸಿಸ್ಟೆಂಟ್ ಇನ್ಸ್ಟ್ರಕ್ಟ್ರು ಕೆಲಸ ಸಿಕ್ತು. ಈಗ ಪ್ರೆಸೆಂಟ್ ನಾನು ಡ್ಯೂಟಿ ಮಾಡ್ತಾಯಿದ್ದೀನಿ. ಅಲ್ಲಿಂದ ಇಲ್ಲಿವರೆಗೂ ನಾವು ಕಲ್ತಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ ಇದು. ನಾವು ಹಿಂಗೆ ಬೆಳೆದಿದ್ದೀವಿ, ಅದು ಕೂಡ ಬೆಳಿಬೇಕು ಅನ್ನೋದೊಂದು ನಮಗೆ ಯಾವಾಗಲೂ ಕೂಡ ಅಭಿಮಾನ ಇದೆ. ಅದು ಇನ್ಸ್ಟಿಟ್ಯೂಷನ್ ಬೆಳೆಯೋದ್ರಲ್ಲಿ ನಾವು ಯಾವಾಗಲೂ ಕೂಡ ಅಲ್ಲಿ ಅಡಿಗಲ್ಲಾಗಿರ್ತೀವಿ. ನಮ್ಮ ಕೈಲಾದಷ್ಟು ನಾವು ಈ ಒಂದು ಶಿಕ್ಷಣ ಸಂಸ್ಥೆಗೆ ಮಾರ್ಗದರ್ಶನ ಮುಂದಿನ ದಿನಗಳಲ್ಲಿ ನೀಡ್ತೀವಿ ಅಂತ ಈ ಮೂಲಕ ತಿಳಿಸ್ತೀನಿ.
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.